ಲಾಸ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಏನ್ ಮಾಡಿದ್ವಿ? ಬ್ಲ್ಯಾಕ್ ಮ್ಯಾಜಿಕ್ ಪಾಡ್ಕಾಸ್ಟ್ ಪಾಡ್ಕಾಸ್ಟ್ ಕರೆಕ್ಟಾಗಿ ಹೇಳಿ. ನಾವು ಲಾಸ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಏನ್ ಮಾಡಿದ್ವಿ? ನಾನು ನಿಜವಾಗ್ಲೂ ಹೇಳ್ತೀನಿ, ಭಕ್ತಿ ಮಾರ್ಗನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಮ್ಗೆ ತಟ್ಟಲ್ಲ. ಆಧ್ಯಾತ್ಮ ಜೀವಿ ಆಗ್ಬೇಕು ಅನ್ನೋದು ಎಷ್ಟು ಮುಖ್ಯ ಆಕ್ಚುಲಿ. ಎಷ್ಟೋ ಜನ್ಮಗಳಾದ್ಮೇಲೆ ಕೆಲವರಿಗೆ ಗೊತ್ತಾಗತ್ತೆ ಈ ಜನ್ಮದಲ್ಲಿ ನಾನು ಭಗವಂತನ ತಲುಪಕ್ ಹತ್ರ ಆಗಿದ್ದೀನಿ ಅಂತ. ಈ ಜನ್ಮದಲ್ಲಿ ನಾವು ಆಧ್ಯಾತ್ಮ ಅಂತ ಕಿವಿಲ್ ಕೇಳಿಸ್ಕೊಳ್ತಾ ಇದೀವಿ ಅಂದ್ರೆ ಮೇ ಬಿ 60-70 ಜನ್ಮಗಳನ್ನ ಬಂದು 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 ಅನುಭವಿಸೋದ್ರ ಬದಲು 10-15 ಜನ್ಮದಲ್ಲಿ ನಾವು ಮೋಕ್ಷ ಅಥವಾ ಮುಕ್ತಿಯನ್ನ ಪಡ್ಕೋಬಹುದು ಅಂತ. ಈಗ ನಾವು ಆಧ್ಯಾತ್ಮಕ್ಕೆ ಬರೋದು ಅಂದ ತಕ್ಷಣ ಮನೆ ಮಠ ಬಿಟ್ಬಿಡ್ಬೇಕು, ಹೆಂಡತಿ ಮಕ್ಳಿರ್ಬಾರ್ದು. ಬಟ್ ಆಧ್ಯಾತ್ಮ ಹಂಗಲ್ಲ, ನೀನು ಎಲ್ಲಾದ್ರೂ ಒಳಗಡೆ ಕೂಡ ನೀನು ಭಗವಂತನ ತಲುಪಬಹುದು ಅಂತ. ಭಗವಂತನ ಜೊತೆ ವ್ಯವಹಾರ ಮಾಡೋದು. ನೀನ್ ಇದನ್ ಕೊಟ್ರೆ ನಾನು ಇದನ್ ಕೊಡ್ತೀನಿ. ಸಕಾಮ ಭಕ್ತಿ ಅಂತ ಅಂದ್ರೆ ಏನ್ ಕೊಟ್ರು ಸಾಲಲ್ಲ, ಅವ್ರಿಗೆ ಕೊಟ್ರೆ ಮಾಡ್ತೀನಿ ಅನ್ನೋ ತರ. ಕೊಡ್ಲಿಲ್ಲ ಅಂದ್ರೆ ದೇವ್ರನ್ನ ಚೇಂಜ್ ಮಾಡ್ಬಿಡ್ತಾರೆ. ನೀನು ಆಲ್ರೆಡಿ ಎಲ್ಲ ಕೊಟ್ಟಿದ್ಯಾ ತಂದೆ, ನನಗೆ ಏನ್ ಕೊಟ್ಟಿದ್ಯಾ ಅದಕ್ಕೆ ನಾನು ತೃಪ್ತಿಯಿಂದ ಇದ್ದೀನಿ. ನೀನ್ ಏನ್ ಕೊಡ್ಬೇಕಂತಿದ್ಯಾ ಅದನ್ನ ನಾನು ಸ್ವೀಕರಿಸ್ತೀನಿ. ನೀಡದಿರು ಶಿವ, ಭಾಗವದು ನನ್ನ ಕಾಯ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ ಅವರು ಎಲ್ಲರಲ್ಲೂ ದೇವ್ರನ್ನ ನೋಡ್ತಾರೆ. ಇವನ್ ಫಿಸಿಕಲ್ ಬ್ಯಾಡ್ ಹ್ಯಾಬಿಟ್ಸ್ ಗಳಾಗಿರ್ಬೋದು ಅಥವಾ ನಾವು ಗಾಸಿಪ್ ಈ ತರದ್ ಏನೇ ಇದೆ ಅದೆಲ್ಲವೂ ಕಟ್ಟಾಗ್ತಾ ಬರುತ್ತೆ ನೀವು ಭಕ್ತಿ ಮಾರ್ಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ. ನೀವೆಷ್ಟೇ ನಾಲೆಜ್ ಅಲ್ಲಿರಿ, ಬಟ್ ರುದ್ರಾಕ್ಷಿಗೆ ಇರೋ ವ್ಯಾಲ್ಯೂ ಡೈಮಂಡಿಗೆ ಇಲ್ಲ. ಎಲ್ಲ ಈಗೋಗಿಂತ ಡೇಂಜರಸ್ ಈಗೋ ಯಾವುದು ಅಂದ್ರೆ ಅದು ಆಧ್ಯಾತ್ಮಿಕ ಈಗೋ. ಆಧ್ಯಾತ್ಮದಲ್ಲಿ ಅಹಂಕಾರ ಬಂದ್ರೆ ಎಲ್ಲಾದ್ರಲ್ಲೂ ಬಂದಂಗೆ. ಬೇಕು ಬೇಕು ಅಂತಾನೆ ಹಿಂಸೆ ಕೊಡೋದು, ಬೇಕು ಅಂತ ಅವಮಾನ ಮಾಡೋದು, ಬೇಕು ಅಂತ ಅವರಿಗೆ ಅವ್ರು ಓಡೋಗ್ಬೇಕು ಅಷ್ಟು ಕಷ್ಟಗಳನ್ನ ಕೊಡ್ತಾ ಇದ್ರು. ಆದ್ರೂ ಯಾರು ಕೊನೆಗೆ ನಿಂತ್ಕೊಂತಾನೆ ಅವನ್ನ ಶಿಷ್ಯ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇವತ್ತು ಹೆಂಗಾಗಿದೆ ಅಂತಂದ್ರೆ ಲೈಕ್ ಫಸ್ಟ್ ಆಫ್ ಆಲ್ ಗುರು ಅಂದ್ರೆ ಏನಂತ ಗೊತ್ತಿಲ್ಲ. ಗುರು ದೀಕ್ಷೆ ಯಾಕೆ ಮುಖ್ಯ? ಈಗ ನಾಮಜಪ ಮಾಡ್ತಾ ಇರ್ತೀವಿ, ಇವತ್ತೇನೋ ಎಮರ್ಜೆನ್ಸಿ ಕೆಲಸ ಬಂತು, ಬಿಟ್ಬಿಡ್ತೀವಿ. ನಿಜವಾಗ್ಲೂ ಗುರು ದೀಕ್ಷೆ ತಗೊಂಡಾಗ ಇಷ್ಟು ದಿನಗಳ ಕಾಲ, ಇಷ್ಟು ಸಮಯದ ಕಾಲ ನಾನು ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕೂಡ ಏನು ಇವತ್ತಿನ ದಿನದ ಅನುಷ್ಠಾನ ಮಿಸ್ ಮಾಡಲ್ಲ. ಈಗ ನಾನ್ ವೆಜ್ ತಿನ್ನೋರು ಮಾಡ್ಬೇಕಾ ಮಾಡಬಾರ್ದಾ? ನಿಮ್ಗೆ ಜಪ ಇನ್ಕ್ರೀಸ್ ಆದಂಗೆ ನಿಮ್ಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಜನಕ್ಕೆ ನಾಮಜಪ ಮಾಡಕ್ ಕುತ್ಕೊಂಡಾಗ ಕೆಲವ್ರಿಗೆ ಅಶ್ಲೀಲವಾದಂತ ದೃಶ್ಯಗಳು ಕಾಣಿಸುತ್ತೆ. ಯಾರಿಗೆ ಥಾಟ್ಸ್ ಜಾಸ್ತಿ ಇದೆ ಅವರು ಜೋರಾಗಿ ನಾಮಜಪ ಹೇಳ್ಬೋದು. ನಿಮ್ ವಾಯ್ಸ್ ನೀವೇ ಕೇಳಿಸ್ಕೊಳ್ಳೋದ್ರಿಂದ ಥಾಟ್ಸ್ ಕಡಿಮೆ ಆಗುತ್ತೆ. ಈಗ ನೀರಲ್ಲಿ ನಿಮ್ಗೆ ಅಭಿಷೇಕ ಮಾಡಿದ್ರೆ ಮೀನ್ ಎಂಜಲ್ ಮಾಡ್ಬಿಟ್ಟಿರುತ್ತೆ ನೀರ್ನ. ಹಾಲನ್ನ ಅಭಿಷೇಕ ಮಾಡಕ್ ಹೋದ್ರೆ ಕರು ಎಂಜಲ್ ಮಾಡ್ಬಿಟ್ಟಿರುತ್ತೆ. ಮಂತ್ರದಲ್ಲಿ ನಿನ್ನ ನಾನು ಪೂಜೆ ಮಾಡೋಣ ಅಂತ ಹೋದ್ರೆ ನಾನು ಎಂಜಲ್ ಆಗ್ಬಿಟ್ಟಿರುತ್ತೆ ಮಂತ್ರದಲ್ಲಿ. ನಿನಗ್ ಶುದ್ಧಿ ಇರೋದು ನಾನು ಎಲ್ಲಿಂದ ತರ್ಲಿ ಅಂದ್ರೆ ಅದು ನನ್ನ ಆತ್ಮ ಮಾತ್ರ ಅಂತ. ಈ ಮಂತ್ರ ಜಪಗಳು ನಾವು ಮಾಡಕ್ ಶುರು ಮಾಡಿದ್ರೆ ನಮಗೆ ಅದು ಹೇಗೆ ಯೂಸ್ಫುಲ್? ನಮ್ಮ ಕರ್ಮವನ್ನ ಕಳ್ಕೊಳ್ಳೋಕೆ ನಾಮ ಜಪದಿಂದಾನೇ ಸಾಧ್ಯ ಅಂತ ಹೇಳಿದ್ದಾರೆ. ಮಂತ್ರಗಳನ್ನ ನಾವು ಪಠಿಸ್ಬೇಕು ಅಂದ್ರೆ ನಾರ್ಮಲಿ ದೀಕ್ಷೆಗಳ ಮೂಲಕ ಗುರುವಿನ ಮೂಲಕನೇ ಮಾಡ್ಬೇಕು. ಅದು ಯಾರಿಗೆ ಅಂತ ಅಂದ್ರೆ ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥವ್ರು ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಹೀಲರ್, ತುಂಬ ಸಿಕ್ಕಾಪಡೆ ಡೆಸಿಗ್ನೇಷನ್ಸ್ ಇದೆ ಇವರು. ಎಲ್ಲರಿಗಿಂತ ಹೆಚ್ಚಾಗಿ ಒಬ್ರು ಒಳ್ಳೆ ವ್ಯಕ್ತಿತ್ವ ಉಳ್ತಕ್ಕಂಥ ಸುಂದರವಾದಂಥ ವ್ಯಕ್ತಿಯವರು. ಅವರೇ ನನ್ನ ಇವತ್ತಿನ ಸೋಲ್ಮೇಟ್ ಅಲ್ಲ, ತಾರಾ ಮಂಜುನಾಥ್ ಅವರು. ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಪ್ರತಿ ಸರಿ ಹೆಂಗೆ ಅಂದರೆ ಆಕ್ಸಿಡೆಂಟಲ್ಲಿ ಅವ್ರು ಯಾವ ಕಲರ್ ಹಾಕಿರ್ತಾರೆ ನಾನು ಅದು ಹಾಕಿರ್ತಿದ್ದೆ. ಬಟ್ ಇವತ್ತು ನೆನ್ನೆ ರಾತ್ರಿ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ವಿ. ಇವ್ರು ನಾಳೆ ಬೆಳಗ್ಗೆ ನಾನು ಈ ಕಲರ್ ಯಾವುದೋ ಬರ್ತೀನಿ ಅಂದರು, ಇಲ್ಲಿ ಅದು ಆಪೋಸಿಟ್ ಕಲರ್ ಇದು. ಸೊ ಬಂದ ತಕ್ಷಣ ನಂಗೆ ಹೇಳ್ತೀರಾ ನೀವು ಹಾಕಿರೋ ಶರ್ಟ್ ಆಲ್ರೆಡಿ ಸೋಲ್ ಜರ್ನಿಲಿ ಹಾಕಿದ್ವಿ ಅಲ್ಲ ಅಂತ. ಇಟ್ಸ್ ಓಕೆ ಅಲ್ವಾ? ನೀವೇ ಹೇಳಿದ್ರೆ ಒಂದು ಕ್ಲಾಸಲ್ಲಿ ರೀಸೈಕಲ್ ಮಾಡೋಣ, ಹೊಸ ಯಾಕೆ ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು. ಎಷ್ಟೋ ಸಂದರ್ಭದಲ್ಲಿ ಈಗ ಹೆಣ್ಮಕ್ಳ ವಿಚಾರದಲ್ಲಿ ಒಂದ್ಸರಿ ಒಂದ್ ಸೀರೆ ತೆಗೆದ್ರೆ ಮುಗೀತು, ಅದು ಯಾವಾಗಲೂ 1 ವರ್ಷ 2 ವರ್ಷ ಆದ್ಮೇಲೆ ಉಡ್ತಾರೆ. ಈಗ ನಾವುಗಳು ಕೊಡಲ್ಲ. ಈಗ ನಾವುಗಳು ಅಷ್ಟೇ ಒಂದು ಫೋಟೋ ಹಾಕಿರ್ತೀವಿ. ಈಗ ಈ ಶರ್ಟಲ್ಲಿ ಒಂದು ಫೋಟೋ ಹಾಕಿದ್ರೆ ತೆಗ್ದಿದ್ರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಒಂದ್ ಕಡೆ ಪೋಸ್ಟ್ ಆಗೋಗಿರುತ್ತೆ. ಯಾವುದೋ ಫಂಕ್ಷನ್ಸ್ಗೆ ಹೋಗಿ ಬಂದ್ಬಿಟ್ಟಿರ್ತೀನಿ ಅಥವಾ ಪಾಡ್ಕಾಸ್ಟಲ್ಲಿ ಒಂದ್ಸರಿ ಕಾಣಿಸ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಹಾಕ್ಬೇಕಂದ್ರೆ ನಮಗೆ ಅದೊಂಥರ ಫೀಲ್ ಬರುತ್ತೆ, ರಿಪೀಟ್ ಅಂತ. ಸೊ ಇಟ್ಸ್ ಓಕೆ, ದುಂದು ವೆಚ್ಚ ಮಾಡಬಾರ್ದು ಅಲ್ವಾ? ಸೊ ಹಂಗಾಗಿ ಅದಕ್ಕೆ ಒಂದು ಯೂನಿಫಾರ್ಮ್ ಮಾಡ್ಕೊಂಡ್ಬಿಡೋಣ. ಯಾವಾಗ್ಲೂ ಒಂದೇ ತರ ಇರಬೇಕು ಅಂದ್ರೆ ಈಗ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಜೀವನದಲ್ಲಿ ಈಕ್ವಲ್ ಆಗಿ ನಮ್ಮ ಲೈಫ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಭಕ್ತಿ ಮಾರ್ಗ ಅನ್ನೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಅಂದ್ರೆ ಸ್ಪಿರಿಚುವಲ್
ಆಗ್ಬೇಕು ಅಥವಾ ಆಧ್ಯಾತ್ಮ ಭಕ್ತಿ ಮಾರ್ಗದ ಕಡೆಗೆ ಬರಬೇಕು ಅಂತಂದ್ರೆ ಈಗ ಬರೋದು ಹೇಗೆ ಅದೆಲ್ಲ ಸೆಕೆಂಡ್ರಿ. ಯಾಕೆ ಬರಬೇಕು? ಓಕೆ. ಸೊ ಫಸ್ಟೇ ಹೇಳಿದ್ರಿ ಅಲ್ವಾ, ಜೀವನನ ತುಂಬ ಸುಲಭವಾಗಿ ನಾವು ಲೀಡ್ ಮಾಡಬೇಕು ಅಂತ ಅಂದರೆ, ಅರ್ಥಪೂರ್ಣವಾಗಿ ಬದುಕಬೇಕು ಅಂದರೆ, ತುಂಬ ಟೆನ್ಷನ್ಸು, ತುಂಬ ಕನ್ಫ್ಯೂಷನ್ಸ್ ಇಲ್ಲದೆ ಬದುಕಬೇಕು ಅಂತ ಅಂದರೆ ಭಕ್ತಿ ಮಾರ್ಗಕ್ಕೆ ಬರಬೇಕು. ಯಾಕೆ ಬರಬೇಕು ಅಂದರೆ ಇದಕ್ಕೆ ಬರಬೇಕು ಫಸ್ಟ್ ಥಿಂಗ್. ನೋಡಿ, ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ರಿ ಬಟ್ಟೆ ವಿಚಾರವಾಗಿ. ಇವತ್ತು ನೀವು ನೋಡ್ಬೋದು ಎಷ್ಟೋ ಕಡೆ ಆಧ್ಯಾತ್ಮ ಅಂದ ತಕ್ಷಣ ನಮ್ಮೆಲ್ರಿಗೂ ಇರೋದು ಒಂದೇ ಥರ ಬಟ್ಟೆ ಹಾಕ್ತಾರೆ. ಓ, ಈ ಥರ ಕಲರ್ ಹಾಕಿದ್ರೇನೆ ಇವ್ರು ಗುರುಗಳು, ಈ ಥರ ಕಲರ್ ಹಾಕಿದ್ರೇನೆ ಇವರು ಆಧ್ಯಾತ್ಮದಲ್ಲಿದ್ದಾರೆ, ಅಥವಾ ಸನ್ಯಾಸಿ, ಈ ಥರದ್ದೆಲ್ಲ ಕರಿತೀವಿ ಅಲ್ವಾ. ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಕೂಡ ಭಗವಂತನ ಕನೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ಅದು ಯಾಕೆ ಬಂದಿದೆ ಅಂತಂದ್ರೆ, ನಾವು ಆಗಲೇ ಮಾತಾಡ್ದಂಗೆ ನೋಡಿ, ನಾಳೆ ಯಾವ ಬಟ್ಟೆ ಹಾಕಬೇಕು, ಈ ಕಲರ್ ಹಾಕ್ಬೇಕಾ, ಆ ಕಲರ್ ಹಾಕ್ಬೇಕಾ, ಎಷ್ಟು ಟೆನ್ಷನ್ ಅಲ್ವಾ. ಅದೇ ನಾವು ಒಂದು ಯೂನಿಫಾರ್ಮ್ ಮಾಡ್ಕೊಂಡ್ಬಿಟ್ರೆ, ವೈಟ್ ಕಲರು, ಕಾವಿ ಕಲರು, ಬ್ಲ್ಯಾಕ್ ಕಲರು ಅಂತ ಒಂದು ಸೆಟ್ ಮಾಡಿದ್ರೆ ಎಲ್ಲೋದ್ರೂ ಸೇಮ್ ಕಲರ್, ಕರೆಕ್ಟಾ? ಭಗವಂತನ ಯೂನಿಫಾರ್ಮ್. ಭಗವಂತನ ಯೂನಿಫಾರ್ಮ್ ಅಂದ್ರೆ ಇದೆಲ್ಲ ಬಂದಿರೋದು ಅದೇ ತರಾನೇ. ಅಂದ್ರೆ ಇವತ್ತು ಯಾರೆಲ್ಲ ಕಾವಿ ಬಟ್ಟೆ ಹಾಕ್ತಾ ಇದ್ದಾರೆ, ಅಥವಾ ಈಗ ಎಷ್ಟೋ ಜನ ಹೇರ್ಸ್ ಕೂಡ ಇರಲ್ಲ ಅವರಿಗೆ, ಅಲ್ವಾ. ಸೊ ಅವ್ರು ಫುಲ್ ಬೋಡಿಸ್ಬಿಟ್ಟಿರ್ತಾರೆ ಕೂದಲನ್ನ. ಈವನ್ ಹೆಣ್ಮಕ್ಳು ಕೂಡ ಆ ಥರ ಪಾತಲ್ಲಿರೋರು ಇದ್ದಾರೆ. ಈವನ್ ಏನು ಹೇಳ್ತಾರೆ, ಒಂದು ಬೊಟ್ಟು ಕೂಡ ಇಡಲ್ಲ, ಅದನ್ನ ಫಾಲೋ ಮಾಡುವಂಥ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳು ಇದ್ದಾರೆ ತುಂಬ ಜನ. ಸೊ ಏನಕ್ಕೆ ಅಂತ ಅಂದರೆ, ಆ ಎಲ್ಲಾದ್ರ ಮೇಲೆ ಆಸಕ್ತಿನೇ ಬೇಡ, ಅಷ್ಟೆಲ್ಲ ಟೆನ್ಷನ್ ತೊಗೊಳ್ಳೋದ್ರ ಬದಲು ನಾನು ಏನು ಮಾಡಬೇಕಾಗಿದೆ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಹೇಳಿ ಈ ಎಲ್ಲ ಟೆನ್ಷನ್ಸಿಂದ ದೂರ ಆಗಬೇಕು ಅಂತಾನೆ ಯೂನಿಫಾರ್ಮ್ ಬಂದಿರೋದು. ಸೊ ಭಕ್ತಿ ಮಾರ್ಗಕ್ಕೆ ಯಾಕೆ ಬರಬೇಕು ಅಂತ ಅಂದರೆ, ಎಲ್ಲ ಟೆನ್ಷನ್ಸ್ಗಳ ಮಧ್ಯ ನೆಮ್ಮದಿಯಾಗಿರಬೇಕು ಅಂದರೆ ಭಕ್ತಿ ಮಾರ್ಗ ಬೇಕು. ಇದು ಎಲ್ಲದರ ನಡುವೆ ನಾನೊಬ್ಬ ಆಧ್ಯಾತ್ಮ ಜೀವಿ ಆಗ್ಬೇಕು ಅನ್ನೋದು ಎಷ್ಟು ಮುಖ್ಯ ಆಕ್ಚುಲಿ? ಓಕೆ, ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಪ್ರತಿಯೊಂದು ಆತ್ಮ, ನಾವು ಸೋಲ್ ಜರ್ನಿಲಿ ಮಾತಾಡಿರೋದಾಗಿರ್ಬೋದು, ಜ್ಞಾನ ಮಾರ್ಗದಲ್ಲಿ ಮಾತಾಡಿರೋದಾಗಿರ್ಬೋದು, ಪ್ರತಿಯೊಂದು ಆತ್ಮ ಕೂಡ ಫೈನಲಿ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬರೋದು ಸೇವೆ ಮಾಡಕ್ಕೆ, ಪ್ರೀತಿಗೆ, ಪರಮಾತ್ಮನ ಸೇರಕ್ಕೆ ಅನ್ನೋದನ್ನ ನಾವು ಎಲ್ಲಾ ಕಡೆ ಮಾತಾಡಿದೀವಿ. ಇಲ್ಲೇನಂದ್ರೆ, ಪ್ರತಿಯೊಂದು ಆತ್ಮನು ಫೈನಲಿ ಪರಮಾತ್ಮನ ಕಡೆಗೆ ಹೋಗೋದು, ಅದಕ್ಕೆ ಅಂತಾನೆ ಜರ್ನಿ ಮಾಡುತ್ತೆ. ಆ ಜರ್ನಿ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕಾಗಿದೆ, ಕೆಲವರು ಇವಾಗ ಇವ್ರು ಯಾಕೆ ಕೆಟ್ಟವ್ರಾಗಿ ಹುಟ್ಟುತ್ತಾರೆ, ಇವ್ರು ಯಾಕೆ ಒಳ್ಳೆಯವ್ರು ಆಗ್ತಾರೆ, ಇವ್ರು ಯಾಕೆ ಕೊಲೆ ಮಾಡ್ತಾರೆ, ಇನ್ನೊಂದು ಜೀವನ ಕೊಲೆ ಮಾಡಬೇಕಾದ್ರೆ ಹೇಗೆ ಸಾಧ್ಯ, ಅದು ಒಂದು ಪ್ರಾಣನ ಸಾಯಿಸೋದು ಹೇಗೆ ಸಾಧ್ಯ, ಅದು ನಮಗೆ ನೆನ್ಪು ಮಾಡ್ಕೊಂಡ್ರೆ ಅಪ್ಪ ಹಿಂಗೆ ಹಿಂಸೆ ಮಾಡ್ತಾರಪ್ಪ ಅನ್ಸುತ್ತೆ. ಅವ್ರುಗಳಿಗದು ಕಾಮನ್ ಅನಿಸ್ತಾ ಇರುತ್ತೆ. ಸೊ ಪ್ರತಿಯೊಂದು ಆತ್ಮಗಳು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರುತ್ತೆ ಈ ಭೂಮಿ ಮೇಲೆ. ಇದನ್ನ ಟ್ರೈನಿಂಗ್ ಫೀಲ್ಡ್ ಅಂತ ಹೇಳೋದು ಭೂಮಿನ, ಅಲ್ವಾ. ಸೊ ಪ್ರತಿಯೊಂದು ಆತ್ಮ ಪರಮಾತ್ಮನ ತಲುಪಬೇಕು ಅಂತ ಏನು ಬರ್ತಾ ಇರುತ್ತೆ, ಎಷ್ಟೋ ಜನ್ಮಗಳಾದ್ಮೇಲೆ ಕೆಲವರಿಗೆ ಗೊತ್ತಾಗುತ್ತೆ, ಓ ಈ ಜನ್ಮದಲ್ಲಿ ನಾನು ಭಗವಂತನ ತಲುಪಕ್ಕೆ ಹತ್ರ ಆಗಿದ್ದೀನಿ ಅಂತ, ಅಲ್ವಾ. ಸೊ ಅಟ್ಲೀಸ್ಟ್ ಯಾಕೆ ಬರಬೇಕು, ಏನಕ್ಕೆ ನಾವು ಆಧ್ಯಾತ್ಮಿಕ ಜೀವಿ ಆಗಬೇಕು ಅಂತ ಅಂದರೆ, ಎಷ್ಟೋ ಜನ್ಮಗಳನ್ನ ಕಾಯೋದ್ರ ಬದಲು ಅಟ್ಲೀಸ್ಟ್ ಈ ಜನ್ಮದಲ್ಲಿ ನಾವು ಆಧ್ಯಾತ್ಮ ಅಂತ ಕಿವಿಲಿ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ, ಈಗಲಿಂದ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ಶುರು ಮಾಡಿಬಿಟ್ರೆ ಮೇ ಬಿ 60-70 ಜನ್ಮಗಳನ್ನ ಬಂದು 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 ಅನುಭವಿಸೋದ್ರ ಬದಲು 10-15 ಜನ್ಮದಲ್ಲಿ ನಾವು ಮೋಕ್ಷ ಅಥವಾ ಮುಕ್ತಿಯನ್ನು ಪಡ್ಕೋಬಹುದು ಅಂತ. ಸೊ ಬೇಗ ಲೈಫಲ್ಲಿ ಅದನ್ನು ನಾನು ನೋಡಿ, ಈಗ ಮುಂದೆ ಏನೇನಾಗುತ್ತೆ ಅದರಿಂದ ಒಳ್ಳೇದು, ಮುಂದೆ ಆಗುವಂಥ ಜನ್ಮಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳೋದ್ರ ಬದಲು ಇವತ್ತಿನ ಲೈಫಲ್ಲೇ ನಾವು ಮಾತಾಡೋದಾದರೆ, ಆಧ್ಯಾತ್ಮಕ್ಕೆ ಬರೋದ್ರಿಂದ ಎಷ್ಟೆಲ್ಲ ಏನು ಹೇಳ್ತಾರೆ, ಟೆನ್ಷನ್ಸು, ಕನ್ಫ್ಯೂಷನ್ಸು, ಭವಿಷ್ಯದ ಬಗ್ಗೆ ಆತಂಕ, ಭಯ, ಅಟ್ಯಾಚ್ಮೆಂಟ್ಸು, ನಮ್ಮವ್ರು ಯಾರನ್ನೋ ಕಳ್ಕೊಳ್ಬೇಕು ಅನ್ನೋದಾಗಿರ್ಬೋದು, ಎಷ್ಟು ಯಾವ ಲೆವೆಲಿಗೆ ನಾವು ಬದುಕ್ತಿದ್ದೀವಿ ಅಂದರೆ, ಯಾರಾದರೂ ನಮಗೆ ಗೊತ್ತಿರೋರು ಬೈಕಲ್ಲಿ ಹೋಗ್ತಿದ್ದಾರೆ ಅಥವಾ ನಾನು ನೈಟ್ ಜರ್ನಿ ಮಾಡ್ತೀನಿ ಅಂದ ತಕ್ಷಣ ಒಳಗಡೆ ಏನೋ ಒಂದು ಸ್ಟಾರ್ಟ್ ಆಗುತ್ತೆ ಭಯ, ಅವ್ರು ನೈಟ್ ಜರ್ನಿ ಮಾಡ್ತಾ ಇದ್ದಾರೆ, ಏನಾಗ್ಬಿಡತ್ತೋ ಏನೋ. ಸೊ ಆಧ್ಯಾತ್ಮ ಜೀವಿ ಯಾಕೆ ಆಗಬೇಕು ಅಂದರೆ, ಇದು ಯಾವುದ್ರ ಬಗ್ಗೆನೂ ಚಿಂತೆ ಇರಲ್ಲ, ಯಾವಾಗಲೂ ಯಾವುದೋ ಒಂದು ಎನರ್ಜಿ, ಶಕ್ತಿ ನಮ್ಗೆ ಯಾವ ಟೈಮಲ್ಲಿ ಏನು ಮಾಡಿಸ್ಬೇಕು ಎಲ್ಲವೂ ಅವ್ನು ನಡೆಸ್ದಂಗೆ ನಡೀತಾ ಇರುತ್ತೆ, ಯಾವುದು ನನ್ನ ಕೈಯಲ್ಲಿ ಇಲ್ಲ. ಸೊ ನಾನು ಎಲ್ಲವನ್ನು ಸ್ವೀಕರಿಸಬೇಕು ಅನ್ನೋ ಮೈಂಡ್ಸೆಟ್ ಬರುತ್ತೆ. ಈ ಭಯದಿಂದ ಮುಕ್ತಿ ಆದರೆ ಅದಕ್ಕಿಂತ ದೊಡ್ಡದು ಲಾಭ ಬೇಕಾ ನಮಗೆ? ಅಂದರೆ ಏನೋ ಲಾಸ್ ಆಗುತ್ತೆ ಅನ್ನೋ ಭಯ, ಕಳ್ಕೊಳ್ತೀನಿ ಅನ್ನೋ ಭಯ, ಅದು ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಈ ಎಲ್ಲದರಿಂದ ಮುಕ್ತಿ ತಗೊಂಡು ನೆಮ್ಮದಿಯಿಂದ ಬದುಕೋಕೆ ನಾವು ಆಧ್ಯಾತ್ಮಿಕ ಜೀವಿ ಆಗಬೇಕು, ನಾನು ಈ ಲೈಫಲ್ಲೇ ಹೇಳೋದಾದ್ರೆ. ಅಲ್ಲ, ಈಗ ನಾವು ನೋಡ್ತಾ ಬಂದ್ರೆ, ಈಗ ನೀವೇ ಆಗಿರ್ಬೋದು, ಈಗ ನಾನೇ ಆಗಿರ್ಬೋದು, ನಮ್ಮ ಬಾಲ್ಯದ ದಿನಗಳು, ನಮ್ಮ ಚಿಕ್ಕ ವಯಸ್ಸಲ್ಲಾಗ್ಲಿ ಅಥವಾ ಮುಂಚೆ ಎಲ್ಲಾನು ಹೇಗೆ ಅಂದರೆ, ಈಗ ರಾಮಕೃಷ್ಣ ಅಂತಾರೆ ಅಂದರೆ ಆಧ್ಯಾತ್ಮ ಜೀವಿಗಳಾಗಿರ್ತಾರೆ ಅಂತಂದ್ರೆ ಬಹುಶಃ ಅವ್ರಿಗೆಲ್ಲ ಒಂದು 60-70 ವರ್ಷ ಆಗಿರ್ಬೇಕು. ಈಗ ಅಜ್ಜಿ ತಾತಂದ್ರೆ ಕೊನೆಗಾಲದಲ್ಲಿ
ಅವ್ರಿಗೆ ಕೈಯಲ್ಲಿ ರುದ್ರಾಕ್ಷ ಇಟ್ಕೋತಾರೆ, ದೇವ್ರ ನಾಮ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಿರ್ತಾರೆ. ಮತ್ತೆ ಕಾಶಿಗೆ ಹೋಗೋದೆಲ್ಲ 60 ವರ್ಷ ಆದ್ಮೇಲೆನೆ ಅಂತ. ಅದೊಂದು ಮಾತಿದೆ ಗೊತ್ತಲ್ಲ ನಿನಗೆ, ಕಾಶಿಗೆ ಹೋದವರು ವಾಪಸ್ಸು ಬರಲ್ಲ ಅಂತಿದ್ಬಿಟ್ಟು. ಅಂದ್ರೆ ಅರ್ಥ, ನೀನ್ ಕಾಶಿ ನೋಡಕ್ ಹೋಗ್ತೀಯ ಅಂದ್ರೆ ನಿನ್ನ ಜೀವನದ ಕೊನೆ ಗಳಿಗೆಗಳು ಅದು ಅಂತ. ಅಂದ್ರೆ ದೇವ್ರಿಗೆ ನೀನ್ ಹತ್ರ ಆಗೋ ಸಮಯ ಯಾವಾಗ, 100 ವರ್ಷದ ನಿನ್ನ ಜರ್ನಿಲಿ 60-70 ಮೇಲೆ ಮಾತ್ರ ಯೋಚನೆ ಮಾಡುದು ಅಂತ. ಈಗ ಒಂದು ಅದ್ಭುತವಾದಂತ ಬೆಳವಣಿಗೆ. ಈಗ ಖುಷಿ ಆಗತ್ತೆ. ಈಗ ಚಿಕ್ಕ ನಮ್ಮ ಸೋಕೊಳ್ಳಿ ಎಲ್ಲ ನಮ್ಮ ಜೆನ್ಸಿಗಳಾಗ್ಬೋದು, ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಖುಷಿನೇ ಆಗತ್ತೆ. 20 ವರ್ಷದ ಮಕ್ಕಳು ರಾಮಕೃಷ್ಣ ಅಂತಾರೆ, ಕೃಷ್ಣನ್ ಜಪ ಮಾಡ್ತಾರೆ, ಶಿವನ್ ಜಪ ಮಾಡ್ತಾರೆ, ಕೇದಾರ್ನಾಥ್ಗೆ ಹೋಗ್ತಾರೆ. ತುಂಬಾ ಒಳ್ಳೆ ಬೆಳವಣಿಗೆ ಅದು. ಆದ್ರೆ ಈ ರಿಯಲೈಸೇಷನ್ ನಮಗೆ ಇಲ್ಲಿ ತನಕ ಯಾಕೆ ಅದು ಫೀಡ್ ಮಾಡಿ ಇಟ್ಟಿದ್ದು ಹಂಗೆ? ಅಂದ್ರೆ ವಯಸ್ಸಾದ್ಮೇಲೆನೆ ನೀವು ಮಾಡ್ಬೇಕು ಅದೆಲ್ಲ. ಅಥವಾ ಈಗ್ಲೂ ಅದು ನಿಜವಾದಂತ ಪ್ರೊಸೀಜರ್ ಅದೇನಾ, ವಯಸ್ಸಾದ್ಮೇಲೆನೆ ನೋಡ್ಬೇಕು ಅಂತ? ಓಕೆ, ಏನ್ ಗೊತ್ತಾ, ನಾವು ಮುಂಚೆನೆ ಈ ಚಿಕ್ಕ ಏಜಲ್ಲೇನೆ, ಈಗ ಕೆಲವು ನಾವು ಸೋಲ್ಜರ್ನಿಲ್ ಮಾತಾಡಿದ್ವಿ ಗೊತ್ತಾ, ಭೂಮಿಗೆ ಬಂದ ತಕ್ಷಣ ಯಾಕೆ ಮರ್ತೋಗುತ್ತೆ ಕಾಂಟ್ರಾಕ್ಟ್ನ ಅಂತ. ಹಂಗೆ ಅದೇನೋ ಒಂದು ಮಾಡಕ್ ಬಂದಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿರುತ್ತೆ ಅಲ್ವಾ. ಈಗ ನನ್ನ ಆತ್ಮ, ನನಗಿವಾಗ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆಯ್ತಾ, ಏನು ಅನುಭವಗಳೇ ಆಗಿಲ್ಲ. ನಾನು ಹುಟ್ಟದೆ ಬಂದೆ, ಬರ್ತಿದ್ದಂಗೆ ನನಗೆ ಶಿವ ಜಪ ಮಾಡಕ್ ಶುರು ಮಾಡಿದೆ. ಸೀದಾ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸನ್ಯಾಸತ್ವ ತಗೊಂಡೆ, ಅದೇ ದಾರಿಲಿ ಹೋದೆ, ಏನ್ ಅನುಭವ ಆಯ್ತು ಅಂತ ಆಯ್ತಾ. ಅಂದ್ರೆ ಸನ್ಯಾಸತ್ವ ತಗೊಳ್ಳೋದಕ್ಕೂ ಕೂಡ ಸಂಸಾರದ ಬಂಧನದಿಂದ ವಿಮುಕ್ತಿಯಾಗಿ ನಾವು ಪೂರ್ತಿ ಭಗವಂತನ್ಗೆ ಪೂರ್ತಿ ಸರೆಂಡರ್ ಆಗೋದಕ್ಕೂ ಕೂಡ ಅದಕ್ಕೊಂದು ಜನ್ಮ ಅಂತ ಬರುತ್ತೆ. ಆ ಜನ್ಮನ ಬಿಗಿನಿಂಗ್ ಅಲ್ಲಿ ಅಂದ್ರೆ ಕನ್ಫ್ಯೂಷನ್ಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಂದ್ರೆ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರುತ್ತೆ. ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಸೀದಾ ಯಾವುದೋ ಒಂದು, ಈಗ ನೋಡಿ ಎಷ್ಟೊಂದ್ ಕಡೆ ಇಂಟ್ರೆಸ್ಟೇ ಇರಲ್ಲ ಎಷ್ಟೋ ಮಕ್ಳುಗಳಿಗೆ, ಅಥವಾ ಪುಟ್ ಮಕ್ಳಿಗೆ, ಅಥವಾ ಏನೋ ಇಂಟ್ರೆಸ್ಟ್ ಇರಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಸನ್ಯಾಸತ್ವ ಕೊಡ್ಸೋದು ಅಥವಾ ಭಕ್ತಿ ಮಾರ್ಗಕ್ಕೆ ಹಾಕ್ಬಿಡೋದು, ಫೋರ್ಸ್ ಮಾಡಿ ಹಾಕ್ತಾರೆ ಆಯ್ತಾ. ಫೋರ್ಸ್ ಮಾಡಿ ಹಾಕಿದ್ ಏನಾಗುತ್ತೆ ಅಂದ್ರೆ, ಅವರು ಬೆಳೀತಾ 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 ಅವರು ಒಳಗಡೆ ನಿಜವಾಗ್ಲೂ ಆಧ್ಯಾತ್ಮಿಕ ಭಕ್ತಿ ಮಾರ್ಗದಲ್ಲಿ ಇರೋದೇ ಇಲ್ಲ, ಅವರು ಫೋರ್ಸ್ ಇಂದ ಬಂದಿರ್ತಾರೆ. ಸೊ ನಾನು ತುಂಬಾ ಸೆನ್ಸಿಟಿವ್ ಟಾಪಿಕ್ ಮಾತಾಡೋದಾದ್ರೆ, ಅಂಥವರೆಲ್ಲ ದೊಡ್ಡವರಾದ್ಮೇಲೆ ಸನ್ಯಾಸತ್ವ ತಗೊಂಡಿರ್ತಾರೆ, ಬಟ್ ಇಂಟರ್ನಲ್ಲಿ ಅವ್ರ ಸನ್ಯಾಸತ್ವದಲ್ಲಿ ಇರೋದಿಲ್ಲ. ಸೊ ಇದೆಲ್ಲ ಯಾಕಾಗತ್ತೆ ಅಂದ್ರೆ, ಜನಗಳೆಲ್ಲ ಒತ್ತಾಯದಿಂದ ಯಾವುದನ್ನು ಮಾಡಿಸ್ಬಾರ್ದು. ಸೊ ಆ ರೀಸನ್ಗೋಸ್ಕರ ಹಿರಿಯರು ದೊಡ್ಡವರು ಇದೆಲ್ಲ ಅನುಭವಗಳನ್ನ ಮಾಡ್ಕೊಂಡ್ ಬನ್ರಪ್ಪ. ಯಾಕಂದ್ರೆ ನೀವು ಏನ್ ಸಂಸಾರದಲ್ಲಿ ಏನ್ ಫೇಸ್ ಮಾಡ್ಬೇಕು ಅದನ್ನು ಮಾಡಿ, ಎಲ್ಲವನ್ನೂ ನೋಡಿ, ಕೊನೆಗೆ ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡಿ, ಇಷ್ಟು ಜೀವನ ನೋಡಿದೀನಿ ಅನ್ಕೊಂಡು ಬನ್ನಿ ಕೊನೆಯಲ್ಲಿ ಅನ್ನೋ ಒಂದು ಏನು ಬುದ್ಧಿ ಮಾತು ಹೇಳೋ ಹಾಗೆ ಅದನ್ನ ಫಾಲೋ ಮಾಡಿರೋದು. ಅಂದ್ರೆ ಈಗ ನಾವು ಆಧ್ಯಾತ್ಮಕ್ಕೆ ಬರೋದು ಅಂದ ತಕ್ಷಣ ಇದನ್ನೇ ನಾ ಹೇಳ್ತಿರೋದು. ತುಂಬಾ ಜನ ಹೆಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಮನೆ ಮಠ ಬಿಟ್ಬಿಡ್ಬೇಕು, ಹೆಂಡತಿ ಮಕ್ಳಿರ್ಬಾರ್ದು, ಇದೇ ತರ ಥಾಟಲ್ಲೇ ತುಂಬಾ ಜನ ಇದ್ದಾರೆ. ಬಟ್ ಆಧ್ಯಾತ್ಮ ಹಂಗಲ್ಲ, ನೀನು ಎಲ್ಲದ್ರೂ ಒಳಗಡೆ ಕೂಡ ನೀನು ಭಗವಂತನ ತಲುಪ್ಬೋದು ಅಂತ. ಓಕೆ, ಈಗ ಹಾಗಿದ್ರೆ ಭಕ್ತಿ ಮಾರ್ಗ ಅಂತ ಅನ್ನೋದಾದ್ರೆ, ನಿಮಗೆಲ್ಲ ನೆನಪಿದ್ರೆ ಮುಂಚೆ ಯಾವುದೇ ಜಾತ್ರೆಗಳು ಬರಲಿ ಅಥವಾ ದೇವರುಗಳ ವಿಚಾರದಲ್ಲಿ ಬಲಿ ಆಗ್ತಿತ್ತು, ಪ್ರಾಣಿ ಬಲಿಗಳಾಗ್ತಿತ್ತು. ಎಮ್ಮೆನ್ ಬಲಿ ಕೊಡ್ತಿದ್ರು, ಕೋಣನ್ ಬಲಿ ಕೊಡ್ತಿದ್ರು, ಕುರಿ, ದೇವ್ರ ಹೆಸರಲ್ಲಿ ಬಲಿ ಕೊಡ್ತಾರೆ. ಆದ್ರೆ ಸರ್ಕಾರ ಅದನ್ನ ನಿಷೇಧ ಮಾಡಿದ್ರು. ನೀವು ದೇವ್ರ ಇಷ್ಟಪಟ್ಬಿಟ್ಟ, ದೇವ್ರ ರಕ್ತ ಕೇಳ್ಬಿಟ್ಟ ಅಂತ ಪಾಪ ಯಾವುದೋ ಒಂದು ಪ್ರಾಣಿನ, ಜೀವಿನ ತಗೊಂಬಂದು ಬಲಿ ಕೊಟ್ಟು ನೀವು ದೇವ್ರನ್ನ ಇಂಪ್ರೆಸ್ ಮಾಡ್ತೀರ. ಅಂದ್ರೆ ಭಕ್ತಿ ಮಾರ್ಗಕ್ಕೆ ಇದೊಂದು ಮಾರ್ಗ ಅಂತ. ಇನ್ನೊಂದು, ಈ ಗೋವಾ ಗಿವಾ ಎಲ್ಲ ನಾವು ಹೋದ್ರೆ ಒಂದ್ ಕಡೆ ದೇವ್ರ ಹೆಸರಲ್ಲೇ ಪಾರ್ಟಿಗಳು ಮಾಡೋದು. ಪಾರ್ಟಿ ಅಂದ್ರೆ ಕೆಲವೊಂದು ಮಾದಕ ದ್ರವ್ಯಗಳು ತಗೊಂಡು, ಆಮೇಲೆ ಏನದು ಭಂಗಿ ಸೇದೋದು, ಏನೋ ವಿಚಿತ್ರವಾಗಿ, ಶಿವ ಮಾಡಲ್ವಾ ಅದು, ಇದು ಮಾಡಲ್ವಾ ಅಂತ ದೇವ್ರ ಹೆಸರಲ್ಲಿ ಏನೇನೋ ತಪ್ಪುಗಳು ಮಾಡ್ತಾರೆ. ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ತುಂಬಾ ಜನ ತಪ್ಪುಗಳು ಮಾಡ್ತಾರೆ. ಆ ತರದ ತಪ್ಪುಗಳು ಏನೇನು? ಓಕೆ, ಭಕ್ತಿ ಮಾರ್ಗದಲ್ಲಿ ನಡೆಯೋ ತಪ್ಪು ನನಗೆ ಗೊತ್ತಿರೋ ಹಾಗೆ ನೋಡಿ, ವ್ಯವಹಾರ ಮಾಡೋದು ಅಂದ್ರೆ ಭಗವಂತನ ಜೊತೆ ವ್ಯವಹಾರ ಮಾಡೋದು. ಭಗವಂತನ ಜೊತೆಗೆ ವ್ಯವಹಾರ ಅಂದ್ರೆ ಹೇಗೆ ಅಂದ್ರೆ, ನೀನ್ ಇದನ್ ಕೊಟ್ರೆ ನಾನು ಇದನ್ ಕೊಡ್ತೀನಿ, ಈ ತರ ನಾವು ಮಾಡ್ತೀವಿ. ಇದನ್ನ ಹರಕೆ ಅಂತ ಹೇಳ್ತಾರೆ ಅಲ್ವಾ. ಹರಕೆ ಅಂದ್ರೆ, ಭಗವಂತ ನಾನು ನಿನ್ನನ್ನ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿದಿನ ನಾನು ಈ ಕೆಲಸ ಮಾಡ್ತೀನಿ, ಈ ಕೆಲಸ ಆದ್ಮೇಲೆ ನಾನು ನಿನ್ಗೆ ಇದನ್ನ ತಂದು ಕೊಡ್ತೀನಿ ಅಂತ. ಬಟ್ ನನ್ನ ಪ್ರಕಾರ ನಾನೇನ್ ಹೇಳ್ತೀನಿ ಗೊತ್ತಾ, ಕೆಲಸ ಆದ್ಮೇಲೆ ತಂದು ಕೊಡ್ಬೇಡಿ, ನಿಮಗೆ ನಂಬಿಕೆ ಇದೆಯಾ ಮುಂಚೆನೆ ಕೊಡಿ ಅಂತ. ಹಂಗಿದ್ಮೇಲೆ ನೀವು ಬಿಸ್ನೆಸ್ ತಾನೇ ಮಾಡ್ತಿರೋದು, ಲಾಭ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಇವತ್ತು ಭಕ್ತಿ ವಿಚಾರದಲ್ಲಿ ನಾವು ವ್ಯವಹಾರಗಳನ್ನ ಮಾಡೋದಾಗಿರ್ಬೋದು, ಅಥವಾ ಭಕ್ತಿ ವಿಚಾರದಲ್ಲಿ ದೇವ್ರ ನಡುವೆನೆ ಏನು ಗಲಾಟೆಗಳು ನಡೆಯುತ್ತೆ ಇವತ್ತು. ಈ ದೇವ್ರ ಸ್ಟ್ರಾಂಗ್, ಈ ದೇವ್ರ ಸ್ಟ್ರಾಂಗ್, ಆ ದೇವ್ರ ಸ್ಟ್ರಾಂಗ್ ಅಂತ. ಅದಕ್ಕೆ ಏನು ಹೇಳ್ತಾರೆ, ಈಗ ಭಕ್ತಿ ಮಾರ್ಗದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ, ನಮ್ಗೆ ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಅಂತ ಇದೆ.
ಏನದು? ಸಕಾಮ ಭಕ್ತಿ ಅಂತ ಅಂದ್ರೆ ಏನ್ ಕೊಟ್ರು ಸಾಲಲ್ಲ ಅವ್ರಿಗೆ. ಹ್ಮ್. ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಏನೋ ಒಂದು ಡಿಮಾಂಡ್ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅದೇನಾದ್ರೂ ಆಗಿರ್ಬೋದು, ನೀನ್ ನನ್ಗೆ ಕೆಲಸ ಕೊಡಿಸ್ಬೇಕು, ಮದ್ವೆ ಆಗಿರ್ಬೋದು, ಅಥವಾ ಹಣ ಆಗಿರ್ಬೋದು, ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀವ್ ಏನೇ ಕೊಟ್ರು ಸಾಕಾಗಲ್ಲ, ಎಷ್ಟು ಕೊಟ್ರು ಸಾಕಾಗಲ್ಲ. ಒಂದು ಮುಗೀತಿದ್ದಂಗೆ ಇನ್ನೊಂದು ವ್ರತ ಸ್ಟಾರ್ಟ್ ಮಾಡ್ತೀನಿ, ಈ ಸಂಕಲ್ಪ ಮಾಡ್ತೀನಿ, ಇನ್ನೊಂದು ವ್ರತ ಶುರು ಮಾಡ್ತೀನಿ, ಆಯ್ತು ಮತ್ತೆ ಇನ್ನೊಂದು ವ್ರತ ಮಾಡ್ತೀನಿ, ಈ ಸಂಕಲ್ಪ ಇಟ್ಕೊಂಡು ಮಾಡ್ತೀನಿ. ಅಂದ್ರೆ ಏನೋ ಒಂದು ಕಾರಣಕ್ಕೋಸ್ಕರ ಪದೇ ಪದೇ ದೇವರಿಗೆ ಪೂಜೆ ಮಾಡೋದು, ವ್ರತ ಮಾಡೋದು, ಇವೆಲ್ಲ ಏನಿದೆ ಎಕ್ಸ್ಪೆಕ್ಟೇಷನ್ಸ್ ಇಂದ ಮಾಡುವಂಥದ್ದು ಸಕಾಮ ಭಕ್ತಿ. ಸೊ ಅವ್ರಿಗೆ ಅದೊಂಥರ ಡೀಲ್ ತರ, ಅಂದ್ರೆ ಕೊಟ್ರೆ ಮಾಡ್ತೀನಿ ಅನ್ನೋ ತರ, ಅಥವಾ ಬೇಕಾಗಿರೋದಕ್ಕೋಸ್ಕರ ಭಕ್ತಿ ಹುಟ್ತಾ ಇರುತ್ತೆ ಅಲ್ಲಿ. ಕೊಡ್ಲಿಲ್ಲ ಅಂದ್ರೆ ದೇವ್ರನ್ನ ಚೇಂಜ್ ಮಾಡ್ಬಿಡ್ತಾರೆ, ಸರಿ ಇಲ್ಲ ಇದು ಅಂತ Correct, ಹೇಳಿ. correct. ಈಗ ಶಿವನ್ಗೆ ಫಾಲೋ ಮಾಡ್ತಾ ಇರ್ತಾರೆ, ಅದು ದೇವ್ರ ಹತ್ರ ಹೋಗ್ತಿರ್ತಾರೆ, ಅವ್ರು ಸರಿಯಾಗಿ ಕೊಡ್ಲಿಲ್ಲ ಅಂದ ತಕ್ಷಣ ಈ ದೇವ್ರು ಸರಿ ಇಲ್ಲ ಹೆಂಗಾಗಿದೆ ಇವಾಗ ಅಂದ್ರೆ ಮನುಷ್ಯರನ್ನ ಚೇಂಜ್ ಮಾಡ್ತಾ ಇಲ್ಲ, ದೇವ್ರನ್ನೇ ಚೇಂಜ್ ಮಾಡ್ತಾ ಇದೀವಿ ನಮ್ಗೆ ಬೇಕಾಗಿದ್ದಾಗ್ಲಿಲ್ಲ ಅಂದಾಗ. ಸೊ ಇದು ನಡೀತಾ ಇದೆ ಸಕಾಮ ಭಕ್ತಗಳಲ್ಲಿ, ಅಂದ್ರೆ ಭಕ್ತಿಗಳಲ್ಲಿ. ನಮ್ಗಿದಾದ್ರೆ ಮಾತ್ರ ನೀವು ನೋಡಿ, ಇವತ್ತು ಅಡ್ವರ್ಟೈಸ್ಮೆಂಟ್ ಆಗಿದೆ ಈವನ್ ದೇವಸ್ಥಾನಗಳು ಕೂಡ, ಕರೆಕ್ಟಾ? ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ, ಒಳ್ಳೆ ವಿಚಾರಗಳನ್ನ ಅಟ್ಲೀಸ್ಟ್ ಬೇರೆ ಏನನ್ನೋ ಅಡ್ವರ್ಟೈಸ್ ಮಾಡೋದ್ರ ಬದಲು ಇದಾದ್ರೂ ಮಾಡಿ, ನೋ ಪ್ರಾಬ್ಲಮ್. ಆದ್ರೆ ಹೆಂಗಾಗಿದೆ ಅಂದ್ರೆ ಇಲ್ಲೇನೋ ಪೂಜೆ ಮಾಡ್ತಿರ್ತಾರೆ, ಇದಕ್ಕಿಂತ ಪವರ್ಫುಲ್ ಆಗಿ ಅಲ್ಲಿ ವರ್ಕ್ ಆಗುತ್ತೆ ಅಂತ ಅಲ್ಲಿ ಯಾರೋ ಹೇಳಿದ್ರ ಮತ್ ನೆಕ್ಸ್ಟ್ ಮಂತ್ ಅಲ್ಲಿಗೆ ಹೋಗಿರ್ತಾರೆ. ಪಾರ್ಟಿ ಚೇಂಜ್ ಮಾಡೋದು. ಪಾರ್ಟಿ ಚೇಂಜ್ ಮಾಡೋದು, ಪಕ್ಷ ಚೇಂಜ್ ಮಾಡೋದು. ಇದು ಹೆಂಗೆ ಅಂತ ಅಂದ್ರೆ ಈಗ ನಾವು ಓಟ್ ಹಾಕ್ಬೇಕಾದ್ರೆ ದುಡ್ಡು ಕೊಟ್ಟಾಗ ಓಟ್ ಹಾಕ್ತಾರೆ ಗೊತ್ತಾ, ಆ ಸಿಚುಯೇಷನ್ ಆಗಿದೆ ದೇವ್ರಿಗೆ, ಇದು ಕೊಟ್ರೆ ನಾನು ಅಲ್ಲಿಗೆ ಬರ್ತೀನಿ ಅನ್ನೋ ತರ. ಇದು ಸಕಾಮ ಭಕ್ತಿ, ಆಯ್ತಾ? ಇನ್ನು ನಿಷ್ಕಾಮ ಭಕ್ತಿ ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ಲ, ನೀನು ಆಲ್ರೆಡಿ ಎಲ್ಲ ಕೊಟ್ಟಿದ್ಯಾ ತಂದೆ, ನನಗೆ ಏನ್ ಕೊಟ್ಟಿದ್ಯಾ ಅದಕ್ಕೆ ನಾನು ತೃಪ್ತಿಯಿಂದ ಇದ್ದೀನಿ, ನೀನ್ ಏನ್ ಕೊಡ್ಬೇಕಂತಿದ್ಯಾ ಅದನ್ನ ನಾನು ಸ್ವೀಕರಿಸ್ತೀನಿ. ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲ ನಿನ್ ಗಿಫ್ಟ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಿನ್ನಿಂದ ಏನು ನಿರೀಕ್ಷಿಸ್ದೆ ನಾನು ನಿನ್ನನ್ನ ಪೂಜೆ ಮಾಡ್ತೀನಿ, ಅಥವಾ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅನ್ನೋದು ನಿಷ್ಕಾಮ ಭಕ್ತಿ. ಅಂದ್ರೆ ನೀಡು ಶಿವ, ನೀಡದಿರು ಶಿವ, ಬಾಗುವುದು ಬಾಗುವುದು ನನ್ನ. ನನ್ನ ಕಾಯ. ಎಷ್ಟು ಕ್ಲಿಯರ್ ಆಗಿದೆ, ನೀನ್ ಕೊಡದೇ ಇರು, ನಾನ್ ನಿನಗ್ ಸರೆಂಡರ್ ಆಗ್ತೀನಿ. ಸೊ ಇದು ನಿಷ್ಕಾಮ ಭಕ್ತಿ. ಆದ್ರೆ ಎಷ್ಟು ಜನ ನಿಷ್ಕಾಮದಲ್ಲಿದ್ದೀವಿ, ಸಕಾಮದಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ಬೇಕು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂದ್ರೆ, ನಮ್ಗೆ ಬೇಕಾಗಿದ್ದು ಏನಂತಾರೆ ಆಮಿಷಗಳನ್ನ ಕೊಡೋದಾಗಿರ್ಬೋದು, ದೇವ್ರಿಗೂ ಆಮಿಷಗಳನ್ನ ತಾಂತ್ರಿಕ ವಿದ್ಯೆ ಬೇರೆ. ನಾನು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂದ್ರೆ ದೇವ್ರನ್ನ ಹೋಲಿಸ್ಕೊಳ್ಳೋಕೆ ತಾಂತ್ರಿಕವಾಗೂ ಇದೆ, ವೈದಿಕವಾಗೂ ಇದೆ, ಅದು ಸಪ್ರೇಟ್. ಬಟ್ ನಾನೊಬ್ಬ ಆಧ್ಯಾತ್ಮ ಜೀವಿ ಆಗ್ಬೇಕು ಅಂದ್ರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ, ಅಪ್ಪ ಅಮ್ಮನ್ಗೆ ಇವತ್ತೆಷ್ಟೋ ಜನ ಪ್ರಶ್ನೆ ಮಾಡ್ತಾರೆ ಗೊತ್ತಾ, ನೀವೇನ್ ಮಾಡ್ಬಿಟ್ರಿ ನಮಗೋಸ್ಕರ ಅಂತ, ಅಲ್ವಾ? ಅವ್ರ ಜನ್ಮ ಕೊಟ್ಟಿದ್ದೇ ಎಷ್ಟೋ ಒಂದು ಏನು ಯಾರು ಕೊಡಕ್ ಆಗದೆ ಇರೋದವ್ರು ಕೊಟ್ಟಿದ್ದಾರೆ ನಿಮ್ಗೆ, ಭೂಮಿ ಮೇಲೆ ತಂದ್ರು. ಹೌದು. ನಿಮ್ ತಂದೆ ತಾಯಿ ಬಿಟ್ಟು ಅದಕ್ಕೆ ಹೇಳೋದು ತಂದೆ ತಾಯಿ ಋಣ ತೀರ್ಸಕ್ ಆಗಲ್ಲ ಅಂತ. ಯಾಕೆ ಅಂದ್ರೆ ಅದನ್ನ ಯಾರ ಕೈಲೂ ಮಾಡಕ್ಕಾಗಲ್ಲ. ನಾನು ಒಂದ್ಸಲ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ನೀವು ಗರ್ಲ್ ಫ್ರೆಂಡ್ ನ ಚೇಂಜ್ ಮಾಡ್ಬೋದು, ಹೆಂಡತಿನೂ ಡಿವೋರ್ಸ್ ಗಂಡನೂ ಬಿಟ್ಬಿಡ್ಬೋದು, ಬಟ್ ತಂದೆ ತಾಯಿನ ಬಿಡಕ್ಕಾಗಲ್ಲ ಅಂತ. ಹಂಗೆ ನಿರೀಕ್ಷೆಗಳು ಇವತ್ತು ಅಂತಹ ಸಂಬಂಧಗಳ ಮೇಲೂ ಬಂದಿದೆ, ದೇವ್ರ ಮೇಲೆ ಬರ್ದೇ ಇರುತ್ತಾ? ದೇವ್ರ ಜೊತೆಗೂ ಅದೇ ಎಕ್ಸ್ಪೆಕ್ಟೇಷನ್ಸ್, ನೀನ್ ಇದನ್ ಮಾಡಿದ್ರೆ ಇಲ್ಲ ನಾನು ಫಾಲೋ ಮಾಡಲ್ಲ ನಿನ್ನ. ಸೊ ಈ ತರ ಆಗ್ತಾ ಇದೆ. ಸೊ ಮೇಜರ್ ತಪ್ಪುಗಳೇ ನಾವು ದೇವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇರೋದು. ಅಥವಾ ಈಗ ನೋಡಿ, ಕೆಲವೊಂದು ತುಂಬಾ ಈ 3 ಲಕ್ಷ ಕೊಟ್ಟು ಪೂಜೆ ಮಾಡಿದ್ರೆ, ಅಥವಾ ಇಷ್ಟಿಷ್ಟು ಲಕ್ಷ ಕೊಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ ಅಂತ, ಬೇಗನೆ ರಿಸಲ್ಟ್ ಸಿಗುತ್ತೆ. ಈ ತರ ದಾರಿ ತಪ್ಪಿಸ್ಬಾರ್ದು ಅಂತ. ಅಂದ್ರೆ ಭಗವಂತನ್ಗೆ 3 ಲಕ್ಷ 4 ಲಕ್ಷ ಗೊತ್ತಿಲ್ಲ. ನಾನು ಆಂತರಿಕವಾಗಿ ಅವನ್ನ ತಲುಪೋ ಅಂತ ಕ್ರಿಯೆಗಳು, ಅಭ್ಯಾಸಗಳಲ್ಲಿ ತೊಡಗಿಸ್ಕೊಂಡ್ರೆ ಅದೇ ಕೆಲಸ ಭಗವಂತ ನನಗೆ ನೇರವಾಗಿ ಮಾಡ್ತಾರೆ. ನನ್ ಕೆಲವು ಪ್ರಾಕ್ಟೀಸ್ ಬೇಕಿರುತ್ತೆ. ನಾವು ಹೆಂಗೆ ಅಂತ ಅಂದ್ರೆ 3 ಲಕ್ಷ 4 ಲಕ್ಷ ಕೊಟ್ರೆ ಆಗ್ಬಿಡುತ್ತೆ ಅಂತ ಹೋಗ್ಬಿಟ್ಟು ಮಾಡ್ಬಿಡ್ತೀವಿ. ಇದು ಹೆಂಗೆ ಅಂದ್ರೆ, ಬಟ್ಟೆ ತಗೋಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಕಾಸ್ಟ್ಲಿ ಇರುತ್ತೆ ಅಂತ ಒಂದು ಥಾಟ್ ಇದೆಯಲ್ಲ, ಹಂಗೆ ಇವತ್ತು ಪೂಜೆನೂ ಆಗ್ಬಿಟ್ಟಿದೆ. ಇದು ಕಾಸ್ಟ್ಲಿ ಇದೆ ಅಂದ್ರೆ ಇದು ನಮ್ಗೆ ಪಕ್ಕ ಏನು ವರ್ಕ್ ಆಗತ್ತೆ ಅಂತ. ನಾವು ಲಾಸ್ಟ್ ಬ್ಲಾಕ್ ಮ್ಯಾಜಿಕ್ ಏನ್ ಮಾಡಿದ್ವಿ, ಸುಮಾರು ಜನ ನಮ್ಗೆ ಕಾಲ್ ಮಾಡಿದ್ರು, ಆಯ್ತಾ? ಬ್ಲಾಕ್ ಮ್ಯಾಜಿಕ್ ಪಾಡ್ಕಾಸ್ಟ್ ನೀವು ಕರೆಕ್ಟ್ ಆಗಿ ಹೇಳಿ, ನಾವು ಲಾಸ್ಟ್ ಬ್ಲಾಕ್ ಮ್ಯಾಜಿಕ್ ಏನ್ ಮಾಡಿದ್ವಿ? ಬ್ಲಾಕ್ ಮ್ಯಾಜಿಕ್ ಪಾಡ್ಕಾಸ್ಟ್ ಮಾಡಿದ್ವಿ ಅಲ್ಲ. ಸೊ ಸುಮಾರು ಜನ ಕಾಲ್ ಮಾಡಿದ್ರು. ಓಕೆ, ಸುಮಾರು ಜನ ಕಾಲ್ ಮಾಡಿಬಿಟ್ಟು ಏನು ಸೊಲ್ಯೂಷನ್ಗೆ. ಸೊ ನಾರ್ಮಲಿ ಹೊರಗಡೆ ಎಲ್ಲ ಅದನ್ನೆಲ್ಲ ತಗ್ಸಕ್ಕೆ ಎಷ್ಟೆಲ್ಲ ಇದನ್ನ ಮಾಡ್ತಾರೆ, ಅಟ್ಲೀಸ್ಟ್ ಅದು ಅರ್ಥ ಮಾಡಿಸಿ ಹೀಲಿಂಗ್ ಇದು ಮಾಡಕ್ಕೆ. ನಾರ್ಮಲಿ ನಾವು ಅವ್ರಿಗೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಇಟ್ವಿ ಬಿಟ್ರೆ, ಫೀಸ್ ಅಂತ ನಾವು ಮಾಡಲಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಅಂದ್ರೆ ಅದು ಆಲ್ರೆಡಿ ಕರ್ಮ. ಅಂದ್ರೆ ನಿಮಗೆ ಯಾರೋ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಅವರಿಗೆ ನಾವಿವಾಗ ಅಡ್ಡ ಬರ್ತಾ ಇದೀವಿ,
ನಿಮಗೆ ಡ್ಯಾಮೇಜ್ ಮಾಡಕ್ ಬಂದಿರೋರು ನಮ್ಮನ್ನ ಇವಾಗ ಆಬ್ವಿಯಸ್ಲಿ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ನಮಗದು ಎಫೆಕ್ಟ್ ಆಗೇ ಆಗುತ್ತೆ. ಆಲ್ರೆಡಿ ಕರ್ಮ ಟಚ್ ಮಾಡಿದ್ದೀನಿ ನಾನು. ಈಗ ನಿಮ್ ದುಡ್ಡಿನ ಕರ್ಮನೂ ನಾನು ತಗೋಬೇಕಾ? ಇದು ನಿಜವಾಗ್ಲೂ ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಯಾರು ನಿಜವಾಗ್ಲೂ ಪೂಜೆಗಳನ್ನ ಮಾಡ್ತಿರ್ತಾರೆ, ಅವರೆಲ್ಲರೂ ಇದೇ ತರ ಫಾಲೋ ಮಾಡ್ತಾರೆ. ಅಂಡ್ ಈ ಕ್ಷಣದಲ್ಲಿ ನಾನು ಡೆಫಿನೆಟ್ಲಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಆ ವಿಚಾರ ಬಗ್ಗೆ. ನಿಸ್ವಾರ್ಥವಾಗಿ ಯಾರ್ಯಾರೆಲ್ಲ ಎಮೋಜಿಮಿಗೆ ಫೋನ್ ಮಾಡಿದ್ರು, ಈ ಥರ ಸಮಸ್ಯೆ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನೀವು ಪೂಜೆ ಮಾಡಿಸಿದ್ರಿ. ಆ್ಯಂಡ್ ಲಾಸ್ಟ್ ಸ್ವಲ್ಪ ದಿನದಲ್ಲಿ ಕೂಡ ಅಜ್ಞಾತದಲ್ಲಿ ಏನೇನೋ ಮಾಡಿ ಬಂದ್ರಿ. ಸೊ ಆ ಒಳ್ಳೆ ಮನಸ್ಸಿಗೆ ಥ್ಯಾಂಕ್ ಯು. ಆ್ಯಂಡ್ ಅದೆಲ್ಲ ಅಗೇನ್ ಆಗೋದಕ್ಕೆ ಇವಾಗ ನಮ್ಮ ಪುಣ್ಯದ ಫಲದಲ್ಲಿ ಈಗ ನಿಮ್ಮದು ಶೇರ್ ಇದೆ. ಎಲ್ಲರೂ ಸೇರಿ ಮಾಡ್ದೆ. ಇದು ನನ್ನ ಗುರುಗಳಿಂದಾನೇ ನಂಗೆ ಬಂದಿದ್ದು. ಯಾಕಂದರೆ ಅವರು ಯಾರು ನನಗೆ ಅನುಷ್ಠಾನಗಳನ್ನ ಮಾಡಿಸೋ ಗುರುಗಳಿದ್ದಾರೆ, ಅವರು ನನಗೆ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದು, ನಾವು ಆಲ್ರೆಡಿ ಕಷ್ಟದಲ್ಲಿ ಇರ್ತಾರೆ ಜನ, ಅವ್ರ ಹತ್ರನೇ ಹೆಚ್ಚು ದುಡ್ಡು ಕೇಳಿದ್ರೆ ಭಗವಂತ ಹೇಗೆ ಒಲಿತಾನೆ, ಅದು ಪುಣ್ಯದ ಕಾರ್ಯ ಹೇಗಾಗತ್ತೆ, ಈ ಥರ ಎಲ್ಲ ನನಗೆ ಅವರು ಅರ್ಥ ಎಗೇನ್ ಯಾಕೆ ಅಂದರೆ ಅವ್ರಿಗೆ ತಾನೇ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅವರೇ ನಂಗೆ ಇದನ್ನು ತುಂಬಿದ್ದು. ಸೊ ದಟ್ ಈ ಭಕ್ತಿ ಮಾರ್ಗದ ಮೂಲಕ ನಾನು ನಿಜವಾಗ್ಲೂ ಹೇಳ್ತೀನಿ, ಭಕ್ತಿ ಮಾರ್ಗನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ಕು ಕೂಡ ನಮಗೆ ತಟ್ಟಲ್ಲ. ಅಂದರೆ ಅದಿನ್ ಕೇಸ್ ಆಗತ್ತೆ ಅಂದರೂ ಸಹ ಅದ್ರ ವಿರುದ್ಧ ಹೋರಾಡೋ ಶಕ್ತಿ ನಮ್ಮಲ್ಲಿರುತ್ತೆ. ಆ್ಯಂಡ್ ನಮ್ಮ ಹಿಂದೆ ಕಾಯೋಕೆ ಯಾರು ಏನು ಹೇಳ್ತಾರೆ, ನಮ್ಮನ್ನು ಟಚ್ ಮಾಡಬೇಕು ಅಂತ ಅಂದರೆ ಅವ್ರನ್ನ ಟಚ್ ಮಾಡ್ಕೊಂಡು ಬರಬೇಕು. ಅದು ನಮ್ಮ ಗುರುಗಳಾಗಿರ್ಬೋದು ಅಥವಾ ನಾವು ನಂಬಿರುವಂತಹ ದೇವರಾಗಿರ್ಬೋದು. ಸೊ ಭಕ್ತಿ ಮಾರ್ಗದಿಂದ ನೀವು ಆಗಲೇ ಕೇಳಿದ್ರಲ್ಲ ಏನೆಲ್ಲ ಬೆನಿಫಿಟ್ ಅಂತ, ನಾನು ಅದಕ್ಕೆ ಮಕ್ಕಳುಗಳಿಗೆ ಹೇಳ್ತಾ ಇರ್ತೀನಿ. ನಮ್ಮಲ್ಲಿ ಎಮೋಷನಲ್ ಫಿಟ್ನೆಸ್ ಆ್ಯಂಡ್ ಸಂಸ್ಕಾರ ಕ್ಲಾಸ್ ಅಂತ ಮಾಡ್ತೀವಿ. ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನೀವು ಇವಾಗಿಂದ ಸ್ಪಿರಿಚುವಲ್ ಇದ್ರೆ ಏನು ಬೆನಿಫಿಟ್ ಗೊತ್ತಾ ಅಂದರೆ, ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ, ನೆಗೆಟಿವ್ ಆಗಿ ಯಾರೂ ಟಚ್ ಮಾಡೋಕ್ಕಾಗಲ್ಲ, ನಿಮ್ಮನ್ನು ದಾರಿ ತಪ್ಸೋಕ್ಕಾಗಲ್ಲ, ನಿಮಗೆ ಕೆಟ್ಟದನ್ನು ಕಲ್ಸೋಕ್ಕಾಗಲ್ಲ, ನಿಮಗೆ ಆಸೆಗಳನ್ನು ಕೊಟ್ಟು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಇವಾಗಿಂದ ನೀವು ಸ್ಪಿರಿಚುವಲ್ ಇದ್ರೆ ಅಂತ ಮಕ್ಳಿಗೆ ಹೇಳ್ತಾ ಇರ್ತೀನಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ಹೌದು. ಅಂದರೆ ಅದು ನಿಷ್ಕಾಮ ಭಕ್ತಿಯಿಂದ ಇರಬೇಕು. ನಾವು ಮತ್ತೆ ಸಕಾಮ ಭಕ್ತಿ ಇಟ್ಕೊಂಡು ನಾನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಅಂತಲೂ ಪ್ರಾಕ್ಟೀಸ್ ಮಾಡೋದಲ್ಲ. ತಂದೆ ಹೆಂಗೆ ಗೊತ್ತಾ, ಈಗ ನನಗೇನೋ ಯಾರು ನನಗೆ ಕೊಲ್ತಾ ಇದ್ದಾರೆ ಅಂದ್ರೂ ಇವರಿಂದನೇ ನನ್ನ ಸಾವಾಗಬೇಕು ಅಂತಾನೆ ನಿಶ್ಚಯ ಮಾಡಿದ್ರೆ ನಾನು ಅದಕ್ಕೂ ರೆಡಿ. ಆ ಹಂತಕ್ಕೆ ಹೋಗ್ಬೇಕು ನಾವು. ಅಲ್ಲ, ಅದು ಕೂಡ ಅವ್ರದ್ದೇ ನಿರ್ಧಾರ. ಸೊ ಅಂದರೆ ನಾನು ಸಾಯಂಗಿಲ್ಲ, ನಾನು ನಿನ್ನ ನಂಬಿದ್ದೀನಿ, ನೀನು ಹೆಂಗೆ ಸಾಯಿಸ್ತೀಯ ನನ್ನ ಅಂತ ಪ್ರಶ್ನೆ ಮಾಡಂಗಿಲ್ಲ. ಸೊ ನೀನು ಯಾವ ಥರ ನನ್ನ ಸಾವಾಗಬೇಕಂತಿದೆ ನನ್ನ ಕರ್ಮದ ಪ್ರಕಾರ ಅದನ್ನು ನೀನು ಮಾಡಿಸು, ನಾನು ರೆಡಿ ಇದ್ದೀನಿ ಅಂತ ಆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಭಕ್ತಿ ಮಾರ್ಗ. ಇವರು ಮಿಸ್ ವರ್ಲ್ಡ್ ಆಗಿದ್ರಿ, ಮಿಸ್ ಯೂನಿವರ್ಸ್ ಆಗಿದ್ರಲ್ಲ ಸುಷ್ಮಿತಾ ಸೇನ್, ಅವರು ಒಂದು ಇಂಟರ್ವ್ಯೂಲ್ ಮಾತಾಡ್ತಾರೆ ಮ್ಯಾನಿಫೆಸ್ಟೇಷನ್ ವಿಚಾರದಲ್ಲಿ. ಮ್ಯಾನಿಫೆಸ್ಟೇಷನ್ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇದೇನು ಮ್ಯಾಜಿಕ್ ಆಗತ್ತಾ, ದೇವ್ರು ಹೆಂಗೆ ಕೊಡ್ತಾನೆ, ಏನು ಮಾಡ್ತಾರಂತೆ. ಅವ್ರೊಂದು ಸುಂದರವಾದಂಥ ಬ್ಯೂಟಿಫುಲ್ ಸೆಂಟೆನ್ಸ್ ಹೇಳಿದ್ರು, ಸುಮ್ಮನೆ ನಂಬು, ಅವ್ನಿಗೆ ಸುಮ್ಮನೆ ನಂಬು, ನೀನು ಇದು ಹೆಂಗಾಯ್ತು ಅದು ಹೆಂಗಾಯ್ತು ಅವ್ರು ಹೆಂಗೆ ಬಂದ್ರು ಇದೆಲ್ಲ ಏನು ಬೇಡ, ಸುಮ್ಮನೆ ನಂಬು, ಮಿಕ್ಕಿದ ಮ್ಯಾಜಿಕ್ ಆಗತ್ತೆ ಅಂತ ಅಷ್ಟೇ. ಈಗ ಉದಾಹರಣೆಗೆ ಭಕ್ತಿ ಮಾರ್ಗ, ಈಗ ನನಗೆ ಭಕ್ತಿ ಮಾರ್ಗ ಅನ್ನೋದಾದ್ರೆ ಭಗವಂತನ ಮುಂದೆ ಧ್ಯಾನ ಮಾಡ್ತೀನಿ, ಭಗವಂತನ ಪೂಜೆ ಮಾಡ್ತೀನಿ, ನನಗೆ ಇಷ್ಟವಾಗಿರೋ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗೋಕ್ಕೆ ಹಂಬಲಿಸ್ತೀನಿ, ಹೋಗ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಜನರಲ್ಲಿ ನಿಜವಾಗ್ಲೂ ಭಗವಂತನ ನೋಡೋಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಪ್ರಾಣಿ ಪಕ್ಷಿಗಳು ಹಿಂಸೆ ಮಾಡಬಾರ್ದು, ಅವಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಆ ಪ್ರಾಣಿ ಕಡೆಗೆ ಪ್ರೀತಿನೇ ಜಾಸ್ತಿ ಆಗುತ್ತೆ ನಿಮಗಾಯ್ತಾ. ಈಗ ಭಕ್ತಿ ಮಾರ್ಗ ಈಗ ನನಗೆ ಇದು ಅಂತೆ. ಈಗ ನಿಮಗೆ ನಾ ಹೇಳಿದ ಎಲ್ಲದರ ಜೊತೆಗೆ ಜನಕ್ಕೆ ಇನ್ನೂ ಸೇವೆ ಮಾಡೋದು, ಭಗವಂತನಿಗೆ ಹತ್ರ ಮಾಡೋದು, ನಾಮ ಜಪ ಮಾಡೋದು, ಮಂತ್ರ ದೀಕ್ಷೆ ತಗೋ, ಈ ಥರದೆಲ್ಲ ನೀವು 10 ಪ್ರಾಕ್ಟೀಸ್ ಮಾಡ್ತಿರ್ತೀರ. ಅಂದರೆ ಭಕ್ತಿ ಮಾರ್ಗ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗತ್ತೆ ಅಲ್ವಾ. ಸೊ ಹಾಗಿದ್ರೆ ಸಿಂಪಲ್ ಆಗಿ ಹೇಳಬೇಕು ಅನ್ನೋದಂದ್ರೆ ಭಕ್ತಿ ಮಾರ್ಗ ಅಂದರೆ ಏನು, ಅವರು ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು, ಬಂದ ಮೇಲೆ ಏನು ಪಾಲಿಸ್ಬೇಕು. ಭಕ್ತಿ ಮಾರ್ಗ ಅಂದರೆ ಏನು ಅಂದರೆ ಜ್ಞಾನ ಮಾರ್ಗ ಅನ್ನೋದು ನಮ್ಮ ಬುದ್ಧಿಗೆ ರಿಲೇಟ್ ಆಗಿರುತ್ತೆ. ಅಂದರೆ ನಮ್ಮ ಅರಿವಿನ ಬಗ್ಗೆ ನಾವು ಏನೇ ಮಾಡಿದ್ರೂ ಕೂಡ ಅವೇರ್ನೆಸ್, ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ ಅದು ಜ್ಞಾನ ಮಾರ್ಗದಲ್ಲಿ ಬರುತ್ತೆ. ಭಕ್ತಿ ಮಾರ್ಗ ಅಂದರೆ ಅದು ಕಂಪ್ಲೀಟ್ಲಿ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಏನು ಹೇಳ್ತಾರೆ, ಇವನ್ ಯೋಗದಲ್ಲೂ ಕೂಡ ಭಕ್ತಿ ಯೋಗದ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇದು ಭಾವನೆಗಳ ಸಂಸ್ಕರಣೆಯ ವಿಜ್ಞಾನ ಅಂತಾನೆ ಹೇಳ್ತಾರೆ. ಇದು ಸೈನ್ಸ್ ಅಂತ. ಭಾವನೆಗಳ ಸಂಸ್ಕರಣೆಯ ವಿಜ್ಞಾನ ಅಂದ್ರೆ ಎಲ್ಲಾ ಭಾವನೆಗಳು ಸಂಸ್ಕರಣೆ ಆಗಿರುವಂತ ಒಂದು ವಿಜ್ಞಾನ, ಇದು ಕೂಡ ಒಂದು ಸೈನ್ಸ್ ಭಕ್ತಿ ಮಾರ್ಗ ಅನ್ನೋದು ಅಂತ ಭಕ್ತಿ ಯೋಗದಲ್ಲಿ ಹೇಳ್ತಾರೆ. ಹೆಂಗೆ ನಮ್ಗೆ ಭಕ್ತಿ ಮಾರ್ಗ ವರ್ಕ್ ಆಗುತ್ತೆ ಅಂತ ಅಂದ್ರೆ
ಅನ್ಕಂಡೀಷನಲ್ ಪ್ರೀತಿನ ಕೊಡುತ್ತೆ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ ಅವರು ಎಲ್ಲರಲ್ಲೂ ದೇವ್ರನ್ನ ನೋಡ್ತಾರೆ ಆ್ಯಂಡ್ ಎಲ್ಲ ವಸ್ತುಗಳಲ್ಲೂ ದೇವ್ರನ್ನ ನೋಡ್ತಾರೆ, ಎಲ್ಲ ಜೀವಿಗಳಲ್ಲೂ ದೇವ್ರನ್ನ ನೋಡ್ತಾರೆ, ಯಾರಿಗೂ ಹಾನಿ ಮಾಡಲ್ಲ. ಹಾಗೆ ದೇವರು ನಮ್ಮೊಳಗಡೆನೂ ಇದ್ದಾನೆ. ಸೊ ನಮಗೂ ನಾವು ಹಾನಿ ಮಾಡ್ಕೊಳ್ಳಲ್ಲ. ಸೊ ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಆಟೋಮೆಟಿಕ್ ಆಗಿ ನಮ್ಮನ್ನ ಪ್ರೀತಿಸಕ್ಕೆ ಶುರು ಮಾಡ್ತೀವಿ, ಎಲ್ಲರನ್ನೂ ಪ್ರೀತಿಸಕ್ಕೆ ಶುರು ಮಾಡ್ತೀವಿ. ನಮ್ಗೇನೇನೆಲ್ಲ ಈ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಅಲ್ಲ, ಅದು ಈವನ್ ಫಿಸಿಕಲ್ ಬ್ಯಾಡ್ ಹ್ಯಾಬಿಟ್ಸ್ಗಳಾಗಿರ್ಬೋದು ಅಥವಾ ಎಮೋಷ್ನಲಿ ಬ್ಯಾಡ್ ಹ್ಯಾಬಿಟ್ಸು ಅಥವಾ ನಾವು ಗಾಸಿಪ್ ಈ ಥರದ್ದು ಏನೇ ಇದೆ ಅದೆಲ್ಲವೂ ಕಟ್ಟಾಗ್ತಾ ಬರುತ್ತೆ ನೀವು ಭಕ್ತಿ ಮಾರ್ಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಯಾರೆಲ್ಲ ಭಕ್ತಿ ಮಾರ್ಗದಲ್ಲಿ ತುಂಬ ಡೀಪಾಗಿ ಹೋಗ್ತಿರ್ತಾರೆ, ನಾನು ನಿಮಗೆ ಕೆಲವು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ನೀವು ಅವರ ವಾಯ್ಸ್ ಹೇಗಿದೆ ಅಂತ ಹೇಳಿ. ಸಾಫ್ಟ್ ಇದೆಯಾ, ಹಾರ್ಡ್ ಇದೆಯಾ? ಓಕೆ. ವಿನಯ್ ಗುರೂಜಿ ಅವರ ವಾಯ್ಸ್ ಹೇಗಿದೆ? ಸಾಫ್ಟ್ ಇದೆ, ಸಾಫ್ಟ್ ಇದೆ. ರವಿಶಂಕರ್ ಗುರೂಜಿ ಅವರ ವಾಯ್ಸ್, ಸಾಫ್ಟ್ ಇದೆ, ಸದ್ಗುರು ಅವರ ವಾಯ್ಸ್ ಸಾಫ್ಟ್ ಇದೆ. ಸಾಫ್ಟ್ ಇದೆ ಅಲ್ವಾ? ಈ ಥರ ನೀವು ಯಾರೇ ಆಧ್ಯಾತ್ಮವನ್ನ ಭಕ್ತಿ ಅಲ್ಲಿ ಇರುವಂಥ ವ್ಯಕ್ತಿಗಳನ್ನ ನೋಡಿದ್ರೆ ಅವರ ವಾಯ್ಸ್ ಸಾಫ್ಟ್ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ಹೃದಯ ಅಷ್ಟು ಮೃದುವಾಗಿರುತ್ತೆ. ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗ್ತಾ 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 ಒಂಥರ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ. ಸಾಫ್ಟ್ನೆಸ್ ವೀಕ್ ಅಲ್ಲ. ತುಂಬ ಜನ ಜ್ಞಾನ ಮಾರ್ಗದಲ್ಲಿ ಇರೋರು ವಾದ ಮಾಡ್ತಾರೆ. ಕೆಲವರು, ನಾನು ಒಂದು ಹೇಳ್ತೀನಿ ಕೇಳಿ, ಅರ್ಧ ಬರ್ಧ ಇರೋರು ವಾದ ಮಾಡ್ತಾರೆ. ಪೂರ್ತಿ ಜ್ಞಾನ ಯಾರಿಗೆ ಪೂರ್ತಿ ನಾಲೆಜ್ ಇರುತ್ತೆ ಅವ್ರು ಯಾವ್ದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೊಡ್ಡವ್ರು ಹೇಳೋ ಮಾತು. ಅದು ನಿಮ್ಮ ಸ್ಟ್ರೆಂತ್. ಅದು ಹೌದು. ಸಾಫ್ಟ್ ಆಗ್ತಿದ್ದಾರೆ ಅಂದ್ರೆ ಸ್ಟ್ರೆಂತ್. ಕರೆಕ್ಟು. ಆದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಭಕ್ತಿ ಮಾರ್ಗಕ್ಕೆ ಬನ್ನಿ ಅಂದರೆ ಎಲ್ಲ ಸರೆಂಡರ್ ಆಗಿಬಿಡ್ಬೇಕು, ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಅಷ್ಟು ಸಾಫ್ಟ್ ಆಗಿಬಿಟ್ರೆ ಈಗಿನ ಕಾಲದಲ್ಲಿ ಹಂಗಿರೋಕ್ಕಾಗಲ್ಲ ಅಂತ. ಸೊ ನೀವು ಭಗವಂತನ ಎದುರುಗಡೆ ನಿಮ್ಮ ಹೃದಯನ ಸಾಫ್ಟ್ ಮಾಡ್ಕೊಂಡ್ರೆ ಅವನು ನಿಮಗೋಸ್ಕರ ಹಾರ್ಡಾಗಿ ನಿಂತ್ಕೊತಾನೆ ಜಗತ್ತಲ್ಲಿ ಹೋರಾಟ ಮಾಡೋಕೆ. ಬಟ್ ನಿಮಗೆ ಸಾಫ್ಟ್ ಆಗೋ ಧೈರ್ಯ ಇಲ್ಲ, ಸಾಫ್ಟ್ ಆಗೋದು ಅಷ್ಟು ಈಸಿ ಅಲ್ಲ. ಅಲ್ಲ, ಅದು ಭಯ ಇನ್ನೊಂದು ಏನಕ್ಕೆ ಗೊತ್ತಾ? ಇವಾಗ ನಾನು ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ, ನಾ ಮನೆಗೆ ಬರ್ತೀನಿ, ಮನೆಗೆ ಬಂದ ತಕ್ಷಣ ಫುಲ್ ಕಮಾಂಡಿಂಗ್, ಯಾರಲ್ಲಿದ್ದೀರಾ, ನೀರು ತಗೊಂಬನ್ನಿ, ಈ ತರ ಬಾಸಿಸಮ್ ಮಾಡಿ ಈ ವಾಯ್ಸ್ ಅಲ್ಲಿ ಮಾತಾಡಿ ಒಂದ್ ಗತ್ತು ಅಂತ ಇಟ್ಕೊಂಡಿರ್ತೀನಿ. ಮನೇಲಾಗಿರ್ಬೋದು, ಯಾರಾಗಿರ್ಬೋದು, ಒಂದು ಗಂಡು ಹೆಣ್ಣು, ಆಫೀಸಲ್ಲಿ ಕೆಲಸ ಮಾಡಿರೋ, ಕಾಲೇಜಲ್ಲಿ ಯಾರು. ಆದ್ರೆ ನಾಳೆಯಿಂದ ಯಾರಲ್ಲಿ ನೀರು ತಗೊಂಬನ್ನಿ, ನಾನು ಈ ತರ ನನ್ನ ಟೊನಾಲಿಟಿನ ಚೇಂಜ್ ಮಾಡಿದ್ರೆ, ನಾನು ಯಾವಾಗ ಮೃದು ಆದ್ರೆ ಜನ ನನಗೆ ಮರ್ಯಾದೆ ಕೊಡಲ್ಲ. ಕರೆಕ್ಟ್. ಸೊ ಸಮಾಜ ನನ್ನ ಜಡ್ಜ್ ಮಾಡತ್ತೆ ಅನ್ನೋ ಭಯ ತುಂಬಾ ಜನಕ್ಕೆ ಇರುತ್ತೆ. ನೀವೇ ಹೇಳಿ, ಇವತ್ತು ಯಾರಿಗೆ ತಲೆ ಬಗ್ಗಿಸ್ತಾರೆ ಜನ? ಗುರುಗಳಿಗೆ. ಗುರುಗಳಿಗೆ ಅಲ್ವಾ? ಅಂದ್ರೆ ಆಧ್ಯಾತ್ಮದ ಚಿಂತಕರಿಗೆ ಇವತ್ತು ತಲೆ ಬಗ್ಸೋ ಥರ ಎಲ್ರಿಗೂ ಬಗ್ಸಲ್ಲ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ನಾನು ನೋಡಿದ್ದು ಹೇಗಿರುತ್ತೆ ಅಂದರೆ, ನೀವೆಷ್ಟೇ ನಾಲೆಡ್ಜಲ್ಲಿರಿ, ನೀವೆಷ್ಟೇ ಪ್ರೊಫೆಷನಲ್ಲಿರಿ, ಬಟ್ ಒಂದು ರುದ್ರಾಕ್ಷಿಗೆ ಇರೋ ವ್ಯಾಲ್ಯೂ ಆಯಿತಾ ಡೈಮಂಡಿಗಿಲ್ಲ ನನ್ನ ಪ್ರಕಾರ. ಸತ್ಯ ಅದು. ಪ್ರತಿಯೊಬ್ಬರು ಲೈಫಲ್ಲೂ ಹೇಳ್ತೀನಲ್ಲ, ನಿಜವಾಗ್ಲೂ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಅದ್ರ ಮುಂದೆ ಯಾರು ಸರೆಂಡರ್ ಆಗ್ತಾರೆ ಅಲ್ಲ, ಯಾರಿಗೆ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರಲ್ಲ ಅದೇನಂತ. ನಾನು ತುಂಬ ಸರಿ ಒಳಗೆ ಹಾಕೊಂಡು ಕವರ್ ಮಾಡ್ಕೊಂಡಿರ್ತೀನಿ. ಬಟ್ ನಿಜವಾಗ್ಲೂ ಐ ಟೆಲ್ ಯು, ರುದ್ರಾಕ್ಷನ ಹಾಕಕ್ ಶುರು ಮಾಡಿ ನಿಮ್ ಜೀವನ ಹೆಂಗ್ ಶುರು ಆಗತ್ತೆ, ಬದಲಾಗತ್ತೆ. ರುದ್ರಾಕ್ಷಿ ಬಗ್ಗೆ ನಾವು ಶುರು ಯಾವಾಗಲೂ ಆಗತ್ತೆ, ಮಾತಾಡೋಣ. ಡೆಫಿನೆಟ್ಲಿ ಮಾತಾಡುವ. ಕರೆಕ್ಟ್. ಅಂದ್ರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವು ಅನ್ಕೊಂಡಿದ್ದೀವಿ ನಾವು ಹೆದರ್ಸ್ಬೇಕು ಜನನ ಅಂತ. ಹೆದರ್ಸ್ಬೇಕಾಗಿಲ್ಲ ಜನನ. ನಿಮ್ಮನ್ನು ನೋಡಿದ್ರೇನೆ ಆ ಭಯ ಭಕ್ತಿ ಅಲ್ಲ, ಭಕ್ತಿ ಬರಬೇಕು, ಪ್ರೀತಿ ಬರಬೇಕು. ಸೊ ಆ ಒಂದು ವ್ಯಕ್ತಿತ್ವನ ನಮಗೆ ಕ್ರಿಯೇಟ್ ಮಾಡಿಸೋದು ಭಕ್ತಿ ಮಾರ್ಗ. ಈಗ ನಿಮ್ಮ ವಿಚಾರದಲ್ಲಿ, ಇವಾಗ ನೀವು ಹಾಕಿದಲ್ಲ ರುದ್ರಾಕ್ಷ, ಇದು ಹಾಕೋ ಮುಂಚೆ ನಿಮಗೂ ಭಯ ಇತ್ತಾ? ಅಂದ್ರೆ ಹಾಕ್ಬೇಕಾ ಹಾಕ್ಬಾರ್ದು ಆ ಥರದ ಕನ್ಫ್ಯೂಷನ್ಸ್ ಇತ್ತ ನಾನು ನಿಮಗೆ? ಸಿಕ್ಕಾಪಟ್ಟೆ ನಾನ್ ವೆಜ್ ತಿಂತಾ ಇದ್ದೆ ಆಯಿತಾ, ಹೆವಿ ನಾನ್ ವೆಜ್. ಎವ್ರಿ ಡೇ ನಂಗೆ ನಾನ್ ವೆಜ್ ಬೇಕಿತ್ತು ಒನ್ ಟೈಮಲ್ಲಿ. ಆ್ಯಂಡ್ ತುಂಬ ಕೋಪ, ಹಠ ಎಲ್ಲ ಇತ್ತು. ನಾನು ಬರೀ ರುದ್ರಾಕ್ಷಿಯಿಂದ ನಾನು ಬದಲಾಗ್ತೀನಿ ಅಂತ ಹೇಳ್ತಿಲ್ಲ, ಭಾವನೆ ಜೊತೆಗೆ ರುದ್ರಾಕ್ಷಿ ಇರಬೇಕು. ಅಂದರೆ ಭಕ್ತಿಯ ಒಂದು ಭಾವನೆ ನನ್ನಲ್ಲಿ ಇರಬೇಕು, ಜೊತೆಗೆ ಜ್ಞಾನ ಮಾರ್ಗ ಅರಿವೂ ಇರಬೇಕು, ಕಾನ್ಷಿಯಸ್ನೆಸ್ ಇರಬೇಕು. ಆವಾಗ ರುದ್ರಾಕ್ಷಿ ವರ್ಕ್ ಆಗುತ್ತೆ. ತುಂಬ ಜನ ಸುಮ್ಮನೆ ಫ್ಯಾಷನ್ಗೋಸ್ಕರ ಹಾಕ್ಕೊಂಡು ಈ ಕಡೆ ಆಧ್ಯಾತ್ಮಿಕ ಜ್ಞಾನನೂ ಇರೋದಿಲ್ಲ, ಭಕ್ತಿನೂ ಇರೋದಿಲ್ಲ, ಸುಮ್ಮನೆ ಹಾಕ್ಕೊಳ್ತಾರೆ. ಆ ಥರ ಅಲ್ಲ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಟ್ರೆಂಡ್ ಆಗಿದೆ ಅಂತ ರುದ್ರಾಕ್ಷಿಗಳನ್ನ ಹಾಕ್ಕೊಳ್ಳೋದು ಇದೆ. ಬಟ್ ಯಾರೆಲ್ಲ ನಿಜವಾಗ್ಲೂ ಅವರ ಭಾವನೆಗಳಿಗೆ ಕನೆಕ್ಟ್ ಆಗಿ, ಭಗವಂತನ ಕನೆಕ್ಟ್ ಆಗಿ ಹಾಕ್ಕೊಂಡಿದ್ದಾರೆ, ಅವರಲ್ಲಿ 100% ಬದಲಾವಣೆಗಳು ಆಗೇ ಆಗುತ್ತೆ. ಈಗ ನೀವು ರುದ್ರಾಕ್ಷ ಹಾಕಿದ್ಮೇಲೆ ನಿಮ್ಮಲ್ಲಿ ಏನ್ ಬದಲಾವಣೆ ನಿಮಗೆ ಕಾಣಿಸ್ತು? ಅಫ್ಕೋರ್ಸ್ ಇವಾಗ ನಾನು ಆಗಲೇ ಹೇಳ್ದಂಗೆ ನಾನ್ ವೆಜ್ ಏನಿದೆ ಅಷ್ಟು ಏನು ತಿಂತಾ ಇದ್ದಿದ್ದು, ಇವಾಗ ನಾನ್ ವೆಜ್ ತಿನ್ನಲ್ಲ ಒಂದು.
ಆ್ಯಂಡ್ ಕೋಪ ಕಡಿಮೆ ಆಗಿದೆ. ಆ್ಯಂಡ್ ಹ್ಯಾಬಿಟ್ಸ್ಗಳು, ಕೆಲವೊಂದು ಹ್ಯಾಬಿಟ್ಸ್, ಅಡಿಕ್ಷನ್ಸ್, ನಂಗೆ ಟೀ ಕಾಫಿ ತುಂಬ ಅಡಿಕ್ಷನ್ಸ್, ಅದನ್ನು ನನಗೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾವಾಗಲೂ ಇದಿರೋದ್ರಿಂದ ಏನು ಗೊತ್ತಾ, ನಮಗೆ ಗೊತ್ತಿಲ್ಲದೇನೆ ಎಲ್ಲಾದರೂ ಹೋದಾಗ ಸಡನ್ನಾಗಿ ಇದು ಕೈ ಹಿಡ್ಕೊಂಡು ಸುಮ್ಮನೆ ಹಿಂಗೆ ಅಂತ ಇದ್ರೂ ಕೂಡ ಏನು ಯೋಚನೆ ಬರಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಲೇ ಇರುತ್ತೆ ಒಳಗಡೆ. ಅಂದರೆ ನಾಮಸ್ಮರಣೆ ಮಾಡೋದಕ್ಕೆ ನಿಮಗೆ ಏನೋ ಒಂದು ಅದಕ್ಕೊಂದು ಪರ್ಟಿಕ್ಯುಲರ್ ಜಾಗ ಅಗತ್ಯ ಇಲ್ಲ. ಸೊ ಎಲ್ಲವೂ ಕೂಡ ಬದಲಾವಣೆ ಮಾಡುತ್ತೆ. ಆ್ಯಂಡ್ ನಾವು ಅಂತೀವಿ ಶಿವನ ಆರಾಧನೆ ಮಾಡಿದ್ರೆ ದುಡ್ಡು ಬರಲ್ಲ ಅಂತಾರೆ ಕೆಲವರು. ಅಂದರೆ ಲೈಕ್ ಅವರು ಏನು ವೈರಾಗಿ, ಸೊ ಹಂಗೆ ಹೋಗ್ಬಿಡ್ತಾರೆ ಅಂತ. ಆ್ಯಕ್ಚುಲಿ ಅಟ್ಯಾಚ್ಮೆಂಟ್ನ ಕಡಿಮೆ ಮಾಡುತ್ತೆ. ಇದು ಹಾಕಿದ್ಮೇಲೆ ನಂಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗಿದೆ. ಅಟ್ಯಾಚ್ಮೆಂಟ್ ಕಡಿಮೆ ಇನ್ ದ ಸೆನ್ಸ್ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಭಯ, ಆತಂಕ, ಏನೋ ಆಗ್ಬಿಡತ್ತೇನೋ ಈ ಥರ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾವಾಗ ನಾನು ಶಿವನ ಅನುಷ್ಠಾನ ಮಾಡೋಕ್ಕೆ ಶುರು ಮಾಡಿದೆ ಗುರು ದೀಕ್ಷೆ ತಗೊಂಡು, ಅವಾಗಿಂದ ನನ್ನ ಲೈಫಲ್ಲಿ ಬೇರೆ ಥರದ ಒಂದು ವೈಬ್ಸ್ ಎಂಟ್ರಿ ಆಯಿತು. ಸೊ ಅದಕ್ಕೆ ನಾನಿವತ್ತು ಪ್ರತಿಯೊಬ್ಬರಿಗೂ ಕೂಡ ನಾಮಸ್ಮರಣೆ ಮಾಡಿ, ನಮ್ಮ ಪ್ರತಿ ತಿಂಗಳು ಹುಣ್ಮೆ ಧ್ಯಾನ ಟೈಮಲ್ಲಿ ನಾನು ಮಂತ್ರ ಧ್ಯಾನನೇ ಮಾಡಿಸ್ತೀನಿ. ಯಾಕೆ ಅಂತಂದರೆ ನಾನು ಮುಂಚೆ ಜ್ಞಾನ ಮಾರ್ಗದಲ್ಲೇ ಇದ್ದಿದ್ದು, ಕಂಪ್ಲೀಟ್ ಜ್ಞಾನ ಮಾರ್ಗದಲ್ಲೇ ಇದ್ದಿದ್ದು. ಅದು ನನ್ನನ್ನು ಏನು ಮಾಡ್ತು ಅಂದರೆ, ಜ್ಞಾನ ಮಾರ್ಗ ನನಗೆ ವಿನಯನ ಕ್ರಿಯೇಟ್ ಮಾಡಬೇಕು ಆ್ಯಕ್ಚುಲಿ. ಬಟ್ ನನಗೆ ಗೊತ್ತಿಲ್ಲದೆ ಅಹಂಕಾರ ಸ್ಟಾರ್ಟ್ ಆಗಿತ್ತು, ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ. ಒಂದು ಹೇಳ್ತೀನಿ ಕೇಳಿ, ಎಲ್ಲ ಈಗೋಗಿಂತ ಡೇಂಜರಸ್ ಈಗೋ ಯಾವುದು ಅಂದರೆ ಅದು ಆಧ್ಯಾತ್ಮಿಕ ಈಗೋ. ಆಧ್ಯಾತ್ಮದಲ್ಲಿ ಅಹಂಕಾರ ಬಂದರೆ ಎಲ್ಲದರಲ್ಲೂ ಬಂದಂಗೆ. ನಿಮ್ಮ ಪತನಕ್ಕೆ ಅದೇ ಏನು ದಾರಿ. ಅದಕ್ಕೆ ಯಾರೋ ರೀಸೆಂಟಾಗಿ ಕಮೆಂಟ್ ಹಾಕಿದ್ರು ನಮಗೆ ಯೂಟ್ಯೂಬಲ್ಲಿ, ಏನಂದರೆ ಅದೇ ಕೃಷ್ಣ ಅರ್ಜುನನ ಪರವಾಗಿ ಯಾಕೆ ನಿಂತ್ಕೊಂಡ್ರು, ಅದೇ ಬುದ್ಧಿನ ಪಾಪ ಕೌರವರಿಗೂ ಹೇಳಿ ತಿದ್ಬೋದಿತ್ತಲ್ಲ ಅಂತ ಹೇಳಿ ಹಾಕಿದ್ರು. ಅದಕ್ಕೆ ಒಂದು ಇದೆ, ಏನಂದರೆ ಇದೇ ಪ್ರಶ್ನೆ ನಾರದರು ಕೃಷ್ಣಂಗೆ ಕೇಳ್ತಾರೆ. ಆಯಿತಾ, ಒಂದು ಸ್ಟೋರಿ ಇದೆ. ನಾರದರು ಬಂದ್ಬಿಟ್ಟು ಕೃಷ್ಣಂಗೆ ಕೇಳ್ತಾರಂತೆ, ನೀನು ಯಾಕೆ ಸ್ವಾಮಿ ಏನು ಅರ್ಜುನನ್ನೇ ಆಯ್ಕೆ ಮಾಡಿಕೊಂಡೆ ಈ ಕೆಲಸಕ್ಕೆ? ಎಷ್ಟೊಂದು ಜನ ಇದ್ದರು, ಪಾಂಡವರೇ ಎಷ್ಟೊಂದು ಜನ ಇದ್ದರು, ಆದರೂ ನೀನು ಅರ್ಜುನನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾರಂತೆ, ಒಂದು ಕೆಲಸ ಮಾಡು, ಅರ್ಜುನನ ಕೊಠಡಿಗೆ ಹೋಗ್ಬಾ ಅಂತ ನಾರದಿಗೆ ಹೇಳ್ತಾರಂತೆ. ನಾರದ್ರು ಹೌದಾ ಓಕೆ ಅಂತ ಹೇಳಿ ಅರ್ಜುನನ ರೂಮ್ಗೆ ಹೋಗ್ತಾರಂತೆ. ರೂಮ್ ಒಳಗಡೆ ಎಂಟ್ರಿ ಆದರೆ ಕೃಷ್ಣ 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 ಅಂತ ವಾಯ್ಸ್ ಕೇಳಿಸ್ತಾ ಇರುತ್ತಂತೆ. ಆಯಿತಾ, ಎಲ್ಲ ಕಡೆ ನೋಡ್ತಾರಂತೆ, ಯಾರೂ ಇಲ್ಲ. ಅರ್ಜುನ ಮಲಗಿದಾರಂತೆ, ಹುಡುಕ್ತಾರಂತೆ ಸುಮಾರು ಹೊತ್ತು, ಯಾರೂ ಕಾಣಿಸ್ಲಿಲ್ವಂತೆ. ಕೊನೆಗೆ ನಿಧಾನಕ್ಕೆ ಅರ್ಜುನನ ಹತ್ರ ಹೋಗಿ ಹಿಂಗೆ ಕಿವಿ ಹಿಂಗೆ ಕೊಟ್ಟಾಗ ಅಲ್ಲಿಂದ ಸೌಂಡ್ ಬರ್ತಿರತ್ತಂತೆ, ಕೃಷ್ಣ 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 ಅಂತ. ಅಂದರೆ ಅರ್ಜುನನ ನರನಾಡಿಗಳು, ದೇಹ ಎಲ್ಲವೂ ಅವನ ಆತ್ಮದಿಂದನೇ ಕೃಷ್ಣ ಅಂತ ಕೂಗ್ತಿದೆ. ಅಂದರೆ ನಿದ್ದೆಲಿದ್ರೂ ಸಹ ಕೃಷ್ಣನ ಜಪ ಮಾಡ್ತಾ ಇರುತ್ತೆ ಆ ದೇಹ. ಅರ್ಜುನ ಅಲ್ಲ, ಅರ್ಜುನನ ಆತ್ಮ, ಅರ್ಜುನನ ದೇಹ ಕೃಷ್ಣ ಕೃಷ್ಣ ಅಂತಿರುತ್ತಂತೆ. ಆಗ ನಾರದ್ರು ಬಂದು ಹೇಳ್ತಾರಂತೆ, ಗೊತ್ತಾಯ್ತು ನನಗೆ ಯಾಕೆ ನೀವು ಅರ್ಜುನನ ಆಯ್ಕೆ ಮಾಡ್ಕೊಂಡ್ರಿ. ಯಾಕಂದರೆ ಕೃಷ್ಣ ಹೇಳ್ತಾರಂತೆ, ಕಂಪ್ಲೀಟ್ಲಿ ಸರೆಂಡರ್ ಅಂದರೆ ಅದು ಅಂತ. ಅಂದರೆ ಪಾಪ ಅರ್ಜುನಂಗೂ ಯುದ್ಧದ ಟೈಮಲ್ಲಿ ಕಷ್ಟ ಆಯಿತು. ನನ್ನ ಕಡೆಯವರು ಹೇಗಪ್ಪ ನಾನು ಹೊಡಿಲಿ, ಹೆಂಗೆ ಸಾಯಿಸ್ಲಿ ನಾನು, ನನ್ನ ಗುರುಗಳು, ನನ್ನ ಹಿರಿಯರು ಅಂತೆಲ್ಲ ಬಂತು. ಆದರೆ ಕೃಷ್ಣನ್ನ ಅವರು ಸರೆಂಡರ್ ಆದರು. ಆಯಿತು, ನನಗೆ ನಾನು ರೆಡಿ ಇದ್ದೀನಿ, ಆದರೆ ನಂಗೆ ಆಗ್ತಾ ಇಲ್ಲ ಅಂತಲೂ ಅವ್ರು ಒಪ್ಕೊಂಡ್ರು. ಅಂದರೆ ಅರ್ಜುನನ್ ಬಿಟ್ಟು ಇನ್ ಕೇಸ್ ಏನಾದರೂ ಧರ್ಮರಾಯನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಕುರುಕ್ಷೇತ್ರ ನಡೀತಾನೆ ಇರಲಿಲ್ಲ. ಯಾಕಂದರೆ ಧರ್ಮರಾಯ ಕ್ಲಿಯರ್, ನಾನು ಯಾರಿಗೂ ಹೊಡೆಯಲ್ಲ ಅಲ್ವಾ. ಸೊ ಅರ್ಜುನನ್ನ ಅವರಲ್ಲಿರೋ ಕ್ವಾಲಿಟೀಸು ಪ್ಲಸ್ ಸರೆಂಡರ್, ಕೃಷ್ಣನ ಬಗ್ಗೆ ಇದ್ದಂಥ ಭಕ್ತಿ, ಏನು ಭಕ್ತಿ ಮಾರ್ಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಭಕ್ತಿ ಅರ್ಜುನನಲ್ಲಿ ಇದ್ದಿದ್ದಕ್ಕೇನೆ ಅದು ವರ್ಕ್ ಆಯಿತು. ಅಂದರೆ ಅಲ್ಲ, ಈಗ ನೀವು ಈ ಹೇಳಿದ ಕಥೆಯಲ್ಲಿ ಅರ್ಜುನ ಕೃಷ್ಣ ಜಪ ಮಾಡ್ತಿದ್ದ, ಆದರೆ ಅರ್ಜುನಿನಿಂದ ಹಂಗಿತ್ತು ಅಂತ. ಈಗ ಕೃಷ್ಣ ಅರ್ಜುನ ಸ್ಟೋರಿ ಮಹಾಭಾರತ ಅದೆಲ್ಲ ಆದ್ರೆ, ಈಗ ಪ್ರೆಸೆಂಟ್ ಜನರೇಷನ್, ಈಗ ನಾವು ಅದೇ ಥರದ ಮಂತ್ರ ಜಪ, ಕೃಷ್ಣ ಅಂತಾದ್ರೂ ಆಗ್ಬೋದು, ರಾಮ ಅಂತಾದ್ರೂ ಆಗ್ಬೋದು, ಶಿವ ಅಂತಾದ್ರೂ ಆಗ್ಬೋದು, ಅಥವಾ ತಾಯಿ ದುರ್ಗಿ ಅಂತಾದ್ರೂ ಆಗ್ಬೋದು. ಈ ಮಂತ್ರ ಜಪಗಳು ನಾವು ಮಾಡಕ್ ಶುರು ಮಾಡಿದ್ರೆ ನಮಗೆ ಅದು ಹೇಗೆ ಯೂಸ್ಫುಲ್? ಏನು ಗೊತ್ತಾ, ಇವಾಗ ನಾವು ಯಾವಾಗಲೂ ಮಾತಾಡಿರೋ ಹಾಗೆ ನಾಮ ಜಪ ಏನಿದೆ ಕಲಿಯುಗದಲ್ಲಿ ನಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಾಮ ಜಪದಿಂದಾನೇ ಸಾಧ್ಯ ಅಂತ ಹೇಳಿದ್ದಾರೆ. ಅಂದರೆ ನಾಮ ಜಪ ಮಾಡೋಕೆ ಶುರು ಮಾಡಿದ್ರೇ ಅರ್ಧ ನಾವು ಕರ್ಮನ ಕಳ್ಕೊಂಡಂಗೆ ಅಂತ ಒಂದು. ಆ್ಯಂಡ್ ಏನೆಲ್ಲ ಪ್ರಯೋಜನ ಅಂದರೆ, ನಾವು ಸೈಂಟಿಫಿಕ್ ಆಗಿ ನೋಡ್ತೀವಿ ಅಂದರೂ ನಿಮಗೆ ಡಾಕ್ಟರ್ ಶ್ವೇತಾ ಅಂತ ಒಬ್ಬರಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ, ನ್ಯೂರೋಲಜಿಸ್ಟ್. ಆಯಿತಾ, ಸೊ ಅವರು ರಿಸರ್ಚ್ ಮಾಡಿದ್ದಾರೆ ಯಾವ ಯಾವ ಮಂತ್ರಗಳಿಂದ ಯಾವ್ಯಾವ ಕಾಯಿಲೆಗಳು ವಾಸಿಯಾಗಿದೆ ಅಂತ. ಈಗ ನಾಮ ಜಪ ಅಂತ ನೀವು ಹೇಳಿದ್ರಿ, ಫಸ್ಟ್ ನನಗೆ ವ್ಯತ್ಯಾಸ ಹೇಳಿ. ನಾಮ ಜಪ ಅಂದ್ರೆ ಏನು, ಮಂತ್ರ ಜಪ ಅಂದ್ರೆ ಏನು? ಓಕೆ, ನಾಮ ಜಪ ಅಂತ ಅಂದರೆ ನಮ್ಗೆ ಇಷ್ಟವಾಗಿರುವಂತಹ ದೇವರ ಹೆಸರನ್ನ ಹೇಳುವಂಥದ್ದು. ನಾಮ ಅಂದರೆ ಹೆಸರು,
ಕೃಷ್ಣ, ಕೃಷ್ಣ, ರಾಧೆ, ರಾಮ, ಶಿವ. ಶಿವ, ಈ ರೀತಿ. ಅದಕ್ಕೆ ನಾವು ಓಂ ನಮಃ ಶಿವಾಯ ಈ ರೀತಿ ನಾವು ಹೇಳ್ಕೊಳ್ತಾ ಹೋಗ್ತೀವಿ. ಹರೇ ಕೃಷ್ಣ 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 ಹರೇ 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 ಅದಾಗಿರ್ಬೋದು, ಅಥವಾ ರಾಮಂದಾಗಿರ್ಬೋದು, ಇದು ಬರೀ ಎಲ್ಲವೂ ದೇವರ ನಾಮಗಳನ್ನ ನಾಮಗಳನ್ನ ಹೇಳುವಂಥದ್ದು, ಜಪಿಸೋದು. ಜಪಿಸುವಂಥದ್ದು. ಇದು ನಾಮಜಪ. ಮಂತ್ರ ಅಂದ್ರೆ ನಿಮ್ಗೆ ಪೂರ್ತಿ, ಇವಾಗ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಮಂತ್ರ ಹೇಳಿ ಶುರು ಮಾಡಿದ್ರಿ ಅಲ್ವಾ? ಸೊ ಇವೆಲ್ಲ ಮಂತ್ರಗಳಲ್ಲಿ ಬರುತ್ತೆ. ಒಂದು ವೈದಿಕ ಮಂತ್ರಗಳೇ ಬೇರೆ, ತಾಂತ್ರಿಕ ಮಂತ್ರಗಳೇ ಬೇರೆ. ನಾಮಜಪ ಮಾಡೋಕೆ ಯಾವುದೇ ದೀಕ್ಷೆ ಅನುಷ್ಠಾನಗಳು ಕೂಡ ಅವಶ್ಯಕತೆ ಇಲ್ಲ. ಸಾಮಾನ್ಯ ವ್ಯಕ್ತಿ ಭಕ್ತಿ ಮಾರ್ಗಕ್ಕೆ ಬರೋಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ನಾಮಜಪದ ಮೂಲಕ ಶುರು ಮಾಡ್ಬೋದು ಅವ್ರ ಜರ್ನಿನ. ಇದು ಫಸ್ಟ್ ಸ್ಟೆಪ್ ನೀವು ಭಕ್ತಿ ಮಾರ್ಗಕ್ಕೆ ಬರೋದಕ್ಕೆ, ನಾಮಜಪ. ಯಾರಾದ್ರೂ ಮಾಡ್ಬೋದು, ಎಲ್ಲಿದ್ರನಾದ್ರೂ ಮಾಡ್ಬೋದು, ಓಡಾಡ್ಕೊಂಡು ಮಾಡ್ಬೋದು, ಕೂತಿರೋ ಕಡೆ ಮಾಡ್ಬೋದು, ಡ್ರೈವಿಂಗ್ ಮಾಡ್ತಾ ಮಾಡ್ಬೋದು, ಎಲ್ಲಾ ಕಡೆನೂ ದೇವ್ರ ನಾಮಜಪ ಮಾಡ್ಬೋದು. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳು ಇಲ್ಲ. ಅದೇ ನಾಮಜಪನ ನೀವು ಶಕ್ತಿ ಒಲಿಸ್ಕೋಬೇಕು ಅಂತ ಮಾಡ್ತೀರಾ ಅಂದ್ರೆ ಅವಾಗ ನೀವು ಅನುಷ್ಠಾನಗಳು ಅಂತ ಮಾಡ್ಬೇಕಾಗತ್ತೆ. ಅಂದ್ರೆ ಸೇಮ್ ನಾಮಜಪನ ಗುರುವಿನ ಮೂಲಕ ದೀಕ್ಷೆ ತಗೊಂಡು, ಎಕ್ಸಾಂಪಲ್ ನಾವೇ ನಾಮಜಪಗಳನ್ನ ಮಾಡೋದ್ರಿಂದ ಒಂದು ಬೆನಿಫಿಟ್ ಆದ್ರೆ, ಗುರುವಿನ ಮೂಲಕ ನಾವು ದೀಕ್ಷೆ ತಗೊಂಡು ಮಾಡೋದ್ರಿಂದ ಒಂದ್ ರೀತಿ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಶಕ್ತಿ ಹೆಚ್ಚಾಗತ್ತೆ. ದೀಕ್ಷೆ ತಗೊಂಡು ಮಾಡೋದ್ರಿಂದ ಅನುಷ್ಠಾನ ತರ. ಅಂದ್ರೆ ಅಂದ್ರೆ ಈಗ ನಾಮಜಪ ಎಲ್ಲಾದ್ರೂ ಮಾಡ್ಬೋದು. ಅನುಷ್ಠಾನಗಳನ್ನ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ಅದಕ್ಕೆ ಅದರದ್ದೇ ಆದಂತ ಜಾಗದಲ್ಲಿ ಮಾಡ್ಬೇಕು. ಅಂಡ್ ಸಮಯ, ಯಾವ ಸಮಯದಲ್ಲಿ ಮಾಡ್ತೀವಿ, ಎಷ್ಟು ಹೊತ್ತು ಮಾಡ್ತೀವಿ, ಎಷ್ಟು ದಿನ ಮಾಡ್ತೀವಿ, 21 ದಿನಾನ, 48 ದಿನಾನ, 108 ದಿನಾನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಕನ್ಸಿಸ್ಟೆನ್ಸಿಯಿಂದ. ಅಂಡ್ ಬೆಳಗ್ಗೆ ಕೂತ್ಕೊಂಡು ಫಸ್ಟು ಅದಕ್ಕೆ ನೋಡಿ, ಅನುಷ್ಠಾನಗಳು ಮಾಡ್ಬೇಕಾದ್ರೆ ನಿಮ್ಗೆ ಆಸನ ಮಂತ್ರಗಳು ಅಂತ ಬರುತ್ತೆ. ನೀವು ಕುತ್ಕೋಬೇಕಾದ್ರೆ ಆಸನಕ್ಕೆ ನೀವು ಮಂತ್ರ ಹೇಳಿ ಕುತ್ಕೊಳ್ಳೋ ಅಂಥದ್ದು ಒಂದು. ಸೊ ಎರಡನೇದು ಅಷ್ಟ ದಿಕ್ಪಾಲಕರು, ಅಷ್ಟ ದಿಗ್ಬಂಧನ ಮಾಡಿ ಕುತ್ಕೋಬೇಕು ಅನುಷ್ಠಾನ ಮಾಡ್ಬೇಕಾದ್ರೆ. ಯಾಕೆ ಅಂದ್ರೆ ನೋಡಿ, ಈಗ ಹಳೆ ಇದ್ರಲ್ಲಿ ನಮಗೆ ಗೊತ್ತಿರೋ ಹಾಗೆ, ನಮ್ಮ ಪುರಾಣಗಳಲ್ಲಿ ನಾವು ನೋಡಿರೋ ಹಾಗೆ, ತಪಸ್ಸನ್ನ ಮಾಡ್ಬೇಕಾದ್ರೆ ಅದನ್ನ ಭಂಗ ಮಾಡಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡತ್ತೆ ಪ್ರಕೃತಿಯಲ್ಲಿ ಅಲ್ವಾ? ಅಂದ್ರೆ ಅದನ್ನ ಟೆಸ್ಟ್ ಆದ್ರೂ ಆಗಿರ್ಬೋದು, ಭಗವಂತ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರ್ಬೋದು. ನೋಡೋಣ ಇವರು ಅಷ್ಟು ಸ್ಟ್ರಾಂಗ್ ಆಗಿ ನನ್ನನ್ನ ಒಲಿಸ್ಕೊಳ್ತಾರಾ ಅಥವಾ ಎಸ್ಕೇಪ್ ಆಗ್ತಾರಾ, ಹೆದರ್ತಾರ, ಓಡೋಗ್ತಾರ ಅಂತ. ಇನ್ನೊಂದು, ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಕೂಡ ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡ್ಕೊಳ್ಳೋಕೆ ಬಿಡಲ್ಲ. ನಾವು ಕೂತ್ಕೊಂಡು ಜಪ ಎಲ್ಲ ಮಾಡ್ಬೇಕಾದ್ರೆ ಒಂಥರ ನಮ್ಗೆ ಜ್ವರ ಬಂದಂಗೆ ಆಗೋದು. ನಾನು ಅದಕ್ಕೆ ನಮ್ಮಲ್ಲಿ ಅನುಷ್ಠಾನಗಳನ್ನ ಮಾಡಿಸ್ಬೇಕಾದ್ರೆ ಹೇಳ್ತೀನಿ, ಕೆಲವ್ರಿಗೆ ಜ್ವರ ಬರ್ಬೋದು, ಕೆಲವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬೋದು, ಕೆಲವ್ರಿಗೆ ಸಡನ್ ಆಗಿ ವರ್ಕ್ಗಳು ಜಾಸ್ತಿ ಆಗ್ಬಿಡ್ಬೋದು ಕೆಲಸದಲ್ಲಿ, ಕೆಲವ್ರಿಗೆ ಅದೇ ಟೈಮಲ್ಲಿ ಫಂಕ್ಷನ್ಸ್ಗಳು ಬರ್ಬೋದು. ಇದೆಲ್ಲವೂ ಮೀರಿ ನೀವು ಕಮಿಟ್ ಆಗ್ತೀರಾ ದೇವ್ರಿಗೆ ಅಂದ್ರೆ ಮಾತ್ರ ಅನುಷ್ಠಾನಗಳನ್ನ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಇವೆಲ್ಲ ಅವಾಗೇ ತಪಸ್ ಮಾಡ್ಬೇಕಾದ್ರೆ ಏನಾಗ್ತಿತ್ತಲ್ಲ, ಇದು ಅದೇನೆ ಅಡಚಣೆಗಳು. ಅದಕ್ಕೆ ನಾವು ಅಷ್ಟ ದಿಕ್ಪಾಲಕರಿಗೆ ದಿಗ್ಬಂಧನ ಮಾಡ್ಕೊಂಡು ಆ ಮಂತ್ರವನ್ನ ಹೇಳಿ ಕುತ್ಕೊಳ್ಳೋದ್ರಿಂದ ಅದು ಅಷ್ಟು ಈಸಿ ಅಲ್ಲ. ನಾವು ಅದನ್ನು 50,000 ಸಲ, 1,00,000 ಸಲ ಜಪ ಮಾಡಿರ್ಬೇಕು ಆ ಮಂತ್ರನ, ಅದು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ. ಸೊ ಈ ತರ ಎಲ್ಲ ತುಂಬಾ ಇದೆ ಅದು. ಬಟ್ ಏನಂದ್ರೆ ನಾನು ಇದು ಯಾಕೆ ಈಸಿ ಅಂದ್ರೆ, ನೀವು ಫಸ್ಟು ನಾಮಜಪದಿಂದ ಸುಮ್ಮನೆ ಶುರು ಮಾಡಿ. ಈಗ ನಮ್ಮಲ್ಲಿ ಕ್ಲಾಸ್ ಅಟೆಂಡ್ ಮಾಡೋರ್ಗೆ ಎಲ್ಲರ ಹತ್ರ ರುದ್ರಾಕ್ಷಿ ಇದೆ ಅಥವಾ ತುಳಸಿ ಮಾಲೆ ಇದೆ. ಅದು ತುಂಬಾ ಟ್ರಾವೆಲ್ ಮಾಡೋರ್ಗೆ ಒಂದು ಜಪ ಡಿವೈಸ್ ಇದೆ, ಎಲ್ಲರ ಹತ್ರ ಇದೆ. ನೀವು ವಿರಾಟ್ ಕೊಹ್ಲಿ ಕೈಯಲ್ಲೂ ಅಬ್ಸರ್ವ್ ಮಾಡ್ಬೋದು, ಜಪ ಡಿವೈಸ್ ಇಟ್ಕೊಂಡಿದ್ದಾರೆ ಅವರು, ಎಲ್ಲರ ಹತ್ರ ಇದೆ. ಪ್ರತಿ ಒಂದು ಕ್ಲಾಸ್ ಶುರು ಆಗಕ್ಕೆ ಮುಂಚೆ ನಾನು ಕೆಲವೊಂದು ಪ್ರೊಸೀಜರ್ಸ್ ಮಾಡಿಸ್ತೀನಿ, ನಾಮಜಪ ಮಾಡಿಸಿ. ಕೆಲವ್ರು ಹೇಳ್ತಾರೆ, ಮ್ಯಾಮ್ ಎಷ್ಟೋ ವರ್ಷದಿದ್ದಂಥ ಪ್ರಾಬ್ಲಮ್ಮು 95% ರಿಸಲ್ಟ್ ಹೇಳ್ತಾರೆ. ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ಭಯ ಹೋಯ್ತು, ಅದಾಯಿತು, ನಿಮ್ಮಿಂದ ಆಯಿತು ಅಂತ ಹೇಳ್ತಾರೆ ನನಗೆ. ನಾನು ಅವಾಗ ಅದೇ ಹೇಳ್ತೀನಿ, ನೀವು ಮಾಡಿರೋ ನಾಮಜಪದಿಂದ ಆಗಿದೆ, ನನ್ನಿಂದ ಅಲ್ಲ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾಮಜಪ ಸ್ಪ್ರೆಡ್ ಮಾಡಿ. ಸೊ ಅವ್ರಿಗೆ ನಾನು ಕಾಣಿಸ್ತಿರ್ಬೋದು, ಬಟ್ ನಾಮಜಪ ಅವ್ರು ಎಷ್ಟು ಕರೆಕ್ಟಾಗಿ ಮಾಡಿರ್ತಾರೆ, ಎಗೇನ್ ನಿಷ್ಕಾಮ ಭಕ್ತಿಯಿಂದ ಮಾಡಿರ್ತಾರೆ, ಎಷ್ಟು ಪ್ರೇಮದಿಂದ ಮಾಡಿರ್ತಾರೆ, ಹೃದಯನ ಕನೆಕ್ಟ್ ಮಾಡ್ಕೊಂಡು ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರಿಗೆ ಏನು ಸಿಗ್ಬೇಕು ಅದು ಸಿಗ್ತಾ ಇರುತ್ತೆ ಲಾಭ. ಕೆಟ್ಟದೇನಿದೆ ಅದು ತಂತಾನೇ ಬಿಟ್ಟು ಹೋಗುತ್ತೆ, ಒಳ್ಳೇದೇನಿದೆ ಅದು ತಂತಾನೇ ಬರುತ್ತೆ ನಾಮಜಪ ಮಾಡೋಕೆ ಶುರು ಮಾಡ್ತಿದ್ದಂಗೆ. ಇದು ನಾಮಜಪ. ಈಗ ಅದೇ ತರ ಮಂತ್ರ ಜಪ ಮಾಡಿದ್ರೆ ಏನೇನೆಲ್ಲ ಮಂತ್ರಗಳನ್ನ ನಾವು ಪಠಿಸ್ಬೇಕು ಅಂದ್ರೆ, ನಾರ್ಮಲಿ ದೀಕ್ಷೆಗಳ ಮೂಲಕ, ಗುರುವಿನ ಮೂಲಕನೇ ಮಾಡಬೇಕು. ಅದು ಯಾರಿಗೆ ಅಂತ ಅಂದ್ರೆ, ಈಗ ನೀವು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಯಾವುದೋ ಒಂದು ಆಧ್ಯಾತ್ಮಿಕ ಸಾಧನೆ, ಶ್ರೀವಿದ್ಯಾ ಇದಾಗಿರ್ಬೋದು, ಅಥವಾ ಹನುಮಾನ್ ಉಪಾಸನ, ಇದೆಲ್ಲ ನೀವು ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಮಂತ್ರಗಳನ್ನ ಕೊಡ್ತಾರೆ. ಮಂತ್ರಗಳನ್ನ ಗುರುವಿನ ಮೂಲಕ ಉಪದೇಶ ಮಾಡಿ ಅವರಿಂದ ದೀಕ್ಷೆ ತಗೊಂಡು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ, ಪವರ್ ಸಿಗುತ್ತೆ. ಸಾಮಾನ್ಯ ವ್ಯಕ್ತಿ ಅಂದ್ರೆ, ನೀವು ನಾರ್ಮಲ್ ಆಗಿ ನನಗೆ ಈ ಲೈಫಲ್ಲಿ
ನನ್ನ ನಾಮ ಜಪ ಮಾಡ್ಕೊಂಡು ನನ್ನ ಜೀವನನ ಕಳಿತೀನಪ್ಪ, ನನ್ನ ಬರೋ ಮುಂದೆ ಏನು ಬರುತ್ತೆ ಅದೆಲ್ಲ ನಿನ್ನ ಹೆಸರೇ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಮಾಡೋಕ್ಕೆ ನಾಮ ಜಪ ಸಾಕು. ನೀವು ಆಧ್ಯಾತ್ಮಿಕವಾಗಿ ತುಂಬ ಸಾಧನೆಗಳು ಮಾಡಬೇಕು ಅಂತಂದರೆ ಒಂದೊಂದೇ ಅನುಷ್ಠಾನಗಳನ್ನ ತಗೊಂಡು ನೀವು ಮಾಡಬಹುದು. ಅದು ಮಂತ್ರಗಳಿಗೆ ಬರುತ್ತೆ. ತಾಂತ್ರಿಕ ಮಂತ್ರಗಳನ್ನ ಮಾತ್ರ ಯೂಟ್ಯೂಬಲ್ಲಿ ತೋರಿಸ್ತಾರೆ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಏನೇನೋ ನೋಡ್ಕೊಂಡು ಮಾಡೋದು. ಹಾ, ತುಂಬಾ ಜನ ನಾನು ಇದರಲ್ಲಿ ಉಚ್ಚಾರಣೆ ಮಾಡಲ್ಲ. ತಾಂತ್ರಿಕ ಮಂತ್ರಗಳು ಇರುತ್ತೆ, ಬೀಜ ಮಂತ್ರಗಳು ಸಪ್ರೇಟ್ ಆಗಿ. ಅದು ತಾಂತ್ರಿಕ ಗುರುಗಳ ಮೂಲಕ ಪಡ್ಕೊಂಡ್ರೆ ಮಾತ್ರ ಮಾಡಬೇಕೇ ಹೊರತು ಇವಾಗ ಯೂಟ್ಯೂಬ್ಗಳಲ್ಲೆಲ್ಲ ಈ ಮಂತ್ರ ಹೇಳಿ ಅಂತ ಹಾಕ್ಬಿಡ್ತಾರೆ. ಬಟ್ ತಾಂತ್ರಿಕ ಮಂತ್ರ ಮತ್ತೆ ವೈದಿಕ ಮಂತ್ರ ಹೇಗ್ ಬೇಕು ಹಾಗೆ ನಾವು ಹೇಳ್ಬಾರ್ದು. ಅದ್ರದ್ದು ಒಂದೊಂದು ಏನಂತಾರೆ, ಬರೀ ಉಚ್ಚಾರಣೆ ಮಾತ್ರ ಅಲ್ಲ, ಆ ಶಬ್ದದ ವೈಬ್ರೇಷನ್, ಅದ್ರ ಸೌಂಡ್ ಕೂಡ ಅಷ್ಟೇ ಕ್ಲಿಯರ್ ಆಗಿರ್ಬೇಕು. ಮತ್ತೆ ನೀವು ಬೇರೆದನ್ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಹೌದು, ನೆಗೆಟಿವ್ ಎಲ್ಲ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡೋದು. ಒಂದೊಂದು ಅಕ್ಷರ ಮಿಸ್ ಆದ್ರೂ ಬೇರೆ ಬೇರೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಅದು ಬೇರೆ ಬೇರೆ ತರನೇ. ಹೌದು, ಅದಕ್ಕೆ ಸಿಂಪಲ್ ಆಗಿ ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗ್ಬೇಕಾ, ನಾಮ ಜಪ ಶುರು ಮಾಡಿ ಅಷ್ಟೆ. ಈಗ ನಾಮ ಜಪ, ಮಂತ್ರ ಜಪ ಇದೆಲ್ಲ ಐತಲ್ಲ, ಮುಂಚೆ ಎಲ್ಲ ನೀವು ಗಮನಿಸಿದ್ರೆ ನಮ್ಮ ಸಮಾಜದಲ್ಲಿ ಯಾರೋ ಒಂದು ಪಂಗಡದವ್ರು ಮಾತ್ರ ದೇವಸ್ಥಾನಕ್ಕೆ ಹೋಗಿ ನಾಮ ಜಪ ಮಾಡೋದು, ಮಂತ್ರ ಜಪ ಮಾಡೋದು ಅವ್ರು ಮಾತ್ರ ಮಾಡ್ತಾ ಇದ್ದಿದ್ದು ಅಲ್ವಾ. ಈಗ ಜನಕ್ಕೆ, ಈಗ ಅಂತಲ್ಲ, ಅದು ಮುಂಚೆಯಿಂದನೂ ಇತ್ತು, ಬಟ್ ಈಗ ಏನು ಅಂದ್ರೆ ಪ್ರತಿಯೊಬ್ರು ಫಾಲೋ ಮಾಡ್ಬೋದು. ಹೌದು, ಈಗ ನಾಮ ಜಪ, ಮಂತ್ರ ಜಪ ಇದೆಲ್ಲ ಮಾಡ್ಬೇಕಂದ್ರೆ ಇದನ್ನ ಯಾರು ಪ್ರಾಕ್ಟೀಸ್ ಮಾಡ್ಬೋದು, ಹೇಗ್ ಪ್ರಾಕ್ಟೀಸ್ ಮಾಡ್ಬೋದು, ಇದಕ್ಕೆ ರೂಲ್ಸ್, ಅದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ನಾಮ ಜಪ ಬಂದು ನಾವು ಯಾರಾದ್ರೂ ಮಾಡ್ಬೋದು. ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ, ಹೆಣ್ಣು ಗಂಡು, ಜಾತಿ ಮತ ಧರ್ಮ ಏನೂ ಭೇದ ಭಾವ ಇಲ್ಲದೆ ಯಾರಾದ್ರೂ ನಾಮ ಜಪ ಮಾಡ್ಬೋದು. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳು ಇಲ್ಲ. ಅದಕ್ಕೆ ನಾವು ಭಕ್ತಿಯ ಭಾವಗಳು ಅಂತ ಹೇಳ್ತೀವಿ. ಅಂದ್ರೆ ಒಬ್ರೊಬ್ರಲ್ಲಿ ಒಂದೊಂದು ಭಾವ ಇರುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ ಶಾಂತ ಭಾವ ಅಂತ ಒಂದು ಬರುತ್ತೆ ಭಕ್ತಿಯ ಭಾವಗಳಲ್ಲಿ. ಎರಡನೇದು ಬಂದ್ಬಿಟ್ಟು ನಿಮ್ಗೆ ಸಖ್ಯ ಭಾವ ಅಂತ ಬರುತ್ತೆ, ಸ್ನೇಹಿತರ ಒಂದು ಭಾವನೆ. ಇನ್ನೊಂದು ದಾಸ್ಯ ಭಾವ ಅಂತ ಬರುತ್ತೆ, ಅಂದ್ರೆ ಸೇವಕ ಒಂದು ಭಾವ. ಇನ್ನೊಂದು ವಾತ್ಸಲ್ಯ ಭಾವ. ಓಕೆ, ಇನ್ನೊಂದು ಮಾಧುರ್ಯ ಭಾವ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ ಈಗ ಭೀಷ್ಮಾಚಾರ್ಯರಲ್ಲಿ ಇದ್ದಿದ್ದು ಶಾಂತ ಭಾವ. ಅಂತ ಒಂದು ಮುಳ್ಳಿನ ಒಂದು ಹಾಸಿಗೆ ಮೇಲೆ ಅವರು ಶಯನದ ಮೇಲೆ ಮಲಗಿದ್ರು ಸಹ ಅವರು ಶಾಂತವಾಗೇ ಇದ್ರು. ಅಂಡ್ ಅವರು ಅದನ್ನ ಹಂಗೆ ಸ್ವೀಕರಿಸಿದ್ರು. ನಾನೆಲ್ಲ ಮುಗಿಯೋ ತನಕ ಹೀಗೆ ಇರ್ತೀನಿ. 18 ದಿನಗಳ ಕಾಲ ಅಂದ್ರೆ ಏನು, ಅಂಥ ಒಂದು ಸ್ಥಿತಿಯಲ್ಲಿ ಯಾರು ಶಾಂತವಾಗಿರ್ತೀವಿ? ಒಂದು ಮುಳ್ಳು ಚುಚ್ಚಿದ್ರೆ, ಒಂದು ಇರುವೆ ಚುಚ್ಚಿದ್ರೆ ನಾವು 4 ಸಲ ಜಂಪ್ ಮಾಡ್ತೀವಿ ಅಲ್ವಾ. ಬಟ್ ಅಂಥ ಒಂದು ಭಕ್ತಿ ಅವರಲ್ಲಿ ಇತ್ತು. ಅದು ಭಾವನೆ, ಅಂದ್ರೆ ಅದು ಭಕ್ತಿನೇ. ಅದ್ರ ಮೇಲೆ ಮಲಗಬೇಕು. ಇವಾಗ ನೋಡಿ, ಕೆಂಡ ಹಾಯಿಸೋದು ಅಂತಾರೆ ಗೊತ್ತಾ? ಈ ಕೆಂಡದ ಮೇಲೆ ನಡೀತಾರೆ ಅರ್ಕೆ ಹೊತ್ಕೊಂಡು, ಅವೆಲ್ಲ ಮಾಡ್ತಾರೆ ಅಲ್ಲ ಜಾತ್ರೆಗಳಲ್ಲಿ. ಎಷ್ಟು ಸೆಕೆಂಡ್ಸ್ ಓಡೋಗ್ಬಿಡ್ತೀವಿ, ಇಲ್ಲಿಂದ ಅಲ್ಲಿಗೆ ಪಟ್ ಅಂತ ಓಡೋಗ್ಬಿಡ್ತೀವಿ. ಅದು ಮಾಡೋಕ್ಕೂ ಧೈರ್ಯ ಬೇಕು. ನಾನು ಅದನ್ನ ಮಾಡೋರಿಗೆ ಯಾರಿಗೂ ರಾಂಗ್ ಹೇಳಲ್ಲ, ಯಾಕಂದ್ರೆ ಅದನ್ನು ಮಾಡಲ್ಲ. ಎಷ್ಟೋ ಜನ ಹೊರಗಡೆ ನಿಂತ್ಕೊಂಡು ಅಲ್ಲಿ ಎಂಟ್ರಿನೇ ಆಗಲ್ಲ, ಅಟ್ಲೀಸ್ಟ್ ಎಂಟ್ರಿ ಆಗ್ತಾರೆ ಅಲ್ಲಿ. ಅಂದ್ರೆ ಒಂದು ದೈವ ಗುಣ ಇರುತ್ತೆ. ಕೆಲವರಂತೂ ಕರ್ಗ ಎಲ್ಲ ಹೊತ್ಕೊಂಡು ಮಾಡ್ತಾರೆ, ನಿಜವಾಗ್ಲೂ ಅದು ದೇವ್ರೇ ಮಾಡ್ಸುತ್ತೆ ಅವ್ರ ಹತ್ರ. ಸೊ ಅಂಥ ಒಂದು ಏನು ಶಾಂತ ಭಾವ, ಕೆಳಗಡೆ ಬೆಂಕಿ ಸುಡ್ತಾ ಇದ್ರು ನೀನು ಶಾಂತವಾಗೇ ಇರಬೇಕು. ಅವಾಗೆಲ್ಲ ಗುರುಗಳು ಶಿಷ್ಯರನ್ನ ಹಿಂಗೆಲ್ಲ ಟೆಸ್ಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಬೇಕು ಅಂತಾನೆ ಹಿಂಸೆ ಕೊಡೋದು, ಬೇಕು ಅಂತ ಅವಮಾನ ಮಾಡೋದು, ಬೇಕು ಅಂತ ಅವರಿಗೆ ಅವ್ರು ಓಡೋಗ್ಬೇಕು, ಅಷ್ಟು ಕಷ್ಟಗಳನ್ನ ಕೊಡ್ತಾ ಇದ್ರು. ಆದ್ರೂ ಯಾರು ಕೊನೆಗೆ ನಿಂತ್ಕೊಂತಾನೆ ಅವನ್ನ ಶಿಷ್ಯ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಓಕೆ, ಇವತ್ತು ಹೆಂಗಾಗಿದೆ ಅಂತಂದ್ರೆ ಲೈಕ್ ಫಸ್ಟ್ ಆಫ್ ಆಲ್ ಗುರು ಅಂದ್ರೆ ಏನಂತ ಗೊತ್ತಿಲ್ಲ ಎಷ್ಟೋ ಜನ ಗುರುಗಳಿಗೆ. ನಾಲೆಜ್ ಇದೆ, ಹೇಳ್ಕೊಡ್ತಾ ಇದೀವಿ, ಗುರು ಅನ್ಕೊಳ್ತೀವಿ. ಸೊ ಅದಲ್ಲ, ಗುರುನೇ ಬೇರೆ, ಅದಕ್ಕೆ ಅದರದೇ ಆದಂತ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಭಾವನೆ ಅಂತ ಬಂದಾಗ ಆಗ್ಲೇ ಹೇಳ್ದಂಗೆ ಶಾಂತ ಭಾವ, ಇನ್ನ ದಾಸ್ಯ ಭಾವ. ನಿಜವಾಗ್ಲೂ ನಾವು ಸೇವಕ, ಈ ಥರನೇ ಅಪ್ಪ ಸೇವಕ ಅಂದ್ರೆ ಹೀಗೇನೆ ಅಂತ ನಮ್ಗೆ ಹೇಳಿದ ತಕ್ಷಣ ಯಾರು ನೆನಪಾಗ್ತಾರೆ? ಸೇವೆಗೆ ಹೆಸರು, ಇವರಷ್ಟು ಸೇವೆ ಯಾರು ಮಾಡಿಲ್ಲ ಅಂತ ಹನುಮಂತ. ಎಕ್ಸಾಕ್ಟ್ಲಿ ಅಲ್ವಾ. ಹನುಮಂತ ಸೇವಕನಿಗೆ ನಾನು ನಿಜವಾಗ್ಲೂ ಏನಾದ್ರು ಸೇವೆ ಮಾಡೋದನ್ನ ಕಲಿಬೇಕು ಅಂದ್ರೆ ಅದು ಹನುಮಂತನಿಂದ ಕಲಿಬೇಕು ಅಂತ. ನಿಸ್ವಾರ್ಥ ಸೇವೆ. ನೀನೇ ಎಲ್ಲ, ನಿಂದೇ ಎಲ್ಲ, ನೀನೇ ಎಲ್ಲ. ರಾಮಾಂಜನೇಯ ಯುದ್ಧದಲ್ಲೂ ರಾಮನ್ ಮೇಲೆ ಆಣೆ, ಅದೇ ರಾಮನ್ ಮೇಲೆ ನಂಬಿಕೆಗೆ ರಾಮನ್ ಜೊತೆ ಫೈಟ್ ಮಾಡಕ್ ನಿಂತ್ಕೊಳ್ತಾರೆ ಅವರು. ಅದು ಯಾವುದೋ ಒಂದು ಪ್ರಾಮಿಸ್ ಮಾಡಿರೋ ಕಾರಣ ಯುದ್ಧ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಾಗ್ಲೂ ನನ್ನ ಸ್ವಾಮಿ ಮೇಲೆ ಆಣೆ ಮಾಡಿದೀನಿ ಅಂತ ಕೊನೆಗೆ ಗೊತ್ತಾಗತ್ತೆ. ನಾನು ಸ್ವಾಮಿ ಮೇಲೆ ಆಣೆ, ನಿನ್ನ ಮೇಲೆ ಆಣೆ ಮಾಡ್ಬಿಟ್ಟಿದೀನಿ, ನಾನು ಯುದ್ಧ ಮಾಡ್ಬೇಕು ಅಂತ. ಇನ್ನೆಷ್ಟು ಭಕ್ತಿ ಇರ್ಬೇಕು. ಅಂಡ್ ನಾವು ಕಲ್ಲನ್ನ ತಗೊಂಡೋಗಿ ನೀರ್ಗೆ ಹಾಕಿದ್ರೆ ತೇಲಲ್ಲ, ಆಯ್ತಾ? ಅದ್ರಲ್ಲಿ ರಾಮ ಅಂತ ಹೆಸರು ಬರ್ದು ಆಂಜನೇಯ ಏನು ಹನುಮಂತ ಮಾಡ್ತಾರೆ, ಅದು ತೇಲತ್ತೆ. ರಾವಣ ಕೊನೆಗೆ ರಾಮ ಅಂತ ಬರ್ದು ಬಿಡ್ತಾರೆ,
ಅವಾಗ ಅದು ತೇಲುತ್ತೆ. ಅಂದ್ರೆ ರಾಮನಿಗೆ ಅಷ್ಟು ಭಕ್ತಿ ಮಾರ್ಗಕ್ಕೆ ಹೆಸರು ಯಾರು ಅಂದ್ರೆ ಅದು ಹನುಮಂತ. ಅಂದ್ರೆ ಸೇವೆ ಮೂಲಕ ಭಗವಂತನ ತಲುಪುವಂಥದ್ದು. ನಿಸ್ವಾರ್ಥ ಸೇವೆ. ನಿಸ್ವಾರ್ಥ ಸೇವೆ, ಅದನ್ನೇ ನಿಷ್ಕಾಮ ಭಕ್ತ. ನಿಸ್ವಾರ್ಥ ಸೇವೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದನ್ನ ನಾವು ನೋಡೋದಾದ್ರೆ ಇವಾಗ ದೇವಸ್ಥಾನಗಳಿಗೆ ಹೋಗಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಲಿ, ದೇವಸ್ಥಾನಗಳನ್ನ ಕಸ ಗುಡಿಸೋದಾಗಿರ್ಬೋದು, ಅಲ್ಲಿ ನೀರು ಹಾಕೋದಾಗಿರ್ಬೋದು, ದೇವಸ್ಥಾನಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಕೆಲವು ಕಷ್ಟಪಡ್ತಾ ಇರುವಂಥ ಕೆಲವು ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದಾಗಿರ್ಬೋದು, ಪ್ರಾಣಿಗಳಿಗೆ ನೀವು ಸೇವೆ ಮಾಡೋದಾಗಿರ್ಬೋದು, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅದು ನಿಮ್ಗೆ ಹನುಮಂತನ ಭಾವನೆನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ದಾಸ್ಯ ಭಾವನೆನ ಕ್ರಿಯೇಟ್ ಮಾಡುತ್ತೆ. ಅದು ನಿಜವಾಗ್ಲೂ ನಿಸ್ವಾರ್ಥ ಸೇವೆ ಆಗಿರಬೇಕು. ಯಾಕಂದ್ರೆ ಕೋವಿಡ್ ಟೈಮಲ್ಲೆಲ್ಲ ಪಾಪ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಯಾರೆ. ಹೌದು. ಒಳ್ಳೇದು, ನಿಜವಾಗ್ಲು ಪುಣ್ಯವಂತರು. ಇನ್ ಕೆಲವರು 1 kg ಅಕ್ಕಿ ಪಾಕೆಟ್ಗಳು ಕೊಟ್ಬಿಟ್ಟು ಫೋಟೋಸ್ ರೀಲ್ ಮಾಡಿ ಬಿಡ್ತಿದ್ರು ಎಲ್ಲ ಕಡೆ. ಹೌದು. ನಾನು ಹೇಳೋದು ನೀವು ಇನ್ನೊಂದೇನಂದ್ರೆ ಉದ್ದೇಶ ಒಂದು ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಕೊಡ್ತಾ ಇದ್ದಾರೆ, ಅವ್ರ ಫೋಟೋ ತೆಗ್ದ್ಬಿಟ್ಟು ನನ್ನ ಕೈಲಿ ಭಗವಂತ ಇದನ್ನ ಕೊಡಿಸ್ತಾ ಇದ್ದಾನೆ, ಯಾರಾದ್ರೂ ನನ್ನ ನೋಡಿ ಇನ್ಸ್ಪೈರ್ ಆಗಿ ಒಂದು 10 ಜನ ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಅಲ್ಲಿ ಭಗವಂತ ಇರ್ತಾನೆ. ನಾನು ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಅಂತ ಇಂಟೆನ್ಷನ್ ಇಲ್ಲದೆ ಮಾಡಿದ್ರೆ ಅದು ಸೇವೆನೇ ಅಲ್ಲ. ಅದು ಸುಮ್ಮನೆ ಆಗಿದೆ, ಒಂದು ಕೆಲಸ ಮಾಡಿದ್ದಾರೆ ಅಷ್ಟು ಬಿಟ್ರೆ ಅಲ್ಲಿ ಯಾವ ಫಲಾನೂ ಅವ್ರಿಗೆ ಸಿಗಲ್ಲ. ಫಲಕ್ಕೋಸ್ಕರ ಮಾಡೋದು ಅಲ್ಲ. ಇದು ದಾಸ್ಯ ಸೇವೆ. ಇನ್ನ ಸ್ನೇಹ ಅಂತ ಬಂದಾಗ ನಾವು ಅರ್ಜುನ ಮತ್ತೆ ಕೃಷ್ಣ, ಅರ್ಜುನ ಮತ್ತು ಕೃಷ್ಣನ ಏನಿದೆ ನಾವಾಗ್ಲೇ ನೋಡ್ದಂಗೆ ಅದು ಸಖ್ಯ ಸೇವೆಗೆ ಬರುತ್ತೆ. ಇನ್ನ ರಾಧಾಕೃಷ್ಣ ಅದು ಮಾಧುರ್ಯ ಭಾವ. ಅಂದ್ರೆ ಕಂಪ್ಲೀಟ್ಲಿ ನೋಡಿ, ಅಲ್ಲಿ ಮದ್ವೆ ಆಗಲ್ಲ, ಇದೆಲ್ಲ ಒಂದಾದ್ರೂ ಅವ್ರಿಗೆ ಕೃಷ್ಣಂಗೆ ಎಷ್ಟೇ ದೂರದಲ್ಲಿದ್ದು ಏನೇ ಆದ್ರೂ ಅದು ಇಮಿಡಿಯೇಟ್ ಗೊತ್ತಾಗ್ತಾ ಇದ್ದಿದ್ದು ರಾಧಾ ಮಾತೆಗೆ ಅಲ್ವಾ. ಸೊ ರಾಧೆಗೇನಾದ್ರೂ ಆಗುತ್ತೆ ಅಂದ್ರೆ ಅದು ಕೃಷ್ಣ ಗೊತ್ತಾಗ್ತಾ ಇತ್ತು. ಅಂದ್ರೆ ನಾವು ಭಕ್ತಿ ಅಂತ ಅಂದ್ರೆ ನೆಗೆಟಿವ್ ಅಲ್ಲ, ಅದು ಮಾಧುರ್ಯ ಭಾವ ಕೂಡ ಭಕ್ತಿನೇ, ಅಲ್ಲೂ ಭಕ್ತಿನೇ ಇದ್ದಿದ್ದು. ಭಕ್ತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅನ್ಕಂಡೀಷನಲ್ ಲವ್ ಇರುತ್ತೆ. ಕಂಡೀಷನ್ ಲವ್ಗಳು ಇರಲ್ಲ ಅಲ್ಲಿ, ಯಾವ ಕಂಡೀಷನ್ಸು ಇರಲ್ಲ ಅಲ್ಲಿ. ಸೊ ಸೇಮ್ ನಿಮ್ಗೆ ವಾತ್ಸಲ್ಯ ಅಂದ್ರೆ ಯಶೋಧ ಮತ್ತೆ ಕೃಷ್ಣ. ಸೊ ಅವರು ಸ್ವಂತ ಅಮ್ಮ ಅಲ್ಲ ಅಂದ್ರೆ ಅಲ್ಲಿ ಇದ್ರಲ್ಲಿ, ಬಟ್ ಸ್ಟಿಲ್ ಅವರಲ್ಲಿ ಇದ್ದಂಥ ಬಾಂಧವ್ಯ. ಹಂಗೆ ಈಗ ನಾವು ನಮ್ಮ ಭಕ್ತಿ ಮಾರ್ಗದಲ್ಲಿ ಬರಬೇಕು ಅಂದ್ರೆ ಈಗ ನಾವು ಯಾವ ಭಾವದಲ್ಲಿದ್ದೀವಿ? ನಾನು ದಾಸ್ಯ ಭಾವದಲ್ಲಿದ್ದೀನ ದೇವ್ರ ಜೊತೆಗೆ, ಸ್ನೇಹಿತರ ಥರ ಇದ್ದೀನ ದೇವ್ರ ಜೊತೆಗೆ, ಸೇವೆ ಮಾಡ್ತಾ ಇದ್ದೀನ, ಅಥವಾ ಸ್ನೇಹದಲ್ಲಿದ್ದೀನ, ಅಥವಾ ಪ್ರೀತಿ ಮಾಡ್ತಾ ಇದ್ದೀನ, ನೀನೇ ಎಲ್ಲ ಅಕ್ಕ ಮಹಾದೇವಿ ಆಗಿರ್ಬೋದು, ನೀನೇ ನನ್ನ ಗಂಡ ಅನ್ನೋ ಹಾಗೆ ಅವರು ಶಿವನನ್ನ ಆರಾಧನೆ ಮಾಡಿದ್ದು, ನೀನೇ ನಂಗೆಲ್ಲ ಅಂತ. ಸೊ ಈ ರೀತಿ ಆಗಿರ್ಬೋದು. ಅಥವಾ ಇವತ್ತು ನೋಡಿ, ನಮ್ಮ ಸ್ವಂತ ಮಕ್ಕಳಿಂದನೇ ನಮಗೆ ಸಾಕಷ್ಟು ನಿರೀಕ್ಷೆಗಳು. ಇನ್ನು ಮಕ್ಕಳೇ ಅಲ್ದಿರೋರ್ನ ಮಕ್ಕಳ ಥರ ಯಾರು ನೋಡ್ಕೊಳ್ತಾ ಇದ್ದಾರೆ ಇವಾಗ? ಆದರೆ ಯಶೋಧ ಮತ್ತೆ ಕೃಷ್ಣನ ಜರ್ನಿನೇ ಬೇರೆ ಇದೆ. ಅದಕ್ಕೆಲ್ಲ ಕೆಲವ್ರು ಹೇಳ್ತಾರೆ, ಅಯ್ಯೋ ಅದು ಯಾಕೆ ಅವ್ರ ಮಗ ಆಗಿ ಬಂದಿದ್ದ, ಅದೆಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ನಮಗೇನು ಪಾಠ ಕಲಿಸಿದ್ರು ಅಂತ ಬಂದಾಗ, ನಮ್ಮ ಮಕ್ಕಳು ಮಾತ್ರ ಮಕ್ಕಳಲ್ಲ, ಎಲ್ಲ ಮಕ್ಕಳನ್ನು ನಮ್ಮ ಮಕ್ಕಳಾಗಿ ನೋಡ್ಕೊಳ್ಳೋ ಅಂಥದ್ದು ಇವೆಲ್ಲ ಭಕ್ತಿಯಲ್ಲೇ ಬರುತ್ತೆ, ಸುಮ್ಮನೆ ಅಲ್ಲ. ಈ ಎಲ್ಲ ಭಾವನೆಗಳು ಇದೆ ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಭಕ್ತಿ ಮಾರ್ಗಕ್ಕೆ ಹೋಗೋ ಅಂತ ಅರ್ಹತೆ ಬಂದಿದೆ ಅಂತ ಅರ್ಥ. ನೀವಾಗ್ಲೇ ಹೇಳ್ತಿದ್ರೆ ಈಗ ಗುರು ದೀಕ್ಷೆ ಪಡಿಬೇಕು ಅಂತ. ಗುರು ದೀಕ್ಷೆ ಯಾಕೆ ಮುಖ್ಯ? ಈಗ ನಾನು ಅದನ್ನ ಯೂಟ್ಯೂಬ್ ನೋಡಿ ಪಡಿಬೋದು. ಓಕೆ, ಗುರು ದೀಕ್ಷೆ ಯಾಕೆ ಮುಖ್ಯ ಅಂದ್ರೆ, ಸಮ್ಟೈಮ್ಸ್ ನಮ್ಗೆ ಹೇಗ್ ಮಾಡ್ಬೇಕು, ಅದು ಯಾವ ತರ ಪಾಲಿಸ್ಬೇಕು ಅಂತ ಗೊತ್ತಿರಲ್ಲ. ಈಗ ನಾವೇ ಮಾಡಿದ್ರೆ ಏನ್ ಮಾಡ್ತೀವಿ ಗೊತ್ತಾ? ಈಗ ನಾಮಜಪ ಮಾಡ್ತಾ ಇರ್ತೀವಿ, ಇವತ್ತೇನೋ ಎಮರ್ಜೆನ್ಸಿ ಕೆಲಸ ಬಂತು, ಬಿಟ್ಬಿಡ್ತೀವಿ, ನನ್ಗೆ ಇವತ್ತು ಆಗ್ಲಿಲ್ಲ, ಟೈಮ್ ಆಗ್ಲಿಲ್ಲ ಅಂತ. ಅದೇ ನಾವು ಗುರು ದೀಕ್ಷೆ ತಗೊಂಡಾಗ ನಮ್ಗೊಂದು ಅಕೌಂಟಬಿಲಿಟಿ ಅಂತ ಇರುತ್ತೆ. ಈಗ ಎಕ್ಸಾಂಪಲ್ ಯಾರಿಗಾದ್ರೂ ನಾವು ಬೇರೆ ಎಕ್ಸಾಂಪಲ್, ನಿಮ್ಮ ಮನೇಲಿ ಯಾರಾದ್ರೂ ಒಬ್ರು ನಿಮ್ಗೆ ಎಷ್ಟು ಗಂಟೆಗೆ ಬರ್ತೀಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಾವೆಷ್ಟು ಅಲರ್ಟ್ ಆಗಿರ್ತೀವಿ. ಅದೇ ಕೇಳೋರು ಯಾರು ಇಲ್ಲ ಅಂದ್ರೆ ಹೇಗಿರ್ತೀವಿ ಅಲ್ವಾ? ಸೊ ಗುರು ಅಂತಂದ್ರೆ ಇಲ್ಲಿ ಹೆಂಗ್ ಬರುತ್ತೆ ಅಂತಂದ್ರೆ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಪೂಜೆ ಮಾಡಿಲ್ಲ ಅಂತ ಅಂದ್ರೆ ಅದು ಶಿಷ್ಯನೂ ಅಲ್ಲ, ಅದು ಭಕ್ತಿನೂ ಅಲ್ಲ, ಅದು ಪೂಜೆನೂ ಅಲ್ಲ. ನಿಜವಾಗ್ಲೂ ಗುರು ದೀಕ್ಷೆ ತಗೊಂಡಾಗ ಇಂಥ ದಿನ, ಇಷ್ಟು ದಿನಗಳ ಕಾಲ, ಇಷ್ಟು ಸಮಯದ ಕಾಲ ನಾನು ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕೂಡ ಇವತ್ತಿನ ದಿನದ ಅನುಷ್ಠಾನ ಮಿಸ್ ಮಾಡಲ್ಲ. ಅಕೌಂಟಬಿಲಿಟಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ಕೆಲವೊಂದು ಟೈಮ್ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ನಾವೇ ನಾಮಜಪ ಮಾಡಬೇಕಾದ್ರೆ. ಬಟ್ ಗುರು ದೀಕ್ಷೆ ತಗೊಂಡಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಗುರು ಆ ಶಕ್ತಿಯನ್ನ ಪಡ್ಕೊಂಡು ಅದ್ರ ಮೂಲಕ ದೀಕ್ಷೆ ಕೊಡೋದ್ರಿಂದ 10 ವರ್ಷದಲ್ಲಿ ನಮಗೆ ಸಿಗೋಂತಹ ಲಾಭ ಗುರುವಿನ ಮೂಲಕ ಹೋಗೋದ್ರಿಂದ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವೇ ಲೊಕೇಶನ್ ಹುಡ್ಕೊಂಡು ಹೋಗೋದಕ್ಕೂ ಯಾರು ಚೆನ್ನಾಗಿ ಗೊತ್ತಿರೋರು ಹಿಂದೆ ಹೋಗೋದಕ್ಕೂ ಎಷ್ಟು ಬೇಗ ತಲುಪ್ತೀವಿ ಅಲ್ವಾ? ಟೆನ್ಷನ್ ಇಲ್ಲದೆ ತಲುಪ್ತೀವಿ. ಸೊ ಗುರು ದೀಕ್ಷೆ ನಮಗೆ ಟೆನ್ಷನ್ ಇಲ್ಲದೆ ನಾವೆಲ್ಲಿಗೆ ತಲುಪಿಸ್ಬೇಕು ಆ ಲೊಕೇಶನ್ಗೆ ತಲುಪಿಸುತ್ತೆ. ಈಗ ನಾಮಜಪ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಾಮಜಪ ಮಾಡ್ಬೇಕಂದ್ರೆ, ಈಗ ರಾಮ ರಾಮ ಅಂತ ಅನ್ಕೊಳ್ಳೋದು, ಕೃಷ್ಣ ಅಂತ ಅನ್ನೋದು, 108 ಸಾರಿ ಕೃಷ್ಣನ್ ಧ್ಯಾನ ಮಾಡೋದು, 108 ಸಾರಿ ಶಿವನ ಹೆಸರು ಹೇಳ್ತಾ ಧ್ಯಾನ ಮಾಡೋದು,
ಇದೆಲ್ಲ ಮಾಡ್ಬೇಕಂದ್ರೆ ಸಿಂಪಲ್ ಬೇಸಿಕ್ ಡೌಟ್ಸ್ ಏನಾದ್ರೆ ತುಂಬಾ ಜನಕ್ಕೆ ನಾನ್ ವೆಜ್ ತಿಂತಾರೆ, ಮನೆಗಳಲ್ಲಿ ತಿಂತಾರೆ, ಅವರು ತಿನ್ನೋದು ಪ್ರಾಕ್ಟೀಸ್ ಮಾಡಿರ್ತಾರೆ. ಈಗ ನಾನ್ ವೆಜ್ ತಿನ್ನೋರು ಮಾಡ್ಬೇಕಾ ಮಾಡಬಾರ್ದಾ? ನಾರ್ಮಲ್ ಆಗಿ ಅದೇ ನಾ ಹೇಳ್ತಿರೋದು, ಎಲ್ಲಿ ಬೇಕಲ್ಲಿ ನಾವು ಮಾಡ್ತೀವಿ ಅಂದರೆ ನಾಮಜಪ ನಿಮ್ಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನಾನು ಒಂದು ಹೇಳ್ತೀನಿ, ನಾಮಜಪ ಮಾಡೋಕ್ಕೆ ಶುರು ಆಗಿ ನಿಮಗೆ ಒಂದು 1 lakh ನಾಮಜಪ ಹತ್ತತ್ರ ನೀವು ಅಂದರೆ ಮಿಷಿನ್ ಥರ ನಾಮಜಪ ಮಾಡೋದಲ್ಲ, ನಿಜವಾಗ್ಲೂ ಭಕ್ತಿಯಿಂದ ನೀವು ನಾಮಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಜಪ ಇನ್ಕ್ರೀಸ್ ಆದಂಗೆ ನಿಮಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು. 100% ಆಗುತ್ತೆ. ನಾನು ತುಂಬ ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೇವೆ. ನಂಗೆ ನಾನ್ ವೆಜ್ಜೇ ಬಿಡೋಕ್ಕಾಗಲ್ಲ, ನನಗೆ ಸ್ಮೋಕೇ ಬಿಡೋಕ್ಕಾಗಲ್ಲ, ನಂಗೆ ಡ್ರಿಂಕ್ಸೇ ಬಿಡೋಕ್ಕಾಗಲ್ಲ ಅನ್ನೋರಿಗೆ ಆಯಿತು, ಇದನ್ನು ಫಾಲೋ ಮಾಡಿ, ಇಷ್ಟು ದಿನ ಇಷ್ಟು ಜಪ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗೋಕ್ಕೋಸ್ಕರ ಸ್ಪೀಡಾಗಿ ಮಾಡೋದಲ್ಲ, ಅಂದರೆ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇದನ್ನು ಮಾಡಬೇಕು ನೀವು. ಇಷ್ಟು ಮುಗಿದ್ಮೇಲೆ ನಮ್ಗೆ ಹೇಳಿ ಏನಾದ್ರು ಡಿಫ್ರೆನ್ಸ್ ಏನಾದರೂ ಆಗಿದ್ರೆ ಅಂತ. ನಾನು ಅವ್ರಿಗೆ ಇದನ್ನು ಬಿಡೋಕ್ಕೋಸ್ಕರ ಮಾಡಿಸಲ್ಲ, ಅವ್ರಿಗೆ ಹೇಳೇ ಇರಲ್ಲ ನೀವೇನಕ್ಕೆ ಮಾಡ್ತೀರಾ ಅಂತ. ಎಲ್ಲ ಆದಮೇಲೆ ಕೇಳಿದ್ರೆ, ಮ್ಯಾಮ್ ಯಾಕೋ ಇತ್ತೀಚೆಗೆ ನನಗೆ ಜಂಕ್ ಫುಡ್ಸ್ ಅವೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ, ಆಮೇಲೆ ನಾನ್ ವೆಜ್ ಯಾಕೋ ನೋಡಿದ್ರೇ ಬೇಡ ಅನ್ನಿಸ್ತಾ ಇದೆ, ಆಮೇಲೆ ತುಂಬ ರೆಡಿ ಆಗ್ತಾ ಇದ್ದೆ ಮ್ಯಾಮ್ ಅದ್ರ ಅರ್ಥ ನಾನು. ಏನು? ಭಕ್ತಿ ಲೈಕ್ ಎಲ್ಲನೂ ಬಿಟ್ಟು ಅವನ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅಲ್ವಾ. ಅಂದರೆ ಈ ಫೈನಲಿ ಹೋಗ್ಬೇಕಾಗಿರೋದು ಏನು ತೊಗೊಂಡು ಹೋಗ್ತೀವಿ, ಬರ್ಬೇಕಾದ್ರೆ ಏನೂ ತಂದಿಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡು ಹೋಗಲ್ಲ ಅಂತ ಡೈಲಾಗ್ ಹೊಡ್ಕೊಂಡು ಬದುಕಿರೋದ್ರ ಒಳಗಡೆ ಫುಲ್ಲು ಕನ್ಫ್ಯೂಷನ್ಸು, ಕಿತ್ತಾಟ, ಜಗಳ, ಅಟ್ಯಾಚ್ಮೆಂಟ್ಸಲ್ಲಿ ಬದುಕ್ತೀವಿ ಅಲ್ವಾ. ಫೈನಲಿ ಏನೂ ತೊಗೊಂಡು ಹೋಗಲ್ಲ ಅಂದಮೇಲೆ ಈಗಲಿಂದನೇ ಬಿಡಿ ಅಂತ ನಾನು ಹೇಳ್ತಿಲ್ಲ, ಅಟ್ಯಾಚ್ಮೆಂಟೇ ಬೇಡ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ 1 ಲಕ್ಸುರಿ ಕಾರ್ ಇದೆ ಆಯಿತಾ, ಸಡನ್ನಾಗಿ ಅದು ಕೆಟ್ಟೋಯ್ತು, ನಿಮ್ಮ KSRTC ಬಸ್ ಬಂತು, ಹತ್ತು ಹೋಗೋಕೆ ರೆಡಿ ಇರಬೇಕು. ಯಾರದೆಲ್ಲ ಮಾಡ್ತಾರೆ ಅಂದರೆ ಭಕ್ತಿ ಇದ್ದವರು, ಜ್ಞಾನ ಮಾತ್ರ ಅಲ್ಲ, ಯಾರಲ್ಲಿ ಭಕ್ತಿ ಭಾವ ಇರುತ್ತೆ. ಅದಕ್ಕೆ ಒಂದು ಹೇಳ್ತೀನಿ ನಾನು, ನಮ್ಮ ವಿವೇಕಾನಂದ ಅವರು ನಮ್ಮ ಏನಿದ್ದಾರೆ ಸ್ವಾಮಿಗಳು, ಸ್ವಾಮಿ ವಿವೇಕಾನಂದ ಅವರೊಂದು ಮಾತು ಹೇಳ್ತಾರೆ, ನನ್ನನ್ನು ನೋಡಿದ್ರೆ ದೊಡ್ಡ ಜ್ಞಾನಿ ಅಂತ ಅನ್ಸುತ್ತೆ ನಿಮಗೆ, ಎಲ್ಲರಿಗೂ ಹಂಗೆ ಅನ್ಸುತ್ತೆ, ಆದರೆ ನಿಮ್ಗೊಂದು ಸತ್ಯ ಗೊತ್ತಾ, ನನ್ನೊಳಗಡೆ ಅಗಾಧವಾದ ಭಕ್ತಿ ಇದೆ ಅಂತ ಹೇಳ್ತಾರೆ. ಅವ್ರನ್ನ ನೋಡಿದ್ರೆ ಜ್ಞಾನ ಅನ್ಸುತ್ತೆ, ಬಟ್ ನನ್ನ ಅಂತರಂಗದಲ್ಲಿ ಭಕ್ತಿ ಇದೆ. ರಾಮಕೃಷ್ಣ ಪರಮಹಂಸರನ್ನ ನೋಡಿದ್ರೆ, ನನ್ನ ಗುರುಗಳನ್ನ ನೋಡಿದ್ರೆ ನಿಮಗೆ ಭಕ್ತಿ ಅನ್ಸುತ್ತೆ, ಆದರೆ ಅವರಲ್ಲಿ ಅಗಾಧವಾದ ಜ್ಞಾನ ಇದೆ ಅಂತಾರೆ. ಅಂದರೆ ನಿಜವಾದ ಜ್ಞಾನ ಭಕ್ತಿಯನ್ನು ಹೆಚ್ಚು ಮಾಡುತ್ತೆ, ನಿಜವಾದ ಭಕ್ತಿ ಸರಿಯಾದ ಜ್ಞಾನವನ್ನು ಕೊಡುತ್ತೆ. ಸೊ ಭಕ್ತಿ ಆ್ಯಂಡ್ ಜ್ಞಾನ ಎರಡೂ ಈಕ್ವಲ್ ಆಗಿ ನಾವು ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಎಲ್ಲ ಕ್ಷೇತ್ರದಲ್ಲೂ ನೀವು ಖಂಡಿತ ಬೆಳಿತೀರಾ, ಯಾವುದಕ್ಕೂ ಅಟ್ಯಾಚ್ ಆಗಲ್ಲ, ಸಕ್ಸಸ್ಫುಲ್ ಆಗ್ತೀರಾ. ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಾ, ಭಕ್ತಿ ಆ್ಯಂಡ್ ಜ್ಞಾನ. ತುಂಬ ಜನ ಭಕ್ತಿ ಮಾರ್ಗಕ್ಕೆ ಹೋದರೆ ನಾವೆಲ್ಲ ಬಿಟ್ಬಿಡ್ತೀವಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನೀವು ನಾಮ ಜಪ ಮಾಡಿ ನೋಡಿ, ನಿಮ್ಮ ಬಿಸ್ನೆಸ್ ಯಾವ ಲೆವೆಲಿಗೆ ಗ್ರೋತ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಗ್ರೋತ್ ಆಗೋಕ್ಕೋಸ್ಕರ ನಾಮ ಜಪ ಮಾಡಬೇಡಿ, ಅದು ಇರಬೇಕು ಅಂದರೆ ಅಂದ್ರೆ ಸರೆಂಡರ್ ಆಗ್ಬಿಡಿ. ಸರೆಂಡರ್ ಅಷ್ಟೇ. ನೀವೆಲ್ಲ ಕೃಷ್ಣ ಕೌರವರಿಗೆ ಆಯ್ತಾ, ಅವ್ರಿಗೂ ಆಪ್ಷನ್ ಇತ್ತು, ನಿಂಗೆ ಕೃಷ್ಣ ಬೇಕಾ, ಇಷ್ಟು ಸೈನ್ಯ ಬೇಕಾ ಅಂದಾಗ ದುರ್ಯೋಧನ ಕೃಷ್ಣನೊಬ್ಬರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಅಲ್ವಾ. ಹಾಗೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆ ಬಿಸ್ನೆಸ್ಸು, ಆ ಮೋಟಿವೇಶನ್ ಕ್ಲಾಸು, ಈ ಕ್ಲಾಸು, ಅದನ್ನ ಮಾಡ್ತಾ ಇದ್ದೀವಿ. ಕೃಷ್ಣ ಒಬ್ಬನ್ನ ಅಂದರೆ ಭಗವಂತ ಒಬ್ಬನ್ನ ನಾವು ಇಟ್ಕೊಂಡ್ರೆ ಎಲ್ಲ ಮೋಟಿವೇಶನ್ ಸ್ಪೀಕರ್ ಅಲ್ಲೇ ಇರ್ತಾರೆ. ನಮ್ಮ ಲೈಫಲ್ಲಿ ಏನಾಗಬೇಕು ಎಲ್ಲ ಆಗುತ್ತೆ. ಭಗವಂತನೇ ಪರ ನಿಂತ ಮೇಲೆ. ಹೌದು, ಅದಕ್ಕೆ ಏನು ಹೇಳ್ತಾರೆ, ಜನಬಲ ನಿಮಗೆ ಇಲ್ಲ ಅಂದರೂ ಚಿಂತೆ ಮಾಡಬೇಡಿ, ಧನಬಲ ಇಲ್ಲ ಅಂದರೂ ಚಿಂತೆ ಮಾಡಬೇಡಿ, ಆದರೆ ದೈವ ಬಲಕ್ಕೋಸ್ಕರ ಶ್ರಮ ಹಾಕಿ ಅಂತ. ಅದು ಒಂದಿದ್ರೆ ಸಾಕು, ನಿಮಗೆಲ್ಲ ಹುಡ್ಕೊಂಡು ಬರುತ್ತೆ, ತಾನಾಗೆ ಹುಡ್ಕೊಂಡು ಬರುತ್ತೆ. ಇವತ್ತು ನೋಡಿ, ಎಷ್ಟೊಂದು ಜನ ಸನ್ಯಾಸತ್ವ ತಗೊಂಡಿರೋರು ಅಥವಾ ಗುರುಗಳು ಆ್ಯಕ್ಚುಲ್ ಆಗಿ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ, ಕೋಟಿ ದುಡ್ಡಿದೆ ಅವ್ರ ಹತ್ರ, ಆದರೆ ಅವ್ರಿಗೆ ಅದು ಯಾವುದು ಬೇಡ, ಆದರೂ ಅವ್ರ ಹತ್ರ ಇದೆ. ನಾನು ಜಸ್ಟ್ ನೀವು ನೋಡಿ ಅಂತ ಹೇಳ್ದೆ. ಹಂಗಂತ ಇವಾಗ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮಠ ಕಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾನೆ, ನೀನು ಕಟ್ಟು, ನಿಂಗೆ ಶಕ್ತಿ ಇದ್ರೆ. ಆಗಲ್ಲ, ಅವ್ರ ಥರ ಇರೋಕ್ಕೂ ಆಗಲ್ಲ, ಅವ್ರು ಮಾಡಿದ್ದು ಹೋದ್ರೂ ಸಹಿಸಲ್ಲ ಜನ. ಅದಕ್ಕೆ ಹೇಳೋದು, ಪೂರ್ತಿ ಜ್ಞಾನ ಯಾರಿಗಿರುತ್ತೆ ಅವ್ರು ಯಾವುದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹಾಕಲ್ಲ. ಆಫ್ ನಾಲೆಡ್ಜು ಡೇಂಜರಸ್. ಈಗ ಯಾರಾದ್ರೂ ಸಂತರು, ಸಾಧ್ವಿಗಳು, ಗುರುಗಳು ಎದುರುಗಡೆ ಯಾವತ್ತು ಕಾಣಿಸಿದ್ರು ಅವ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡುವಂತ ಪುಣ್ಯ ಇನ್ನೊಂದಿರಲ್ಲ. ಹೌದು, ಯಾಕಂದ್ರೆ ಅವರು ಸಮಾಜಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಫ್ಯಾಮಿಲಿಗಳಿಂದ ಹಿಡಿದು ಅವರು ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕರೆಕ್ಟ್. ಅವ್ರು ಪಟ್ಟಂತ ಶ್ರಮಗಳು. ಹೌದು, ಗುರುದೀಕ್ಷೆ ಅನ್ನೋದೇ ಒಂದು
ಹೌದು. ಅದನ್ನ ಯಾವುದು ಫಾಲೋ ಮಾಡದೆ ತುಂಬಾ ಮಾತಾಡ್ತಾರೆ. ಆ್ಯಂಡ್ ನೀವು ಆಗ್ಲೇ ಕೇಳ್ದಂಗೆ ಈಗ ನಾಮಜಪ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಮಾಡ್ತಾ 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 ನಿಮ್ಮ ಒಳಗಡೆ ಏನೇನು ಬೇಡ ಅದೆಲ್ಲವೂ ಅವನೇ ಕಳ್ಚಾಕ್ತಾನೆ. ನಿಮ್ಗೆ ಯಾರೋ ಕೆಟ್ಟದ್ದು ಮಾಡ್ತಿರ್ತಾರೆ ಅನ್ಕೊಳ್ಳಿ, ಆಯ್ತಾ? ನಿಮ್ಮ ನಾಮಜಪ ನೀವು ಮಾಡ್ತಾ 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 ನಿಮಗೇ ಗೊತ್ತಿಲ್ಲದೆ ನಿಮ್ಮ ಲೈಫಲ್ಲಿ ಅವರಿಂದ ನೀವು ದೂರ ಆಗ್ತೀರಾ. ನಿಮಗೆ ಅನ್ಸ್ಬೋದು ಒಂದು ಟೈಮಲ್ಲಿ, ಓ ನಾನು ತುಂಬ ಇಷ್ಟಪಟ್ಟೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಬಟ್ ಭಗವಂತ ನಿಮ್ಗೆ ಹತ್ರ ಆಗ್ತಾ ಆಗ್ತಾ ಯಾರು ನಿಮಗೆ ಬೇಡ ಅವ್ರನ್ನ ಅವ್ನು ದೂರ ಮಾಡ್ತಾನೆ. ಅಂಡ್ ನಿಮ್ಗೆ ಅದು ಗೊತ್ತೂ ಆಗಲ್ಲ. ಗೊತ್ತೂ ಆಗಲ್ಲ. ನೀವು ಅಟ್ಯಾಚ್ ಆಗಬಾರ್ದು. ನೀನು ಯಾಕೆ ದೂರ ಮಾಡ್ತೀಯ ಅಂತ ಕೇಳಬಾರ್ದು. ನಿನ್ನನ್ನು ನಾನು ಹತ್ರ, ನೀನು ನನ್ನ ಹತ್ರ ಬರ್ತಾ ಇದೆಯಾ, ನಿನಗೆ ಗೊತ್ತು ಅಂದರೆ ಏನು ಗೊತ್ತಾ, ಈಗ ಎಕ್ಸಾಂಪಲ್ ನಿಮಗೆ ಗೊತ್ತಿರಲ್ಲ, ಯಾರೋ ನಿಮ್ಗೇನೋ ಪ್ರಾಬ್ಲಮ್ ಮಾಡ್ತಿರ್ತಾರೆ, ನಿಮಗೆ ಗೊತ್ತಿರಲ್ಲ, ಅವ್ರ ಜೊತೆ ನನ್ನ ಜೊತೆಗೆ ಇರ್ತಾರೆ. ನಿಮ್ಮ ಜೊತೆಲೇ ಇರ್ತಾರೆ. ಈಗ ನನಗೇನೋ ಗೊತ್ತಿದೆ, ಇವಾಗ ನಿಮ್ಮ ಜೊತೆಲಿ ಇದ್ದಾಗ ಏನೋ ಗೊತ್ತಾಯ್ತು, ಓ ಅವ್ರು ಸರಿ ಇಲ್ಲಪ್ಪ ಅಂತ ಅನ್ನಿಸ್ತು. ನಾನು ನಿಮಗೆ ಕ್ಲೋಸ್ ಆಗ್ತಾ ಆಗ್ತಾ ಏನು ಮಾಡ್ತೀನಿ, ಅವ್ರ ಜೊತೆಗೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬಿಡಿಸ್ತೀನಿ ನಾನು. ಅಂದ್ರೆ ಭಗವಂತನ ಜೊತೆಗೆ ನಾವು ಯಾವಾಗ ಹತ್ರ ಆಗ್ತಾ ಹೋಗ್ತೀವಿ, ನಿನಗೆ ಅವ್ರು ಅಲ್ಲ ಅಂತ ಅವ್ನು ಬಿಡಿಸ್ತಾನೆ. ಆದ್ರೆ ಅದನ್ನ ಒಪ್ಕೊಳ್ಳೋ ಧೈರ್ಯ, ಶಕ್ತಿ ನೀವು ಓಪನ್ ಆದಾಗ ಸಿಗುತ್ತೆ. ಮತ್ತೆ ಇನ್ನೊಂದು ಸಾಫ್ಟ್ ಅಬ್ಸರ್ವೇಷನ್ ನಾನು ಮಾಡಿದ್ದು, ಓಕೆ, ಇದು ಹೇಳಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು 2-3 ಡೌಟ್ ಕೇಳ್ಬಿಡ್ತೀನಿ ನಾಮಜಪದ ಬಗ್ಗೆ. ತುಂಬ ಜನ ನಾಮಜಪ ಮಾಡಬೇಕು ಅಂದರೆ ಸಣ್ಣ ಡೌಟ್ಸು, ಯಾವ ಡೈರೆಕ್ಷನ್ ಕೂತ್ಕೊಬೇಕು, ಎಷ್ಟು ನಾಮಜಪ ಮಾಡಬೇಕು ಅಂತ ಒಂದು. ಓಕೆ. ಎರಡನೇದು, ನಾಮಜಪ ಮಾಡುವಂಥ ಟೈಮಲ್ಲಿ ಕೆಲವೊಂದು ಥಾಟ್ಸು ಹಿಂಗೆ ಬಂದು ಹಂಗೆ ಹೋಗುತ್ತೆ, ಕೆಟ್ಟ ಯೋಚನೆಗಳು ಬರುತ್ತೆ, ವಯಸ್ಸಲ್ಲಿರೋರಿಗೆ ಬೇರೆ ಏನೇನೋ ಬರುತ್ತೆ. ಅಂದರೆ ಅರ್ಥ ಆಗ್ತಿದ್ದೀರಾ ನಿಮಗೆ? ಈಗ ಇದೆರಡು ವಿಚಾರ. ಓಕೆ. ಮೊದಲನೇದು, ನಾಮಜಪ ಶಾಸ್ತ್ರಗಳ ಪ್ರಕಾರ ಹೇಳೋದಾದ್ರೂ ಕೂಡ ಪೂರ್ವ ಕಡೆ ಕುತ್ಕೊಂಡು ಮಾಡೋದ್ರಿಂದ ಸೂರ್ಯ ಉದಯ ಹೇಗಾಗತ್ತೋ ನಾವು ಕೂಡ ಬೆಳವಣಿಗೆ ಆಗುತ್ತೆ, ಅದೊಂದು ಚೇತನ ಕೊಡುತ್ತೆ ಅಂತ. ಇನ್ನು ಉತ್ತರ ಕಡೆ ಕುತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಇದು ನಾರ್ಮಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕೂತ್ಕೊಂಡು ಒಂದೇ ಜಾಗದಲ್ಲಿ ಅನುಷ್ಠಾನಗಳ ಥರ ಅಥವಾ ದಿನಾ ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ, ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ, ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ದೇವ್ರ ಮನೇಲಿ ಕೂತ್ಕೊಂಡು ಜಪ ಮಾಡ್ತೀರಾ ಅಂತಂದರೆ ಇದನ್ನು ಫಾಲೋ ಮಾಡಬೇಕು. ಇಲ್ಲ ನೀವು ಹೋಗ್ಬೇಕಾದ್ರಲ್ಲ, ಆಮೇಲೆ ನೀವು ರೋಡಲ್ಲಿ ಹೋಗ್ಬೇಕಲ್ಲ, ಮತ್ತೆ ಪೂರ್ವ ದಿಕ್ಕಿಗೆ ತಿರ್ಕೊಂಡು ಹೋಗಬಾರ್ದು. ಸೊ ಹಂಗೂ ಅಯ್ಯೋ ನಾನು ಜಪ ಮಾಡ್ತಿಲ್ಲ ಮ್ಯಾಮ್ ಯಾಕಂದ್ರೆ ನಾನು ಪೂರ್ವ ಕಡೆ ಮುಖ ಮಾಡಲ್ಲ ಅಂದ್ಬಿಡ್ತಾರೆ. ನೀವು ಅಲ್ಲಿ ಕೂತು ಮಾಡಬೇಕಾದ್ರೆ ಮಾತ್ರ ಹಂಗೆ ಮಾಡಬೇಕು. ಒಂದು ಪೂರ್ವ ಉತ್ತರ. ಎಷ್ಟು ಬಾರಿ ಮಾಡಬೇಕು ಅಂದರೆ 108 ಆದರೂ ಮಿನಿಮಮ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅಂದರೆ 108 ಏನು ಮಣಿ ಏನಿದೆ, ನಮ್ಮ ಜಪಮಾಲೆ ಏನಿದೆ ಅದನ್ನು 5 ಬಾರಿ ಅಥವಾ 16 ಬಾರಿ ಆ ಥರ ಇಟ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ಅಟ್ಲೀಸ್ಟ್ 108 ಟೈಮ್ಸ್ ಬೆಳಗ್ಗೆ ಎದ್ದು ದೇವ್ರ ಮನೇಲಿ ಕೂತ್ಕೊಂಡು 108 ಟೈಮ್ಸ್ ಆದರೂ ಜಪ ಮಾಡಿಬಿಟ್ಟು ಹೋದರೆ ಒಳ್ಳೆಯದು. ಅಟ್ಲೀಸ್ಟ್ ಅಲ್ಲಿಂದ ಶುರು ಮಾಡಿ ಅಂತ. ಇನ್ನು ಎಷ್ಟು ಮಾಡ್ಬೋದು ಅಂತಂದರೆ, ನೀವು ಎಷ್ಟಾದರೂ ಮಾಡ್ಬೋದು, 1,00,000 ಆದರೂ ಮಾಡ್ಬೋದು, 10 ಲಕ್ಷ ಆದರೂ ಮಾಡ್ಬೋದು. ನೀವು ಎಷ್ಟು ಇನ್ಕ್ರೀಸ್ ಮಾಡ್ಬೇಕು ಅನ್ಸುತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ಬೋದು. ನಾನು ರೀಸೆಂಟಾಗಿ ವೃಂದಾವನಿಗೆ ಹೋಗಿದ್ದಾಗ ಗೋವರ್ಧನಗಿರಿ ಪರಿಕ್ರಮಕ್ಕೆ ಹೋದಾಗ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಒಳಗೆ ತುಳಸಿ ಮಾಲೆ. ಎಷ್ಟು ಚೆನ್ನಾಗಿ ಇದು ಫಸ್ಟ್ ಎತ್ಕೊಂಡಾಗ ನಾನು ಅಯ್ಯೋ ಒಂಥರ ಅನ್ಸಲ್ವಾ, ತುಳಸಿ ಮಾಲೆ ಆ ಬ್ಯಾಗ್ ಒಳಗಡೆ ತುಳಸಿ ಮಾಲೆ ಇಟ್ಬಿಟ್ಟು ಜಪ ಮಾಡ್ಕೊಂಡು ಹೆಂಗಂತ ನೋಡಿದ್ರೆ ಅಲ್ಲಿರೋರು ಎಲ್ಲರೂ ಅಷ್ಟೇ, ಎಲ್ಲರೂ ಕ್ಯಾರಿ ಮಾಡ್ತಾರೆ. ಅದ್ಭುತ. ಅದೊಂದು. ಎರಡನೇದು, ತುಂಬ ಜನಕ್ಕೆ ನಾಮಜಪ ಮಾಡಕ್ಕೆ ಕುತ್ಕೊಂಡಾಗ ಥಾಟ್ಸ್ಗಳು, ಕೆಲವ್ರಿಗೆ ಅಶ್ಲೀಲವಾದಂಥ ದೃಶ್ಯಗಳು ಕಾಣಿಸುತ್ತೆ, ಕೆಲವರಿಗೆ ಕೆಟ್ಟ ಸಂಭಾಷಣೆಗಳು ಕೇಳಿಸುತ್ತೆ. ಅಂದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ. ಧ್ಯಾನ ಮಾಡಬೇಕಾದ್ರೂ ಈ ಥರ ಆಗುತ್ತೆ. ಏನಾದರೂ ಒಂದು ಯೋಚನೆ ಓಡ್ತಾನೆ ಇರುತ್ತೆ. ನಾಮಜಪ ಮಾಡಬೇಕಾದ್ರೂ ಬರುತ್ತೆ. ಅದು ಯಾಕೆ ಬುಕ್ ಓದಬೇಕಾದ್ರೂ ಬರುತ್ತೆ. ನಾವೇನು ಮಾಡ್ತಿದ್ರು ಆ ಥಾಟ್ಸ್ ಅಂತೂ ನಾನ್ ಸ್ಟಾಪ್ ರನ್ನಿಂಗ್. ಅದು ಸಿಗ್ನಲ್ ಇಲ್ಲದೆ ಇರೋವಂಥ ಯಾವುದಾದ್ರೂ ಟ್ರಾಫಿಕ್ ಇದೆ ಅಂದರೆ ಅದು ಥಾಟ್ಸೇ. ನಮ್ಮ ತಲೆಯಲ್ಲಿರೋ ಆಲೋಚನೆಗಳಿಗೆ ಸಿಗ್ನಲ್ಲೇ ಇಲ್ಲ, ಅದು ಓಡಾಡ್ತಾ ಇರುತ್ತೆ. ಅದಕ್ಕೆ ಸಿಗ್ನಲ್ ಆ್ಯಂಡ್ ಟ್ರಾಫಿಕ್ ಪೊಲೀಸ್ ಯಾರು ಅಂತ ಅಂದರೆ ಎಗೇನ್ ಪ್ರಾಕ್ಟೀಸ್. ನಾವೇ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಥಿಂಗ್ ಏನಂದರೆ, ಒಂದು ಜೋರಾಗಿ ನಾಮಜಪ ಪಠಿಸೋದು. ಆಯಿತಾ? ಯಾರಿಗೆ ಥಾಟ್ಸ್ ಜಾಸ್ತಿ ಇದೆ ಅವರು ಜೋರಾಗಿ ನಾಮಜಪ ಹೇಳ್ಬೋದು. ಸೌಂಡ್ ಐ ಮೀನ್ ಏನಾದರೂ ನೀವು ಪ್ಲೇ ಮಾಡಿಕೊಂಡು ಮೊಬೈಲಲ್ಲಾದರೂ ಸರಿ ಪ್ಲೇ ಮಾಡ್ಕೊಂಡು ಸ್ಪೀಕರ್ಗೆ ಹಾಕೊಂಡು ಅದ್ರ ಜೊತೆಗೂ ಕೂಡ ನೀವು ಜೋರಾಗಿ ಹೇಳೋದ್ರಿಂದ ನಿಮ್ಮ ವಾಯ್ಸ್ ನೀವೇ ಕೇಳಿಸ್ಕೊಳ್ಳೋದ್ರಿಂದ ಥಾಟ್ಸ್ ಕಡಿಮೆ ಆಗುತ್ತೆ. ಇದು ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಬಂದುಬಿಟ್ಟು ಪಿಸು ಧ್ವನಿಯಲ್ಲಿ, ಅಂದರೆ ಹಂಗೆ ಜಸ್ಟ್ ನಿಮ್ಮ ತುಟಿ ಮಾತ್ರ ಇದಾಗ್ತಾ ಇರುತ್ತೆ, ಹಂಗೆ ಹೇಳುವಂಥದ್ದು ನೀವು ಅಂತ. ಸೊ ನೆಕ್ಸ್ಟ್ ಬಂದು ಮನಸ್ಸಲ್ಲಿ ಅದು ಈಗ ಮೊದಲನೇದು ಎಲ್ಲರಿಗೂ ಕೇಳಿಸೋಗೆ ರಾಮ್ 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 ಅಂತ ಹೇಳೋದು. ಎರಡನೇದು ರಾಮ್ 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 ಕೇಳಿಸ್ಬಾರ್ದು, ನಿಮ್ ಪಿಸು ಧ್ವನಿ ನಿಮಗ್ ಮಾತ್ರ, ನಿಮ್ ಕಿವಿಗ್ ಮಾತ್ರ ಅಂತ ವಿಸ್ಪರಿಂಗ್. ವಿಸ್ಪರಿಂಗ್. ಇನ್ನೊಂದು ಮನ್ಸಲ್ಲಿ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಲೈಕ್ ಏನ್ ಹೇಳ್ತಾರೆ, ದೇವ್ರು ಈಗ ನೀರಲ್ಲಿ ನಿಮ್ಗೆ ಅಭಿಷೇಕ ಮಾಡಿದ್ರೆ ಮೀನ್ ಎಂಜಲ್ ಮಾಡ್ಬಿಟ್ಟಿರುತ್ತೆ ನೀರ್ನ.
ಆಯ್ತಾ? ಹಾಲನ್ನ ಅಭಿಷೇಕ ಮಾಡಕ್ ಹೋದ್ರೆ ಕರು ಎಂಜಲ್ ಮಾಡ್ಬಿಟ್ಟಿರುತ್ತೆ. ಮಂತ್ರದಲ್ಲಿ ನಿನ್ನನ್ನ ನಾನು ಪೂಜೆ ಮಾಡೋಣ ಅಂತ ಹೋದ್ರೆ ನಾನು ಎಂಜಲ್ ಆಗ್ಬಿಟ್ಟಿರುತ್ತೆ ಮಂತ್ರದಲ್ಲಿ. ನಿನಗ್ ಶುದ್ಧಿ ಇರೋದು ನಾನು ಎಲ್ಲಿಂದ ತರ್ಲಿ ಅಂದ್ರೆ ಅದು ನನ್ನ ಆತ್ಮ ಮಾತ್ರ ಅಂತ. ಸೊ ನನ್ನ ಆತ್ಮದಿಂದ ಭಗವಂತನ ನಾನು ಆ ಭಾವನೆಯಿಂದ ಹೋದ್ರೆ ಭಕ್ತಿ ಖಂಡಿತ ಡೆವಲಪ್ ಆಗುತ್ತೆ. ಆ್ಯಂಡ್ ಅದ್ರ ಎನರ್ಜಿನೇ ಬೇರೆ. ನಾನು ಹೇಳ್ತಿದ್ದೀನಲ್ಲ, ಜ್ಞಾನ ಮಾರ್ಗದಲ್ಲಿದ್ದಾಗ ನನಗಿದ್ದಂಥ ಆ್ಯಟಿಟ್ಯೂಡ್ ಆಗಿರ್ಬೋದು, ಹಂಗಂತ ಜ್ಞಾನ ಮಾರ್ಗ ರಾಂಗ್ ಹೇಳ್ತಿಲ್ಲ, ಸರಿಯಾದ ಜ್ಞಾನ ಮಾರ್ಗ ಅರ್ಥ ಆಗೋ ತನಕ. ಅದಕ್ಕೆ ನಾನು ಹೇಳಿದ್ದು ಸ್ವಾಮಿ ವಿವೇಕಾನಂದರ ಆ ಒಂದು ವಿಷಯಗಳನ್ನು ತಿಳ್ಕೊಂಡಾಗ ಜ್ಞಾನದ ಜೊತೆ ಭಕ್ತಿ, ಭಕ್ತಿ ಜೊತೆ ಜ್ಞಾನ ಇದ್ರೇನೆ ಪ್ರಾಪರ್ ಕರ್ಮ ಮಾರ್ಗ ಮಾಡ್ತೀನಿ ನಾನು. ಇಲ್ಲ ಅಂದರೆ ಕರ್ಮ ಮಾರ್ಗನೂ ನಾನು ಸರಿಯಾಗಿ ಮಾಡಲ್ಲ. ಸೊ ಹಾಗಾಗಿ ನಾನು ಅವಾಗಿಂದ ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗಿದ್ದು. ಅದು ನನಗೆ ಬೇರೆನೇ ಒಂದು ಕ್ರಿಯೇಟ್ ಮಾಡ್ತು ನನ್ನ ಒಳಗಡೆ ಇನ್ನೊಂದು ಪ್ರಪಂಚ ಅಂತ ಹೇಳ್ಬೋದು. ಓಕೆ, ಈಗ ಪಾಡ್ಕಾಸ್ಟ್ ಮುಗಿಸೋ ಮುಂಚೆ ಕೊನೆಯ ಪ್ರಶ್ನೆ. ಇದು ತುಂಬ ಜನ ತಲೆಯಲ್ಲಿದೆ. ಹೆಂಗಿದೆ ಅಂದರೆ ತಲೆಯಲ್ಲಿದ್ದು ಒಂದು, ಎಗೈನ್ ನೀವು ಶಿವಂಗೆ ಸೇರಿದವರು, ನೀವು ಪದೇ ಪದೇ ಶಿವಾರ್ಪಣ ಮಸ್ತು ಅಂತೀರ. ಈಗ ನಾನು ವಿಷ್ಣು ಕೃಷ್ಣಾರ್ಪಣ ಮಸ್ತು ಅಂತ ನಾನು ಅಂತೀನಿ. ಈಗ ನನ್ನ ಸ್ನೇಹಿತರು ಪಾಡ್ಕಾಸ್ಟ್ ನೋಡ್ತಿರೋರಿಗೆಲ್ಲ ತಲೆಯಲ್ಲಿ ಈಗ ನಾವು ಶಿವನ್ ಧ್ಯಾನ ಮಾಡಬೇಕಾ, ಹನುಮಂತನ ಧ್ಯಾನ ಮಾಡಬೇಕಾ, ಅಥವಾ ಕೃಷ್ಣನ್ ಧ್ಯಾನ ಮಾಡಬೇಕಾ, ಅಥವಾ ದೇವಿನ ಆರಾಧಿಸ್ಬೇಕಾ, ದೇವಿ ಜಪ ಹೇಳ್ಬೇಕಾ? ಈಗ 10 ಕನ್ಫ್ಯೂಷನ್ಸ್ ಇದೆ. ನಾಮ ಜಪ ಮಾಡಬೇಕು ಅಂದ್ರೆ ನಾನು ಯಾರಿಂದ ಶುರು ಮಾಡಬೇಕು ಅಂತ ಒಂದು, ಅಥವಾ ಒಬ್ಬರದೇ ಮಾಡಬೇಕು ಅಂತ ಹೇಗದು? ಹಾ, ಮೊದಲನೇದು ಅವಾಗವಾಗ ಪಕ್ಷ ಚೇಂಜ್ ಮಾಡಬೇಡಿ. ಒಂದು ನಿಮ್ಮ ಇಷ್ಟ ದೈವ ಅಂತ ಇರುತ್ತೆ. ಅದಕ್ಕೆ ನಾವು ನಾರ್ಮಲಿ ಏನು ಮಾಡ್ತೀವಿ, ನಿಮ್ಮ ಪೂರ್ವಜರಿಂದ ನೀವು ಯಾವ ಒಂದು ದೇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನೀವು ಗೋತ್ರ ಕೇಳಿದಾಗ, ಈಗ ವಿಷ್ಣು ಗೋತ್ರ, ಶಿವಗೋತ್ರ ಅಂತ ಹೇಳಿದಾಗ, ಶಿವಗೋತ್ರ ಅಂದರೆ ನೀವು ಶಿವನ ಆರಾಧನೆ ಮಾಡಿ, ವಿಷ್ಣು ಗೋತ್ರ ಅಂದರೆ ನೀವು ಕೃಷ್ಣನ ಆರಾಧನೆ ಮಾಡಿ, ಹಿಂಗೆ ಹೇಳ್ತೀವಿ. ಬಟ್ ಇಷ್ಟ ದೈವ ಅಂತ ನಮಗೆ ಇಷ್ಟ ಆಗಿರುತ್ತೆ. ಈಗ ನನಗೆ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ಈಗ ರಾಧೆ ಮಾತಾ ಇಷ್ಟ ಆಗಿರುತ್ತೆ. ರಾಧೆ 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 ಅಂತಿರ್ತಾರೆ ಎಷ್ಟೋ ಜನ. ಸೊ ರಾಧೆ ಮಾಡಿದ್ರೆ ನಿಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಓಕೆ, ಅದನ್ನ ತಿಳ್ಕೊಂಡು ನೀವು ಬೇಕಾದ್ರೆ, ಅಂದರೆ ಬೆನಿಫಿಟ್ ಅಂದರೆ ಲಾಭ ಅಂತ ಅಲ್ಲ. ಮತ್ತೆ ಓಕೆ, ಇದನ್ನೇ ಮಾಡ್ತೀನಿ ನಾನು. ಈಗ ಶಿವನ ಜಪ ಮಾಡೋದ್ರಿಂದ ಏನು ನಮಗೆ ನಮ್ಮ ಒಳಗಡೆ ಏನು ಚೇಂಜಸ್ ಆಗುತ್ತೆ ಅಂದರೆ ಫೋಕಸ್ ಜಾಸ್ತಿ ಆಗುತ್ತೆ. ನೀವು ಯಾವ ಕೆಲಸ ಮಾಡಿದ್ರೂ ಏಕಾಗ್ರತೆಯಿಂದ ಮಾಡ್ತೀರಾ. ಆ್ಯಂಡ್ ಯಾವುದಕ್ಕೂ ಅಟ್ಯಾಚ್ ಆಗಲ್ಲ. ತುಂಬ ಸ್ಟ್ರಾಂಗ್ ಆಗ್ತೀರಾ, ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ ಶಿವನ ಜಪ ಮಾಡೋದ್ರಿಂದ. ಆ್ಯಂಡ್ ಫ್ಲೆಕ್ಸಿಬಲ್ ಆಗ್ತೀರಾ, ಅಂದರೆ ನಿಮಗೆ ಕಂಡೀಷನ್ಸ್ ಆ ಥರ ಇರೋದಿಲ್ಲ. ಎಲ್ಲ ಕಡೆ ಹೆಂಗೆ ಬೇಕು ಹಂಗೆ ಆರಾಮಾಗಿ ಎಂಥವ್ರ ಜೊತೆಗಾದರೂ ನೀವು ಮಿಂಗಲ್ ಆಗೋ ಶಕ್ತಿ ಬರುತ್ತೆ ನೀವು ಶಿವನ ಆರಾಧನೆ ಮಾಡೋದ್ರಿಂದ, ಶಿವನಾಮ ಹೇಳೋದ್ರಿಂದ. ನೀವು ನಾರಾಯಣ ಜಪ ಮಾಡ್ತೀರಾ ಅಂತ ಅಂದರೆ ನಿಮಗೆ ಮೋಕ್ಷಗಳು, ಏನಾದರೂ ನಿಮಗೆ ಕಷ್ಟಗಳಿದೆ ಅಂದರೆ ಅದರ ಬಂಧನದಿಂದ ನಾವು ಬಿಡಿಸ್ಕೊಳ್ಳೋಕ್ಕೆ ನಾರಾಯಣ ಜಪ ಮಾಡ್ಬೋದು. ಲಕ್ಷ್ಮೀ ಜಪ ಮಾಡ್ತೀವಿ, ಓಂ ಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ ಅಂದರೆ ಹಣಕ್ಕೆ ನೀವು ಮಾಡ್ಬೋದು. ಓಂ ಸರಸ್ವತಿಯೇ ನಮಃ ಮಾಡ್ತೀರಾ ಅಂದರೆ ಜ್ಞಾನಕ್ಕೆ ಮಾಡ್ಬೋದು. ಸೊ ನಿಮಗೆ ಯಾವುದು ಅವಶ್ಯಕತೆ ಇದೆ ನನ್ನ ಲೈಫಲ್ಲಿ ಇವಾಗ ಅಂತ ಅನಿಸುತ್ತೆ, ಅದನ್ನು ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಒಂದು ನಾಮ ಜಪ ಸೆಲೆಕ್ಟ್ ಮಾಡಿಕೊಂಡು ಭಗವಂತನ ಮುಂದೆ ಸಂಕಲ್ಪ ಮಾಡಿ ಶುರು ಮಾಡಿ. ಅದನ್ನ ಬಿಡದೇ ಮಾಡಬೇಕು. ಮಿನಿಮಮ್ 1 lakh ಆದರೂ ನೀವು ಕಂಪ್ಲೀಟ್ ಮಾಡಬೇಕು. ಹಾಗಂತ 1 lakh ಲೆಕ್ಕಕ್ಕೋಸ್ಕರ ಮಾಡೋದಲ್ಲ, ಒಟ್ಟಿಗೆ ಮಾಡೋದು ಅಲ್ಲ. ಒಟ್ಟಿಗೆ ಕುತ್ಕೊಂಡು ಮಾಡೋದು ಅಲ್ಲ. ಅದು ಮಾಡ್ತಾ ಇರಬೇಕು. ಅಂದರೆ ನೀವು 21 ದಿನದ ಒಳಗಡೆ ಮುಗಿಸ್ತೀನಿ ಅಂತ ನೀವೊಂದು ಸಂಕಲ್ಪ ಮಾಡ್ಕೊಂಡ್ರೆ ಮಾಡ್ಬೋದು. ಇಲ್ಲ ನಾನು 1 ಲಕ್ಷ ಮಾಡ್ತೀನಪ್ಪ ಅಂದ್ಕೊಂಡು ನೀವು ಇಷ್ಟು ದಿನ ಅಂತ ಅಲ್ಲ. ಈಗ ರಾಮನಾಮ ಬರೀತಾರೆ, ಅವರೆಲ್ಲ ಇಷ್ಟು ದಿನ ಅಂತ ಅಲ್ಲ, ಬರಿತಾ ಇರ್ತಾರೆ. ಕೋಟಿ ನಾಮ ಜಪ ಬರಿತೀವಿ ಅಂತ, ನಾಮ ಬರಿತೀವಿ. ಸೊ ಇದು ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ಅವರು ಹೇಗೆ ಆಯ್ಕೆ ಮಾಡ್ಕೊಬೇಕು, ಗೋತ್ರದ ಪ್ರಕಾರ ತಗೋಬೋದು, ಇಲ್ಲ ಇಷ್ಟು ದೈವನ ತಗೋಬೋದು, ಇಲ್ಲ ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ತಗೋಬೋದು, ಹಂಗೆ ಮಾಡ್ಬೋದು. ಈವನ್ ರಥಗಳಂತ ಬರುತ್ತೆ. ಆ ರಥಗಳನ್ನ ನಿಮ್ಗೆ ಯಾವ ಸಮಸ್ಯೆ ಇದೆ, ಅದಕ್ಕೆ ಯಾವ ರಥ ನೀವು ಫಾಲೋ ಮಾಡಬೇಕು, ಅದನ್ನ ನೀವೇನಾದರೂ ಮಾಡಿದ್ದೆ ಆದರೆ ಆ ಸಮಸ್ಯೆ ನಿಮ್ಗೆ 100% ಮೂಲದಿಂದ ಕಿತ್ತೋಗುತ್ತೆ. ಸೊ ಅಷ್ಟು ಪವರ್ಫುಲ್ ರಥಗಳಿದೆ. ಅಂದರೆ ಭಕ್ತಿ ಮಾರ್ಗ ಅನ್ನೋದು ಅಷ್ಟು ಸ್ಟ್ರೆಂತ್ ಆ್ಯಂಡ್ ಈಸಿಯೆಸ್ಟ್ ವೇ ಇದು. ಭಕ್ತಿಗೆ ನೀವು ತುಂಬ ತಿಳ್ಕೋಬೇಕಾಗಿಲ್ಲ, ನೀವು ಸರೆಂಡರ್ ಆದರೆ ಸಾಕು, ಅವನ್ನೆಲ್ಲ ಕಲಿಸ್ತಾನೆ. ನವಭಕ್ತಿ ವಿಧಗಳು, ಅದರಲ್ಲಿ ನೀವು ಯಾವುದಾದ್ರೂ ಫಾಲೋ ಮಾಡ್ಬೋದು. ಕೀರ್ತನೆ ಹಾಡ್ತೀರಾ, ಕೇಳಿಸ್ಕೊಳ್ಳಿ. ನೀವೇ ಸ್ಮರಣೆ ಮಾಡ್ತೀರಾ, ಮಾಡಿ. ನೀವೇ ಹಾಡ್ತೀರಾ, ಹಾಡಿ. ನೀವು ಪಾದಸೇವೆ ಮಾಡ್ತೀರಾ, ಮಾಡಿ. ಅರ್ಚನೆ ಮಾಡ್ತೀರಾ, ಮಾಡಿ. ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ, ವಂದನೆ ಮಾಡ್ತೀರಾ, ಮಾಡಿ. ಫೈನಲಿ ಆತ್ಮನಿವೇದನೆ ಅಂತ ಹೇಳ್ತಾರೆ. ಅಂದರೆ ದಾಸ್ಯ ಸಾಕ್ಯ ಎಲ್ಲ ಆದಮೇಲೆ ಸೇವಕ ಆಗಿ, ಸ್ನೇಹಿತ ಆಗಿ, ದೇವ್ರನ್ನ ನೋಡಿಕೊಂಡು ಫೈನಲಿ ಆತ್ಮನಿವೇದನೆ ಅಂದರೆ ಎಲ್ಲ ನೀನೇ, ಫೈನಲಿ ನೀನೇ. ನಾನು ಏನು ಮಾಡಿದ್ರು ನೀನೇ, ನನ್ನ ಹತ್ರ ಏನು ಮಾಡಿಸಿದ್ರು ನೀನೇ ಅಂತ ಎಲ್ಲ ಅವನಿಗೆ ಹೇಳೋದು. ಕೃಷ್ಣಾರ್ಪಣ ವಸ್ತು. ಶಿವಾರ್ಪಣ ವಸ್ತು.